ಓಡಾ
ಕಟ್ಟೆ ಪೂಜೆ ಇದ್ದವ್ರು ಈ ಕಡೆ ಬನ್ನಿ. ಕಟ್ಟೆ ಪೂಜೆ ಇದ್ದವ್ರು ಈ ಕ್ಯೂ ಉಂಟಲ್ಲಿ ಬನ್ನಿ. ಸ್ವಲ್ಪ ಸಾಲು ಉಂಟು ಇಡ ಬೆಲೆ. ಕಟ್ಟೆ ಪೂಜೆ ಇದ್ದಾಗ ಈ ಸೈಡ್ ನೋಡಿ ಕಾಣಿಕೆಯನ್ನು ಕೈಲಿಟ್ಕೊಳ್ಳಿ. ಕಟ್ಟೆ ಪೂಜೆ ಅವರು ಕಾಣಿಕೆಯನ್ನು ಕೈಲಿಟ್ಕೊಳ್ಳಿ. ಬನ್ನಿ ಬನ್ನಿ
ಕಟ್ಟೆ ಪೂಜೆದವರೆಲ್ಲ ಈ ಕಡೆ ಬನ್ನಿ, ಈ ಕಡೆಯಿಂದ ಬಿಡುದಿಲ್ಲ, ಈ ಕಡೆ ಬನ್ನಿ ಎಲ್ಲ. ಕಟ್ಟೆ ಪೂಜೆ ಇದ್ದವರು ಮಾತ್ರ ಇಲ್ಲಿ ಸಮರ್ಪಣೆ ಆಯ್ತಮ್ಮ. ಕಟ್ಟೆ ಪೂಜೆ ಮಾಡ್ತಿದ್ರೆ ಮಾತ್ರ ಪ್ರಸಾದ ಕಟ್ಟೆಯಲ್ಲಿ. ಆರಾಮದಲ್ಲಿ ಎಲ್ಲರಿಗೂ ಆಮೇಲೆ ಬಲಿಕ ಆಮೇಲೆ ಬಲಿ ಆಸೆ ನೋಡಿ ಕಾಣಿಕೆ ಇದು ಕೈಯಲ್ಲಿ ಇಟ್ಕೊಳ್ಳಿ ದಯಮಾಡಿ. ಕಾಣಿಕೆ ಚೀಟಿ ಕೈಯಲ್ಲಿ ಇಟ್ಕೊಳ್ಳಿ. ಗಾಡಿ
ಕಲ್ಪನೆ ಬಾಕಿದಾಗಲಿ ಉಪ್ಪು ಬಟಲ್ ಕಲ್ವಾಡು ಹಾಗೆ ಕಲ್ಪಡಿಗೆ ಹಾಗೆ ಕಲ್ಪಟ ಬಟಲ್ ಕಲ್ವಾಡಿ ಮುಗಿ ಅದು ಕಲ್ಪಡೆ ಅಲ್ಲಿ ಐಫೋನ್ ಹುಡುಗಿ ಐಫೋನ್ ಐಫೋನ್ ಆಗಿತ್ತ ಬಾಡು ಕಟ್ಟಿ ಜಾತ್ರೆ ಗನ್ ಬುಕ್ ಏಳು ಮನೆ ನೀರು ಬರ್ತಾ ನೀರು ಬರ್ತೀವಿ ನೀರು ನೀರು ಬರ್ತಾರೆ ಇನ್ನು ಮುಂಚೆ ಅಂತ ಮೊಬೈಲ್ ಕೊಡ್ತಾರೆ ಆಗ ನಿಂಗೆ ಮೊಬೈಲ್ ಎರಡು ಅಂತ ಮೊಬೈಲ್ ಇಲ್ಲಿ ಒಂದು ಜನ ಇಲ್ಲಿ ಎದುರು ಹೋಗ್ಬಾರ ಬೇಬಿ ಅಚ್ಚೆತ್ತು ನಾನು ಮಂಟೆ ಅವು ಸುಮಾರು ಕಣ್ಣು ಹುಟ್ಟಿದ್ದೆ ನೂರ ಎಂಬತ್ತು 130 ಬ್ಯಾಟ್ರಿ ಖಾಲಿ ಡೀಸೆಲ್ joint wheel is battery wire ये दे पैसे पास हो रहा
ಬ್ರಹ್ಮಾನ್ ಪನ್ನೀರ್ ಒಬ್ರು ಬಿಡಿ ಮಾತ್ರ ಹೋಗಿ ಜೊತೆಲಿದ್ದವ್ರು ಕಾಣಿಕೆನೆಲ್ಲ ಕೈಲಿ ಇಟ್ಕೊಳ್ಳಿ ದಯಮಾಡಿ ಪೂಜೆಯವರು ಕಾಣಿಕೆ ಕೈಲಿ ಇಟ್ಕೊಳ್ಳಿ ಬನ್ನಿ, ಯಾರು ಕಟ್ಟೆ ಪೂಜೆಯವರು? ಬನ್ನಿ, ಕೈ ಇಟ್ಕೊಳ್ಳಿ.
ಕಟ್ಟೆ ಪೂಜೆ ಇದ್ದವರಿಗೆ ಮಾತ್ರ ದಯಮಾಡಿ ಕಟ್ಟೆ ಪೂಜೆ ಸೇವಾದಾರರಿಗೆ ಕಟ್ಟೆ ಪೂಜೆ ಇತ್ತು ಮಾತ್ರ ಬಲ್ಲೆ ಎಕ್ಸಿಟಿ ಆಯ್ತೊಂದು ಪ್ರಸಾದ ಬುಕ್ಕ ಕೊರ್ಪೇರು ಖಾಲಿ ಕಟ್ಟೆ ಪೂಜೆದಾಗ ಮಾತ್ರ
ಪೂಜೆಯವರು ಬಂದಿದ್ದೀಗ ಬನ್ನಿ. ಬನ್ನಿ ಯಾರು ಪೂಜೆಯವರು ಕಾಣಿಕೆ ದಯಮಾಡಿ ಕೈಯಲ್ಲಿಟ್ಟುಕೊಳ್ಳಿ. ಕಟ್ಟೆ ಪೂಜೆ ಬ್ರಹ್ಮಾರ್ಪಣೆ ಬರುವವರು ಕಾಣಿಕೆಯನ್ನು ಕೈಯಲ್ಲಿಟ್ಕೊಂಡು ಬನ್ನಿ. ಕಾಣಿಕೆ ಚೀಟಿ ಕೈಯಲ್ಲಿಟ್ಕೊಳ್ಳಿ. Hello.
ಸೇವಾದಾರರು ಮಾತ್ರ ಬಸಕ್ಕೆ ಬನ್ನಿ. ಕಟ್ಟೆ ಪೂಜೆ ಇತ್ತು ನಗರ ಬಳಿ ಕಾಣಿಕೆ ಚೀಟಿ ಕೈಟ್ ಬತ್ತಲ್ಲಿ ಅವರ ನಿತ್ಯ
ಕಟ್ಟೆ ಪೂಜೆ ಬಾಕಿ ಉಂಟ ಚೀಟಿ ಕಟ್ಟೆ ಪೂಜೆ ದೇವದಾರರು ಪ್ರಸಾದ ಕೊಳ್ಳಿಕ್ಕೆ ಬಾಕಿ ಇದ್ರೆ ಬನ್ನಿ ಎದುರು ಕಟ್ಟೆ ಪೂಜೆ ಮಲ್ಪ ನಕ್ಲೆ ಪ್ರಸಾದ ತುಂಡ್ರೆ ಬಾಕಿ ಇತ್ತು ನಮ್ಮಲ್ಲಿ 500 ರೂಪಾಯಿ ಬೇಗ ಬೆಲೆ ಕಟ್ಟೆ ಪೂಜೆ ಇತ್ತವ್ರು ಬೇಗ ಬನ್ನಿ ಕಟ್ಟೆ ಪೂಜೆ ಸೇವಾದಾರರು ಇದ್ದೀರಾ ಕಟ್ಟೆ ಪೂಜೆ ಕಟ್ಟೆ ಪೂಜೆ ಇತ್ತು ನಕ್ಕಲ್ಲಿ ಟೇಬಲ್ ಹಂಚಿದೆ ಗುಲಾಂಡ ಟೇಬಲ್ ಇವಡ ಆ ಒಂದು ಇರೋದಿಕ್ಕ ಹಂಚಿ ಬಾರಬಹುದು ನೋಡಿ ಆದಷ್ಟು ಹಿಂದೆ ಹೋಗಿ ಬರುವವರಿಗೆ ಆಗಬೇಕು ಅನ್ನ ಪ್ರಸಾದ ಬರುವವರಿಗೆ ಆಗಬೇಕು ನುಗ್ಗು ನುಗ್ಗಲಾಗಿ ಆದಷ್ಟು ಹಿಂದೆ ಬರುವವರಿಗೆ ದಾರಿ ಬೇಕು ಹಿಂದೆ ಹೋಗಿ ಹಿಂದೆ ಹೋಗಿ ಹಿಂದೆ ಹೋಗಿ ಎಲ್ಲರಿಗೆ ಪ್ರಸಾದ ಸಿಗ್ತದೆ ದಯಮಾಡಿ ಹಿಂದೆ ಹೋಗಿ
ಹುಡುಗಿ ತೋರಿಸುವ ಮೊಬೈಲ್
ನೀರ್ದಾನೆ ಲೇಟ್ ಮನದಲ್ಲಿ ನೆಲೆಸಿ
ಉಳ್ಳಾತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯ ಕ್ಷೇತ್ರವಿದು ಇದು ಪುಣ್ಯ ಕ್ಷೇತ್ರವಿದು ಮಹತ್ವಬಾರ ಮಹಾಲಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವದ 3ನೇ ದಿನ ಕಾಶಿಯಷ್ಟೇ ಪುಣ್ಯ ಕ್ಷೇತ್ರವಾದ ಪುತ್ತೂರಿನ ಮಹತ್ವಬಾರ ಮಹಾಲಿಂಗೇಶ್ವರ ದೇವರ 3ನೇ ದಿನದ ಪೇಟೆ ಸವಾರಿ ಈಗಾಗಲೇ ಆರಂಭಗೊಂಡಿದೆ. ಈ ಪೇಟೆ ಸವಾರಿಯ 3ನೇ ದಿನದ ಪೇಟೆ ಸವಾರಿ ಆರಂಭಗೊಂಡಿದ್ದು ಇದೀಗ ಮೊದಲ ಕಟ್ಟೆಯಲ್ಲಿ ದೇವರು ಕುಳ್ಳಿರಿಸಿ ಈ ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಮೊದಲ ಕಟ್ಟೆ ಪೇರಾಜೆ ಸತ್ಯನಾರಾಯಣ ಭಟ್ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಳದ ಬಳಿ. ಪೇರಾಜೆ ಸತ್ಯನಾರಾಯಣ ಭಟ್ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಳದ ಬಳಿಯ ಕಟ್ಟೆಯಲ್ಲಿ ಇದೀಗ ದೇವರು ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಈ ಕಟ್ಟೆಯ ವಿಶೇಷತೆಯನ್ನು ಲಕ್ಷ್ಮೀ ವೆಂಕಟರಮಣ ದೇವಳದ ಬಳಿಯ ಕಟ್ಟೆಯಲ್ಲಿ ದೇವರು ಇದೀಗ ವಿರಾಜಮಾನರಾಗಿದ್ದು ಆ ದೇವಳದಲ್ಲಿ ವಿಶೇಷವಾದಂತಹ ಪೂಜೆ ದೇವರಿಗೆ ನಡೆಯುತ್ತೆ. 1941ರಲ್ಲಿ ಪೆರಾಜೆ ಮಾಧವ ಭಟ್ರವರು ಈ ಕಟ್ಟೆಯನ್ನು ನಂದಾವರ ವೆಂಕಟರಾಯ ಕುಡ್ವರವರ ಸ್ಮರಣಾರ್ಥ ಕಟ್ಟಿಸಿದರು. ಪ್ರಸ್ತುತ ಪೆರಾಜೆ ಮಾಧವ ಭಟ್ರವರ ತಮ್ಮ ನರಸಿಂಹ ಭಟ್ರವರ ಪುತ್ರ ಸತ್ಯನಾರಾಯಣ ಭಟ್ರವರು
ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ರಾತ್ರಿ 8ರ ಹೊತ್ತಿಗೆ ದೇವರು ಇಲ್ಲಿಗೆ ಆಗಮಿಸ್ತಾರೆ ಅನ್ನುವಂಥ ಈ ಹಿಂದಿನ ದಾಖಲೆಗಳ ಪ್ರಕಾರ ಇವತ್ತು ದೇವರು ಇಲ್ಲಿಂದ ಹೊರಟಿದ್ದೆ 9:30 ಇಲ್ಲಿಯ ವಿಶೇಷತೆ ಅಂದರೆ ಕಾರ್ತಿಕ ಪೂರ್ಣಿಮಾ ದಿನ ವೆಂಕಟರಮಣ ದೇವರು ಮತ್ತು ಜಾತ್ರಾ ಸಮಯದಲ್ಲಿ ಮಹಾಲಿಂಗೇಶ್ವರ ದೇವರು ಈ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸ್ತಾರೆ ಅನ್ನುವಂಥದ್ದು ವಿಶೇಷ. ತಾವೀಗ ನೋಡ್ತಾ ಇರುವಂಥ ಕಟ್ಟೆಯಲ್ಲಿ ವೆಂಕಟರಮಣ ದೇವರು ಮತ್ತು ಮಹಾಲಿಂಗೇಶ್ವರ ದೇವರು ಎರಡೂ ದೇವರು ಕೂಡ ಒಂದು ಪೂಜೆಯನ್ನು ಸ್ವೀಕರಿಸ್ತಾರೆ. ಕಾರ್ತಿಕ ಪೂರ್ಣಿಮೆಯ ದಿನ ವೆಂಕಟರಮಣ ದೇವರು ಪೂಜೆಯನ್ನು ಸ್ವೀಕರಿಸಿದರೆ ಮಹಾಲಿಂಗೇಶ್ವರನ ಜಾತ್ರಾ ಸಮಯದಲ್ಲಿ ಮಹಾಲಿಂಗೇಶ್ವರ ದೇವರು ಈ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸ್ತಾರೆ ಅನ್ನುವಂಥದ್ದು ಐತಿಹ್ಯ. 1941ರಲ್ಲಿ ನಿರ್ಮಾಣವಾದಂಥ ಕಟ್ಟೆ ಇದೀಗ ಬಹಳ ವಿಶೇಷವಾಗಿ ಈ ಕಟ್ಟೆಯಲ್ಲಿ ಇದೀಗ ಪೂಜೆಯ ಕಾರ್ಯ ಆರಂಭಗೊಂಡಿದೆ. ಆ ಪೂಜಾ ಕಾರ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿಯ ವೈದಿಕ ಕಾರ್ಯ ಹೇಗಾಗ್ತಿದೆ ಅನ್ನುವಂಥದ್ದನ್ನು ನೋಡಿ ತದ ಬಳಿಕ ಮುಂದಿನ ಕಟ್ಟೆಯ ಬಗ್ಗೆ ವಿವರಣೆಯನ್ನು ನೀಡುತ್ತೇವೆ.
ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು ಇದು ಪುಣ್ಯಕ್ಷೇತ್ರವಿದು ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹತ್ವಬಾರ ಮಹಾಲಿಂಗೇಶ್ವರ ದೇವರು ಇದೀಗ ಎರಡನೇ ಕಟ್ಟೆಯತ್ತ. ಈ ದಿನದ ಎರಡನೇ ಕಟ್ಟೆ ನಾಗೇಶ್ ಪೈ ಮಹಾಲಶ ಮೆಡಿಕಲ್ ಮುಖ್ಯ ರಸ್ತೆ. ಮಹಾಲಶ ಮೆಡಿಕಲ್ ಪುತ್ತೂರಿನ ಮೆಡಿಕಲ್ಗಳಲ್ಲಿ ಬಹಳ ವಿಶೇಷ ಸ್ಥಾನವನ್ನು ಪಡೆದಿರ್ತಕ್ಕಂಥ ಇವರ ತಂಡದಿಂದ ಅಥವಾ ಇವರ ಸಂಸ್ಥೆಯ ಮಾಲಕರು ನಿರ್ಮಿಸಿರ್ತಕ್ಕಂತಹ ಕಟ್ಟೆಯಲ್ಲಿ ಇದೀಗ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಈಗಾಗಲೇ ಮೊದಲ ಕಟ್ಟೆಯಲ್ಲಿ ವಿರಾಜ ಸತ್ಯನಾರಾಯಣ ಭಟ್ ವೆಂಕಟರಮಣ ದೇವಳದ ಲಕ್ಷ್ಮೀ ವೆಂಕಟರಮಣ ದೇವಳದ ಬಳಿ ಇರ್ತಕ್ಕಂಥ ಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸಿ ಇದೀಗ ಎರಡನೇ ಕಟ್ಟೆಯತ್ತ ತೆರಳುತ್ತಾ ಇದ್ದಾರೆ. ಆ ಸುಂದರ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಪುತ್ತೂರಿನ ಪೇಟೆಯಲ್ಲಿ ಸಾಗುವಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಭಕ್ತಿ ಪ್ರಧಾನ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೆ ಪುತ್ತೂರು. ಇದು ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಬಹಳಷ್ಟು ಐತಿಹಾಸಿಕವಾದಂಥ ಕ್ಷಣ. ಯಾಕೆಂತಂದರೆ ಇಷ್ಟೊಂದು ಕಟ್ಟೆ ಪೂಜೆಗಳನ್ನು ಪಡೆಯುವಂತಹ ದೇವರು ಅಪರೂಪ ಅನ್ನುವಂತಹದ್ದು. ಯಾಕಂತಂದರೆ ಅವಭೃತ ಸ್ನಾನದ ಒಂದೇ ದಿನ 50ಕ್ಕೂ ಹೆಚ್ಚು ಕಟ್ಟೆಗಳಲ್ಲಿ ದೇವರು ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. ಇವತ್ತು 19 ಕಟ್ಟೆಗಳಲ್ಲಿ ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. ಕಟ್ಟೆಗಳಲ್ಲಿ ಇವತ್ತು ದೇವರು ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಪಂಜುಗುಡ್ಡೇಶ್ವರ ಭಟ್ ಜೊತೆಗೆ ಪ್ರಮುಖರು ಎಲ್ಲರೂ ಕೂಡ ಸೇರಿಕೊಂಡು ಇದೀಗ ಆ ದೇವರ ಜೊತೆಗೆ ಸಾಗುವಂತಹದ್ದು. ನಿನ್ನೆ ಬಹಳ ಅಪರೂಪದಲ್ಲಿ ಅಪರೂಪ ಏನು ಅಂತಂದರೆ ಬಹಳಷ್ಟು ಭಕ್ತರು ನಿನ್ನೆ ದೇವರ ಜೊತೆಗೆ ಸಾಗಿದ್ರು. ಇವತ್ತು ಅದಕ್ಕಿಂತ ಹೆಚ್ಚು ಭಕ್ತರು ದೇವರ ಜೊತೆಗೆ ಸಾಗ್ತಾ ಇದ್ದಾರೆ ಅನ್ನುವಂತಹದ್ದು ಈಗಿರುವಂತಹ ಮಾಹಿತಿ. ಇವತ್ತು ಕೆಲವೊಂದು ಅಪರೂಪದ ಕಟ್ಟೆಗಳಿದ್ದಾವೆ, ಬಹಳ ವಿಶೇಷತೆ ಹೊಂದಿರುವಂಥ ಕಟ್ಟೆಗಳಿದ್ದಾವೆ. ಆ ಎಲ್ಲ ಕಟ್ಟೆಗಳ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ಒದಗಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಬಹಳ ವಿಶೇಷವಾಗಿ ಇವತ್ತು ನವೀಕರಣಗೊಂಡಿರುವಂಥ ಒಂದು ಕಟ್ಟೆ ಅಂತ ಹೇಳಿದರೆ ಅದು ಒಕ್ಕಲಿಗ ಗೌಡ ಸಮಾಜ ಸೇವಾ ಸಂಘ ಪುತ್ತೂರು ಇವರು ನಿರ್ಮಿಸಿರ್ತಕ್ಕಂಥ ಕಟ್ಟೆ. ಅಂದರೆ ಬಹಳ ವರ್ಷಗಳಿಂದ ಕಟ್ಟೆ ನಿರ್ಮಾಣ ಮಾಡಿ ಸೇವೆಯನ್ನು ಸಲ್ಲಿಸದಾದರೆ ಈ ಬಾರಿ ಅದನ್ನು ನವೀಕರಣಗೊಳಿಸಿ ಹೊಸ ಶಿಲಾಮಯ ಕಟ್ಟೆಯನ್ನು ಮಾಡಿದ್ದಾರೆ ಎನ್ನುವಂತಹದ್ದು. ಅದರ ಜೊತೆಗೆ ಈ ಒಂದು ಕಟ್ಟೆ ಪೂಜೆಯಲ್ಲಿ ಬಹಳ ವಿಶೇಷವಾದಂಥ ಒಂದು ಕಟ್ಟೆ ಅಂತ ಹೇಳಿದರೆ ಅದು ಮಲ್ಲಿಗೆ ಕಟ್ಟೆ ಅನ್ನುವಂಥದ್ದಿದೆ. ಬಹಳ ವಿಶೇಷವಾಗಿ ಮಲ್ಲಿಗೆ ಅಲಂಕಾರವನ್ನೇ ಇಲ್ಲಿ
ಮಾಡಲಾಗತ್ತೆ ಅನ್ನುವಂಥದ್ದು. ಇವೆಲ್ಲವನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಬಹಳಷ್ಟು ಕಟ್ಟೆಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಕೂಡ ನಿಮಗೆ ಒದಗಿಸ್ತಾ ಹೋಗ್ತೀವಿ. ಈ ಬಾರಿ ಪಾಂಗ್ಲಾಯಿ ಮುಂಡೆತ್ತಾಯ ದೇವಸ್ಥಾನದಲ್ಲಿಯೂ ಕೂಡ ಕಟ್ಟೆ ಪೂಜೆ ಇದೆ ಅನ್ನುವಂತಹದ್ದು. ಬಹಳ ಒಂದು ಹೊಸ ಕಟ್ಟೆ ಸೇರ್ಪಡೆಯಾಗಿದೆ. ಪಾಂಗ್ಲಾಯಿ ಮುಂಡೆತ್ತಾಯ ದೇವಸ್ಥಾನದಲ್ಲಿಯೂ ಕೂಡ ಕಟ್ಟೆ ಪೂಜೆ ಇದೆ ಅನ್ನುವಂಥದ್ದು. ಇಲ್ಲಿ ಬ್ರಹ್ಮಶ್ರೀ ವಿಷ್ಣು ಪ್ರಸಾದ್ ತಂತ್ರಿಯವರ ನೇತೃತ್ವದಲ್ಲಿ ಈ ಪೇಟೆ ಸವಾರಿ ಈಗ ನಡೀತಾ ಇರುವಂತಹದ್ದು. ಜೊತೆಗೆ ಬ್ರಹ್ಮವಾಹಕರಾಗಿ ಹರಿನಾರಾಯಣ ಮಯ್ಯರವರು ಆ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹರಿನಾರಾಯಣ ಮಯ್ಯರವರು ಆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ಇದೀಗ ಪೇಟೆ ಸವಾರಿಗೆ ದೇವರು ಹೊರಟಿದ್ದಾರೆ. ದೇವರ ಜೊತೆಗೆ ಭಕ್ತರು ಕೂಡ ಸಾಗ್ತಾ ಇದ್ದಾರೆ. ಬಹಳ ಭಕ್ತಿ ಪ್ರಧಾನವಾದಂತಹ ಅಪರೂಪದ ಕ್ಷಣಗಳಿಗೆ ಪುತ್ತೂರು 3ನೇ ದಿನ ಸಾಕ್ಷಿಯಾಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಜಾತ್ರಾ ಮಹೋತ್ಸವದ ದೇವರ ಪೇಟೆ ಸವಾರಿ ಎನ್ನುವಂಥದ್ದು ಬಹಳಷ್ಟು ವಿಶೇಷತೆಗಳಿಂದ ಒಳಗೊಂಡಿದೆ. ನಿನ್ನೆ ಒಬ್ಬರು ಪ್ರಶ್ನೆ ಕೇಳಿದರು, ಅದು ಏನದು ಆ ಒಂದು ಪೆಟ್ಟಿಗೆಯನ್ನು ಎತ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು. ಅದು ಅಲ್ಲಲ್ಲಿ ಹಾಕಿರುವಂಥ ಕಾಣಿಕೆಗಳನ್ನು ಅದರಲ್ಲಿ ಸಂಗ್ರಹಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಇದೀಗ ನಮಗೆ ಸಿಕ್ಕಿದೆ. ಅದರ ಜೊತೆಗೆ ಪೇಟೆ ಸವಾರಿಗೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಕೂಡ ಜೊತೆಗೆ ಹೋಗ್ತಾ ಇರುವಂಥದ್ದು ಕೂಡ ಇಲ್ಲಿನ ವಿಶೇಷತೆ. ತಾವೀಗ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಭಕ್ತರು ಸಾಗ್ತಾ ಇದ್ದಾರೆ, ದೇವರ ಆಗಮನವಾಗ್ತಾ ಇದೆ. ದೇವರಿಗೆ ನೋಡಿ ಅಲ್ಲಲ್ಲಿ ನಮಿಸ್ತಾ ಇರುವಂಥದ್ದು ನೋಡಿ, ಬಹಳ ವಿಶೇಷವಾದಂಥ ಭಕ್ತಿ ಪ್ರಧಾನ ಕ್ಷಣಗಳಿಗೆ ಇದೀಗ ನಾವು ಸಾಕ್ಷಿಯಾಗ್ತಾ ಇದ್ದೇವೆ, ಅದನ್ನು ನೋಡ್ತಾ ಇದ್ದೇವೆ. ಶ್ರೀ ಮಹಾಲಶ ಮೆಡಿಕಲ್ಸಿನ ಮುಂಭಾಗದಲ್ಲಿರ್ತಕ್ಕಂಥ ಕಟ್ಟೆಯಲ್ಲಿ ದೇವರು ಇದೀಗ ವಿರಾಜಮಾನರಾಗ್ತಾ ಇದ್ದಾರೆ. ದೇವರು ವಿರಾಜಮಾನರಾದ ನಂತರ ಮುಂದಿನ ಕಟ್ಟೆಗೆ ತೆರಳಿಕ್ಕಿದ್ದಾರೆ. ಇದೀಗ ನಾಗೇಶ್ ಪೈ ಅವರ ಮಹಾಲಶ ಮೆಡಿಕಲ್ ಮುಖ್ಯ ರಸ್ತೆ ಇಲ್ಲಿ ದೇವರು ಸೇವೆಯನ್ನು ಪಡೆದ ನಂತರ ಮಹಾಮಾಯಿ ದೇವಸ್ಥಾನ ಪುತ್ತೂರು ಇಲ್ಲಿಯ ಕಟ್ಟೆಗೆ ತೆರಳಿಕ್ಕಿದ್ದಾರೆ. ಇದೀಗ ಮಹಾಲಸ ಮೆಡಿಕಲ್ಸಿನ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಇನ್ನು ಮುಂದೆ ಅಲ್ಲಿಯ ವೈದಿಕ ಕಾರ್ಯಗಳನ್ನು ತಾವು ನೋಡಬಹುದು. ತದಬಳಿಕ ಮುಂದಿನ ಕಟ್ಟೆಯ ವಿವರಣೆಯನ್ನು ಈ ದೇವರು ಇಲ್ಲಿಂದ ಹೊರಟ ನಂತರ ನಿಮಗೆ ನೀಡಲಾಗುತ್ತೆ.
ಬಂದೆ ಮಾಡಿ ಜನ ಒಟ್ಟಿಗೆ ಹೋಯ್ತು ಕೊಂಜಿಗೆ ಇರ್ತಾನೆ ಬಂದೆ ಯಾಕೆಂದ್ರೆ ಅಪ್ಪ ಬರ್ತಾನೆ ಸ್ವಲ್ಪ ಒಟ್ಟಿಗೆ ಬಸ್ಸಾದ ഞാൻ മുമ്പ് കട്ടതായിട്ട് മൊബൈലിൽ പറഞ്ഞില്ലേ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ ಶರಣೆಂದು ಬಂದ ಭಕ್ತರನೆಲ್ಲ ಸಲಹುವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಶರಣೆಂದು ಬಂದ ಭಕ್ತರನೆಲ್ಲ ಸಲಹುವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಮತ್ತು ದೇವರು ಎರಡನೇ ಕಟ್ಟೆಯಲ್ಲಿ ಕಟ್ಟೆ ಪೂಜೆಯನ್ನು ಸ್ವೀಕರಿಸಿ ಇದೀಗ ಮೂರನೇ ಕಟ್ಟೆಯತ್ತ ತೆರಳುತ್ತಾ ಇದ್ದಾರೆ. ಮೂರನೇ ಕಟ್ಟೆ ಮಹಾಮಾಯಿ ದೇವಸ್ಥಾನ ಪುತ್ತೂರು. ಈ ಕಟ್ಟೆಯತ್ತ ತೆರಳುತ್ತಾ ಇರುವಂತಹದ್ದು. ಈ ಕಟ್ಟೆಯ ವಿಶೇಷತೆ ಬಹಳಷ್ಟು 1946ರಲ್ಲಿ ದೇವಳದ ವಠಾರದಲ್ಲಿ ಈ ಕಟ್ಟೆಯನ್ನು ಕಟ್ಟಿಸಲಾಯಿತು ಅನ್ನುವಂಥದ್ದು. ಪುತ್ತೂರಿನಲ್ಲಿ ಬಹುಜನರು ಆರಾಧಿಸುವಂತಹ ದೇವರು ಪುತ್ತೂರು ಮಹಾಲಿಂಗೇಶ್ವರ. ಅದರ ಜೊತೆಗೆ ತಾಯಿ ಮಹಾಮಾಯಿಯನ್ನು ಕೂಡ ಬಹಳಷ್ಟು ಜನ ಆರಾಧಿಸ್ತಾರೆ. ಮಹಾಮಾಯಿ ದೇವಳದ ವಠಾರದಲ್ಲಿ ಈ ಕಟ್ಟೆಯನ್ನು ಕಟ್ಟಿಸಲಾಯಿತು. ಇಲ್ಲಿ ಬಹಳಷ್ಟು ವಿಶೇಷತೆ ತಾವು ನೋಡ್ತಾ ಇದ್ದೀರಿ. ಇವತ್ತಿನ ಮೊದಲ ಕಟ್ಟೆ ಇರುವಂತಹದ್ದು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಳದ ಬಳಿ. ಅದಾದ ನಂತರ ಎರಡನೇ ಕಟ್ಟೆ ಮಹಾಲಕ್ಷ್ಮಿ ಮೆಡಿಕಲ್ದಾದರೆ ಮೂರನೇ ಕಟ್ಟೆ ಮಹಾಮಾಯಿ ದೇವಸ್ಥಾನದ ಬಳಿ ಅನ್ನುವಂಥದ್ದು. ಈ ಮೂಲಕ ಎಲ್ಲ ಇಲ್ಲಿರ್ತಕ್ಕಂತಹ ದೇವರುಗಳು ಎಲ್ಲವೂ ಕೂಡ ಒಟ್ಟಾಗಿ ಒಂದಾಗಿ ಅನುಗ್ರಹಿಸ್ತಾರೆ ಅನ್ನುವಂಥದ್ದು. ಜೊತೆಗೆ ಈ ಹಿಂದಿನ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಳದ ಬಳಿ ಇರ್ತಕ್ಕಂಥ ಕಟ್ಟೆಯಲ್ಲಿ ಕಾರ್ತಿಕ ಪೌರ್ಣಿಮೆಯ ಸಮಯದಲ್ಲಿ ವೆಂಕಟರಮಣ ದೇವರು ಪೂಜೆಯನ್ನು ಪಡೆದರೆ, ಈಗ
ಜಾತ್ರೋತ್ಸವದ ಸಮಯದಲ್ಲಿ ಮಹಾಲಿಂಗೇಶ್ವರ ದೇವರು ಪೂಜೆಯನ್ನು ಪಡಿತಾರೆ ಅನ್ನುವಂತಹ ಐತಿಹ್ಯ. ಇವೆಲ್ಲವೂ ಕೂಡ ಬಹಳಷ್ಟು ವಿಶೇಷತೆಗಳನ್ನು ಹೊಂದಿರತಕ್ಕಂಥ ಐತಿಹ್ಯ. 1946ರಲ್ಲಿ ದೇವಳದ ವಠಾರದಲ್ಲಿ ಈ ಕಟ್ಟೆಯನ್ನು ಕಟ್ಟಿಸಲಾಯಿತು. ಮಹಾಮಾಯಿ ದೇವಸ್ಥಾನದ ವಠಾರದಲ್ಲಿರ್ತಕ್ಕಂಥ ಕಟ್ಟೆ ಅಂದರೆ 1946 ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಈ ಕಟ್ಟೆಯನ್ನು ನಿರ್ಮಿಸಲಾಗಿದೆ ಅನ್ನುವಂಥದ್ದು ವಿಶೇಷ. ಇದೀಗ ದೇವಳದ ಎದುರು ಭಾಗದಲ್ಲಿ ಸುದ್ದಿ LED-ಯನ್ನು ಹಾಕಲಾಗಿದೆ. ಆ LED-ಯಲ್ಲಿ ಸಹಸ್ರಾರು ಜನರು, ಇಲ್ಲಿ ನೂರಾರು ಜನರು ಇಲ್ಲಿ ಆ LED-ಯನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ದೇವರು ಎಲ್ಲಿಗೆ ತಲುಪಿದ್ದಾರೆ ಅನ್ನುವಂತಹ ಮಾಹಿತಿಗಾಗಿ ಅಲ್ಲಿ ಬಹಳಷ್ಟು ಜನರು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ದೇವರು ಮಹಾಮಾಯಿ ದೇವಸ್ಥಾನದ ವಠಾರದ ಕಟ್ಟೆ 1946ರಲ್ಲಿ ನಿರ್ಮಾಣಗೊಂಡಿರುವಂಥ ಈ ಕಟ್ಟೆಯಲ್ಲಿ ದೇವರು ಆಗಲಿಕ್ಕಿದ್ದಾರೆ. ಅದನ್ನು ಕೂಡ ತಾವೀಗ ನೋಡ್ತಾ ಇದ್ದೀವಿ. ಮಹಾಮಾಯಿ ದೇವಸ್ಥಾನದ ಕಟ್ಟೆಯ ಭಾಗದಲ್ಲಿ ಸೇರಿರ್ತಕ್ಕಂಥ ಜನಸಾಗರವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಇಲ್ಲಿ ಕುಳಿತುಕೊಳ್ಳಲು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಭಕ್ತರು ಬಹಳ ಶಿಸ್ತಿನಿಂದ ಕುಳಿತುಕೊಂಡು ದೇವರ ಆಗಮನಕ್ಕಾಗಿ ಕಾಯ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ದೇವರು ಮಹಾಮಾಯಿ ಟೆಂಪಲ್ ರಸ್ತೆ ಅಂದರೆ ಮಹಾಮಾಯಿ ದೇವಸ್ಥಾನದ ರಸ್ತೆ MT ರೋಡು ಅನ್ನುವಂಥದ್ದು ಕರೆಯಲ್ಪಡುವಂಥ ರಸ್ತೆಯಲ್ಲಿ ಸಾಗ್ತಾ ಇದ್ದಾರೆ. ಆ MT ರೋಡ್ನಲ್ಲಿ ದೇವರು ಸಾಗ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಅಲ್ಲಿ ಅಂದರೆ ಮಹಾಮಾಯಿ ದೇವಸ್ಥಾನದಲ್ಲಿ ಭಕ್ತರು ಕುಳಿತಿರುವಂಥದ್ದನ್ನು ಕೂಡ ಮತ್ತೊಂದು ಕಡೆ ತಾವು ನೋಡಿದ್ದೀರಿ. 1946ರಿಂದ ಈ ಕಟ್ಟೆಯಲ್ಲಿ ಪೂಜೆ ನೆರವೇರ್ತಾ ಇದೆ. ಈ ಹಿಂದೆ ಬೇರೆ ರೀತಿಯಲ್ಲಿ ಏನಾದರೂ ಪೂಜೆ ಆಗ್ತಾ ಇತ್ತೋ ಗೊತ್ತಿಲ್ಲ. ಆದರೆ 1946ರಲ್ಲಿ ಇಲ್ಲಿ ಕಟ್ಟೆ ನಿರ್ಮಾಣ ಆಯಿತು ಅನ್ನುವಂಥದ್ದು ಗೊತ್ತಿರತಕ್ಕಂಥ ಮಾಹಿತಿ. ಆ ಮಾಹಿತಿಯ ಪ್ರಕಾರ ಇದೀಗ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣಗೊಂಡಿರುವಂಥ ಕಟ್ಟೆ, ಆ ಕಟ್ಟೆಯಲ್ಲಿ ದೇವರಿದೀಗ ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಬಹಳ ಪುರಾತನವಾದಂಥ ಕಟ್ಟೆ. ಈ ಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಭಕ್ತ ಸಾಗರ ಈಗ ನಾವು ನೋಡ್ತಾ ಇದ್ದೇವೆ. ದೇವರ ಹಿಂಬದಿಯಲ್ಲಿ, ದೇವರ ಜೊತೆಗೆ, ದೇವರ ಅಕ್ಕಪಕ್ಕದಲ್ಲಿಯೂ ಕೂಡ ಭಕ್ತರಿದ್ದಾರೆ. ಪದಾತಿಗಳು ಒಂದು ಕಡೆ ಆದರೆ ಪರಿಚಾರಕರು, ಬ್ರಹ್ಮವಾಹಕರು, ತಂತ್ರಿವರ್ಯದವರು, ಅರ್ಚಕರು ಎಲ್ಲರಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಬಹಳ ವಿಶೇಷತೆ ಏನಂತಂದರೆ ದೇವರ ಜೊತೆಗೆ ಸಾಗುವಾಗ ರಸ್ತೆ ಇಕ್ಕೆಲಗಳಲ್ಲೂ ಹಣ್ಣುಗಾಯಿ ಇವುಗಳನ್ನೆಲ್ಲ ಇಡ್ತಾರೆ. ಆದರೆ ಅದಕ್ಕೆ ಯಾವುದೇ ರೀತಿಯಂಥ ಹಣ್ಣುಗಾಯಿ ಇಟ್ಟಾಗ ಅದನ್ನು ಹಣ್ಣುಗಾಯಿ ಮಾಡಿ ದೇವರಿಗೆ ಅರ್ಪಿಸುವಂಥ ಲೇಟ್ ಆಗಬಾರ್ದು ಅನ್ನೋಂಥ ಕಾರಣಕ್ಕೆ ಅರ್ಚಕರ ಬಹುದೊಡ್ಡ ತಂಡ ಒಂದಿದೆ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹುಡುಗರದ ತಂಡ ಅದು. ಅವರೆಲ್ಲರೂ ಕೂಡ ಒಬ್ಬರು ಹಣ್ಣುಗಾಯಿಯ ಜವಾಬ್ದಾರಿಯನ್ನು ವಹಿಸಿಕೊಂಡ್ರೆ ಮತ್ತೊಬ್ಬರು ಅಲ್ಲಿರ್ತಕ್ಕಂಥ ಹೂವನ್ನು ಮತ್ತು ಫಲವಸ್ತುಗಳನ್ನು ಎತ್ತಿಕೊಂಡು ಅದನ್ನು ದೇವರಿಗೆ ಅರ್ಪಿಸುವಂಥದ್ದನ್ನು ಮಾಡ್ತಾರೆ. ಕಾಣಿಕೆಯನ್ನು ತೆಗೆದು ದೇವರಿಗೆ ಅರ್ಪಿಸುವಂಥದ್ದನ್ನು ಇನ್ನೊಬ್ಬರು ಮಾಡ್ತಾರೆ. ಆದರೆ ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ನಡೆದು ಹೋಗುತ್ತೆ ಅಂತಂದರೆ ವೇಗವಾಗಿ ಈ ಕೆಲಸ ಕಾರ್ಯಗಳು ನಡೆಯುತ್ತೆ. ಅದಕ್ಕೆ ಬೇಕಾದಂಥ ಸೂಕ್ತ ವ್ಯವಸ್ಥೆ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಭಕ್ತಿಯಿಂದ ಎಲ್ಲರೂ ಕೂಡ ಎದ್ದು ನಿಂತು ಅದಕ್ಕೆ ಅಂದರೆ ಭಕ್ತಿಯಿಂದ ಎದ್ದು ನಿಂತು ಗೌರವಿಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಬಹಳಷ್ಟು ವಿಶೇಷವಾಗಿ ಈಗ ದೇವರು ಮಹಾಮಾಯಿ ದೇವರದ ವಠಾರಕ್ಕೆ ಹೋಗ್ತಾ ಇರುವಂಥದ್ದು. ಅಲ್ಲಿ ಈಗ ಕಟ್ಟೆ ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. ಮಹಾಮಾಯಿ ದೇವಸ್ಥಾನದ ವಠಾರದ ಕಟ್ಟೆಯಲ್ಲಿ ಇದೀಗ ದೇವರು ಕಟ್ಟೆ ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. ಆ ಎಲ್ಲ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ನೋಡಿ, ಈಗ ಎಲ್ಲ ಕುಳಿತಿದ್ರು, ಇದೀಗ ಎಲ್ಲರೂ ಕೂಡ ಎದ್ದು ನಿಂತು ದೇವರ ಆಗಮನವನ್ನು ನೋಡಲಿಕ್ಕೆ ಕಾತುರತೆಯಿಂದ ಇದ್ದಾರೆ. ಎಲ್ಲರೂ ಕೂಡ ಭಕ್ತಿ ಪರವಶರಾಗಿದ್ದಾರೆ. ಎಲ್ಲರೂ ಕೂಡ ಕೈ ಮುಗಿದು ದೇವರ ಆಗಮನವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಹಳಷ್ಟು ಜನ ಈಗಾಗಲೇ ನೋಡಿ ಇನ್ನೊಂದು ಕಡೆಯ ದೃಶ್ಯಾವಳಿಯನ್ನು ನೀವು ಗಮನಿಸ್ಬೋದು. ಹೊರಭಾಗದಲ್ಲಿ ಎಷ್ಟು ಜನರು ಸೇರಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ದೇವಾಲಯದ ಅಂದರೆ ಮಹಾಮಾಯಿ ದೇವಸ್ಥಾನದ ಹೊರಭಾಗದಲ್ಲಿರ್ತಕ್ಕಂತಹ ಸಹಸ್ರ ಜನ. ರಸ್ತೆಯಲ್ಲಿ ಇನ್ನೂ ಕೂಡ ತುಂಬ ಜನ ಇದ್ದಾರೆ. ಆದರೆ ಹೊರಭಾಗದಲ್ಲಿರ್ತಕ್ಕಂಥ ಜನಸಾಗರವನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದಿದ್ದು ಮಹಾಮಾಯಿ ದೇವಸ್ಥಾನದ ಎದುರು ಭಾಗದ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಮಹಾಮಾಯಿ ದೇವಸ್ಥಾನದ ಎದುರು ಭಾಗದಲ್ಲಿರ್ತಕ್ಕಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಕೆಲವರು ಕಾಮೆಂಟ್ ಕೂಡ ಮಾಡಿದ್ದಾರೆ. ಬಹಳಷ್ಟು ಇವತ್ತು ಕೂಡ ದೇವರ ದರ್ಶನ ಲೈವ್ ನೋಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದ ಧನ್ಯವಾದ. ಮಹೇಶ್ ಆಚಾರ್ಯ ಅವರು
ಕಮೆಂಟ್ ಮಾಡಿದ್ದಾರೆ. ಮಹೇಶ್ ಆಚಾರ್ಯ ಅವರು ಸೌದಿ ಅರೇಬಿಯಾದಿಂದ ಲೈವ್ ನೋಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಈಗಾಗಲೇ ತಿಳಿಸಿದ್ದಾರೆ. ಶಶಾಂಕ್ KM ಅವರು ಒಂದು ಮೆಸೇಜ್ ಹಾಕಿದ್ದಾರೆ, ಒಲ್ಪ ಉಲ್ಲೇರು ದೇವೇರು ಅಂತ. ಲೈವ್ ನೋಡ್ತಾ ಇರಿ, ಪ್ರತಿ ಅಪ್ಡೇಟನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಇದೀಗ ಶ್ರೀ ಮಹಾಮಾಯಿ ದೇವಸ್ಥಾನದ ಕಟ್ಟೆ ಪುತ್ತೂರು ಇಲ್ಲಿಗೆ ದೇವರ ಆಗಮನವಾಗ್ತಾ ಇದೆ. ಇಲ್ಲಿಗೆ ದೇವರು ಆಗಮಿಸ್ತಾ ಇದ್ದಾರೆ, ದೇವರ ಆಗಮನವಾಗ್ತಾ ಇದೆ. ಆ ದೃಶ್ಯಾವಳಿಯನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ದೇವರು ಮಹಾಮಾಯಿ ದೇವರ ದೇವಾಲಯದ ಮುಂಭಾಗದಲ್ಲಿ ಇದ್ದಾರೆ ಅನ್ನುವಂಥದ್ದು. ಆ ದೇವಾಲಯದ ಮುಂಭಾಗದಲ್ಲಿ ದೇವರು ಒಂದು ಎದುರು ಭಾಗದಲ್ಲಿ ನಿಂತು ಎಲ್ಲರಿಗೂ ದರ್ಶನವನ್ನು ನೀಡ್ತಾ ಇರುವಂತಹದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇದೀಗ ಮಹಾಮಾಯಿ ದೇವಾಲಯದ ವಠಾರದಲ್ಲಿರ್ತಕ್ಕಂತಹ ಕಟ್ಟೆಯಲ್ಲಿ ಇದೀಗ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಬಹಳ ವಿಶೇಷವಾದಂಥ ಕ್ಷಣ ಇದೆ. ಯಾಕೆಂತಂದರೆ 1946ರಲ್ಲಿ ನಿರ್ಮಾಣಗೊಂಡಿರುವಂಥ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿ ಇದೀಗ ಪೂಜೆಯನ್ನು ಪಡಿತಾ ಇರುವಂಥದ್ದು. ಜೊತೆಗೆ ಬಹಳ ವಿಶೇಷ, ನಿನ್ನೆ ಎಲ್ಲ ನಾವು ಹೇಳಲಿಲ್ಲ, ಯಾಕೆಂತಂದರೆ ನಿನ್ನೆ ಹೇಳಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಬಹಳಷ್ಟು ಜನ ಹೇಳಿದ್ದಾರೆ. ಏನಂತಂದರೆ ಈಗಾಗಲೇ ಅಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಅವರು ಕೂಡ ಈ ಒಂದು ಪೇಟೆ ಸವಾರಿಯಲ್ಲಿ ಜೊತೆ ಆಗ್ತಾ ಇದ್ದಾರೆ. ದೇವರ ಪೇಟೆ ಸವಾರಿಯಲ್ಲಿ ಜೊತೆ ಆಗ್ತಾ ನಾವು ಕೂಡ ಕೆಲ ಹೊತ್ತು ಬಂದು ಕೆಲವೊಂದು ಕಡೆಗೆ ಪೇಟೆ ಸವಾರಿಯಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಕೇವಲ ಈ ಒಂದು ಪೇಟೆ ಸವಾರಿಯ ವೇಳೆ ಬಹಳಷ್ಟು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಅನ್ನುವಂಥದ್ದು ನಿನ್ನೆ ನಾವು ಹೇಳಿದ್ವಿ. ಅದರ ಜೊತೆಗೆ ಬಹಳಷ್ಟು ಕಡೆ ಉಪಹಾರದ ವ್ಯವಸ್ಥೆ, ಊಟದ ವ್ಯವಸ್ಥೆ, ಫಲಾಹಾರದ ವ್ಯವಸ್ಥೆ, ಜೊತೆಗೆ ಕಾಫಿ ಚಹಾ ತಿಂಡಿಯ ವ್ಯವಸ್ಥೆ ಎಲ್ಲವೂ ಕೂಡ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಜೊತೆಗೆ ಬಹಳಷ್ಟು ಜನ ಎಳನೀರಿನ ವ್ಯವಸ್ಥೆಯನ್ನು ಮಾಡಿದಂಥದ್ದಿದೆ. ಇವೆಲ್ಲವೂ ಕೂಡ ಭಕ್ತರ ಒಂದೊಂದು ರೀತಿಯ ಸೇವೆಗೆ ಪುತ್ತೂರು ಸಾಕ್ಷಿಯಾಗ್ತಾ ಇದೆ ಅನ್ನುವುದಕ್ಕೆ ಅತ್ಯುತ್ತಮ ಉದಾಹರಣೆ. ಯಾಕೆಂತಂದರೆ ಪುತ್ತೂರಿನಲ್ಲಿ ಭಕ್ತರ ಸೇವೆಯೇ ಒಂದು ವಿಶೇಷ, ಭಕ್ತರು ಕೊಡುವಂಥ ಸೇವೆ ಮತ್ತು ಸೇವಾ ಮನೋಭಾವ ವಿಶೇಷ. ಒಂದು ಕಡೆಗೆ ಇಂತಹ ಸೇವೆ ಆದರೆ ಪುತ್ತೂರಿನ ಪಾಕಶಾಲೆಯಲ್ಲಿ ಇದೀಗ ಅಂದರೆ ಸಂಜೆ ಗಂಟೆ 6ರಿಂದ ರಾತ್ರಿ 11 ಗಂಟೆಯ ತನಕ ಅಲ್ಲಿ ನಾಳೆಯ ಅಡಿಗೆಗೆ ಬೇಕಾದಂಥ ತರಕಾರಿಗಳನ್ನು ಕಟ್ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೋಸ್ಕರವಾಗಿ 106 ಸ್ವಯಂ ಸೇವಕರು ಸೇರಿದ್ದಾರೆ. ಅವರೆಲ್ಲರೂ ಕೂಡ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಅದರಲ್ಲಿ ಏನು ಕೆಲಸ ಇದೆ ಅಂತ ಹಾಕ್ತಾರಂತೆ. ಸಂಜೆ 4ರಿಂದ 5 ಗಂಟೆ ಆಗುವಾಗ ಬಂದು ಸೇರ್ತಾರೆ. ನಾಳೆಗೆ ಬೇಕಾದಂಥ ಎಲ್ಲ ತರಕಾರಿಗಳನ್ನು ಕಟ್ ಮಾಡುವಂಥದ್ದನ್ನು ಮಾಡ್ತಾರೆ. ಇವತ್ತು ಕೂಡ ಅಲ್ಲಿ ಬೀಟ್ರೂಟ್ ಮತ್ತು ತೊಂಡೆಕಾಯಿಯನ್ನು ಕಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು, ದೊಣ್ಣೆ ಮೆಣಸನ್ನು ಕಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ನಾವು ಅಲ್ಲಿ ಹೋಗಿ ಅವರನ್ನು ಮಾತನಾಡಿಸಿದ್ದೇವೆ ಇವತ್ತು ಕೂಡ. ಅಂದರೆ ಹೀಗೆ ಎಲ್ಲ ಕೂಡ ಬಹಳ ವಿಶೇಷವಾಗಿ ಇಲ್ಲಿ ಎಲ್ಲರೂ ಒಂದಾಗ್ತಾರೆ. ನಮ್ಮ ಊರಿನ ಜಾತ್ರೆ, ನಮ್ಮ ಒಡೆಯನ ಜಾತ್ರೆ, ಮಹಾಲಿಂಗೇಶ್ವರ ಅಂತ ಹೇಳಿದರೆ ಜಗದೊಡೆಯನ ಜಾತ್ರೆಗೆ ನಾವೆಲ್ಲರೂ ಕೂಡ ಒಟ್ಟಾಗಬೇಕು ಅನ್ನುವಂಥ ಕಾರಣಕ್ಕಾಗಿ ಭಕ್ತ ಸಾಗರ ಒಟ್ಟಾಗ್ತಾ ಇದೆ ಅನ್ನೋದು. ಇದೀಗ ನೀವು ನೋಡ್ತಾ ಇರುವಂಥ ಕಟ್ಟೆ ಶ್ರೀ ಮಹಾಮಾಯಿ ದೇವಸ್ಥಾನ ಪುತ್ತೂರಿನ ಕಟ್ಟೆ. ಅಲ್ಲಿ ಮಹಾಲಿಂಗೇಶ್ವರ ವಿರಾಜಮಾನರಾಗಿದ್ದಾರೆ. ಇದೀಗ ವೈದಿಕ ಕಾರ್ಯಕ್ರಮ ನಡೀತಾ ಇದೆ. ಅವುಗಳನ್ನು ನೋಡಿ ತದಬಳಿಕ ಮತ್ತೆ ವೀಕ್ಷಕ ವಿವರಣೆ ಮುಂದುವರಿತದೆ.
ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮಹತೋಬಾರ ಮಹಾಲಿಂಗೇಶ್ವರ ದೇವರು ಇದೀಗ ಶ್ರೀ ಮಹಾಮಾಯಿ ದೇವಸ್ಥಾನ ಪುತ್ತೂರು ಈ ಕಟ್ಟೆಯಲ್ಲಿ ಸೇವೆಯನ್ನು ಸ್ವೀಕರಿಸಿ ಇದೀಗ ಮುಂದೆ ಸಾಗ್ತಾ ಇರುವಂತಹದ್ದು ವಿಜಯಲಕ್ಷ್ಮಿ ಜಯರಾಮರೈ ಮಹಾಮಾಯಿ ದೇವಳದ ಹಿಂಬಾಗಿನ ಕಟ್ಟೆ. ಸುಮಾರು 50 ವರ್ಷದ ಇತಿಹಾಸ ಹೊಂದಿರತಕ್ಕಂಥ ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ವಿಜಯಲಕ್ಷ್ಮಿ ಜಯರಾಮರೈ ಇವರ ಕಟ್ಟೆಯಲ್ಲಿ ವಿರಾಜಮಾನರಾಗಲಿಕ್ಕಿದ್ದಾರೆ. ಅಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಬಹಳಷ್ಟು ಜನ ವಿ ಆರ್ ವಾಚಿಂಗ್ ಫ್ರಮ್ ಮೈಸೂರು ಅಂತ ಹಾಕಿದ್ದಾರೆ. ಜೊತೆಗೆ ಅನಂತ ಧನ್ಯವಾದಗಳು ಸುದ್ದಿ ಮೀಡಿಯಾ ಅಂತ ಹಾಕಿದ್ದಾರೆ. ಪ್ಲೀಸ್ ಶೋ ದ ಲೈವ್ ನಿಯರ್ ಮೈ ಹೌಸ್ ಪರ್ಲಾಡ್ಕ ಶಿವಕೃಪಾ ಶಿವಪೇಟೆ ಐ ಆಮ್ ವಾಚಿಂಗ್ ಫ್ರಮ್ ಮೈಸೂರು ಅಂತ. ಖಂಡಿತವಾಗಿಯೂ ಮೇಡಮ್, ಪ್ರತಿ ಒಂದು ಕಡೆಯಿಂದ ಕಿರಣ್ ಅವರೇ, ಪ್ರತಿ ಒಂದು ಕಡೆಯ ನೇರ ಪ್ರಸಾರವನ್ನು ನಾವು ಕೊಡ್ತಾ ಇದ್ದೇವೆ. ಕೆಲವೊಂದು ಬಾರಿ ನಿಮಗೆ ನೆಟ್ವರ್ಕ್ ಸಮಸ್ಯೆ ಆಗ್ಬೋದೇ ಹೊರತು ಇಲ್ಲಿಯ ತನಕ ಅಂತ ಯಾವುದೇ ಒಂದು ದೊಡ್ಡ ಸಮಸ್ಯೆ ಕಂಡು ಬಂದಿಲ್ಲ. ಇದೀಗ ನಿರಂತರ ನೇರ ಪ್ರಸಾರವನ್ನು ತಾವು ನೋಡ್ತಾ ಇದ್ದೀರಿ. ಈಗಾಗಲೇ 3ನೇ ಕಟ್ಟೆ ಇದು. ಶ್ರೀ ಮಹಾಮಾಯಿ ದೇವಸ್ಥಾನ ಪುತ್ತೂರು ಇದರದ್ದು 3ನೇ ಕಟ್ಟೆ. ಈ ಕಟ್ಟೆಯಲ್ಲಿ ಸೇವೆ ನಡೀತಾ ಇದೆ. ಇನ್ನು ಮುಂದೆ ಸಾಗುವಂಥ ಕಟ್ಟೆ ವಿಜಯಲಕ್ಷ್ಮಿ ಜಯರಾಮರಯ್ಯವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಇದು ಮಹಾಮಾಯಿ ದೇವಾಲಯದ ಹಿಂಭಾಗದಲ್ಲಿರುವಂಥ ಕಟ್ಟೆ. ತದಬಳಿಕ ಚಿತ್ರನಟ ವಿನೋದ್ ಆಳ್ವರ್ ಅವರ ಕಟ್ಟೆಯಲ್ಲಿ ದೇವರು ಆಗಲಿಕ್ಕಿದ್ದಾರೆ. ಆ ನಂತರ ಶಿವಭಟ್ ಚಿನ್ನದ ವ್ಯಾಪಾರಸ್ಥರು ಪರ್ಲಟ್ಕ ಇವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಇನ್ನೊಬ್ಬರು ಹಾಕಿದ್ದಾರೆ ಪ್ರಶಾಂತ್ ನಾಯ್ಕ್ ಅಂತ. ಅವರು ಐ ಆಮ್ ವಾಚಿಂಗ್ ಫ್ರಮ್ ಢಾಕಾ ಅಂತ ಹಾಕಿದ್ದಾರೆ. ಢಾಕಾದಲ್ಲಿದ್ದಾರಂತೆ. ಢಾಕಾದಿಂದ ನೋಡ್ತಾ ಇದ್ದೀನಿ ಅಂತ ಹಾಕಿದ್ದಾರೆ. ಬಹಳ ಖುಷಿ ಸರ್, ನಮ್ಮ ಊರಿನ ಜಾತ್ರೆಯನ್ನು ತಾವು ಢಾಕಾದಿಂದ ನೋಡ್ತಾ ಇದ್ದೀರಿ. ಬಹಳ ಖುಷಿ ಆಗ್ತಾ ಇದೆ ನೀವು ಢಾಕಾದಿಂದ ಅಂತ ಅಂದಾಗ. ಇನ್ನೊಬ್ಬರು ರಿತು ಅವರು ಫ್ರಮ್ ಬೆಂಗಳೂರು, ಥ್ಯಾಂಕ್ ಯು ಸುದ್ದಿ ಅಂತ ಹಾಕಿದರೆ. ಧನ್ಯವಾದ ಮೇಡಮ್, ನಿಮಗೂ ಕೂಡ. ಫ್ರಮ್ ಬೆಂಗಳೂರು ರಾಜಧಾನಿಯಿಂದ ನೋಡ್ತಾ ಇರುವಂಥ ನಿಮಗೂ ಕೂಡ ಧನ್ಯವಾದ. ಹೀಗೆ ನಿರಂತರವಾಗಿ ನೋಡ್ತಾ ಇರಿ. ಇದೀಗ ದೇವರು ಮತ್ತೆ ಪೇಟೆ ಸವಾರಿಯನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ಇನ್ನು ಮುಂದಿನ ಕಟ್ಟೆ ವಿಜಯಲಕ್ಷ್ಮಿ ಜಯರಾಮರೈ ಕಟ್ಟೆ. ಇದು ಸುಮಾರು ಈ ಕಟ್ಟೆಗೂ ಕೂಡ 50 ವರ್ಷಗಳ ಇತಿಹಾಸ ಇದೆ ಅನ್ನುವಂಥದ್ದು. ಅಜಿಲಾಡಿ ಕರಿಯಪ್ಪ ಭಟ್ರವರು ಸುಮಾರು 50 ವರ್ಷಗಳ ಹಿಂದೆ ಈ ಕಟ್ಟೆಯನ್ನು ಕಟ್ಟಿಸಿದ್ರು ಅನ್ನುವಂತಹ ಇತಿಹಾಸ ಇದೆ ಅನ್ನುವಂಥದ್ದು. ಇದೀಗ ವಿಜಯಲಕ್ಷ್ಮಿ ಜಯರಾಮರೈ ಅವರ ಕಟ್ಟೆ, ಆ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಆ ಕಟ್ಟೆಯಲ್ಲಿ ದೇವರು ಇದೀಗ ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಎಲ್ಲ ವಿಶೇಷ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ.
ಬಹಳ ಸುಂದರವಾದಂತಹ ಒಂದು ಕಟ್ಟೆ. ವಿಜಯಲಕ್ಷ್ಮಿ ಜಯರಾಮರಯ್ಯವರ ಮಾಮಾಯಿ ದೇವಳದ ಹಿಂಭಾಗದಲ್ಲಿರ್ತಕ್ಕಂಥ ಕಟ್ಟೆ. ಅಲ್ಲಿ ಇದೀಗ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಪೇಟೆ ಸವಾರಿಯಲ್ಲಿ ನಿರತ, ಜೊತೆಗೆ ಅಲ್ಲಲ್ಲಿ ಬೇಕಾದಂತಹ ತಿಂಡಿ ತಿನಿಸುಗಳ ವ್ಯವಸ್ಥೆಗಳನ್ನು ಆಯೋಜಕರು ಅಥವಾ ಕಟ್ಟೆ ಪೂಜೆಯನ್ನು ನೀಡುವವರು, ಕಟ್ಟೆಯ ಕಟ್ಟೆ ಯಾರ ಹೆಸರಲ್ಲಿ ಕಟ್ಟೆ ಇರ್ತದೆ ಅವರು, ಅಥವಾ ಆ ಕಟ್ಟೆಯ ಸಮೀಪಕ್ಕೆ ಬರುವಾಗ ನಮ್ಮದೊಂದು ಸೇವೆಯಲ್ಲಿ ಅಂತ ಭಕ್ತರು ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಹಲವಾರು ಸೇವೆಗಳನ್ನು ತಾವು ಗಮನಿಸಲೇಬೇಕು. ಒಂದು ದೊಡ್ಡ ತಂಡ ಸ್ವಯಂ ಸೇವೆಯನ್ನು ಮಾಡ್ತಾ ಇದೆ. ಆ ಸ್ವಯಂ ಸೇವಕರ ದೊಡ್ಡ ಗುಂಪು ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಅದರ ಜೊತೆಗೆ ನಿತ್ಯ ಚಾಕರಿಯವರು, ಪದಾತಿಗಳು ಎಲ್ಲರೂ ಕೂಡ ಈ ಜಾತ್ರೆಗೋಸ್ಕರವಾಗಿ ಜಾತ್ರೆಯ ಸಮಯದಲ್ಲಿ ಸಂಪೂರ್ಣವಾದ ಒಂದು ಸಮಯವನ್ನು ನೀಡಿ ತನ್ನ ಊರಿನ ಒಡೆಯನ ಜಾತ್ರೆಗೋಸ್ಕರ ಅವರು ಮೀಸಲಿಟ್ಟಿರುವಂತಹದ್ದು. ಈಗ ಇನ್ನೊಬ್ಬರು ಮೆಸೇಜ್ ಹಾಕಿದ್ದಾರೆ, ಚೈತನ್ಯ ಕೃಷ್ಣ ಅವರು ನಿನ್ನೆಯೂ ಕೂಡ ಮೆಸೇಜ್ ಹಾಕಿದರು. ಎಟ್ ವಾಟ್ ಟೈಮ್ ದ ವಿವೇಕಾನಂದ ಸ್ಕೂಲ್ ಮಹಾಲಿಂಗೇಶ್ವರ ರೀಚ್, ಕ್ಯಾನ್ ಯು ಪ್ಲೀಸ್ ಗಿವ್ ದಿ ಇನ್ಫಾರ್ಮೇಷನ್. ಖಂಡಿತವಾಗಿ ಈಗಿನ ಪರಿಸ್ಥಿತಿಯಲ್ಲಿ ನೀಡೋದಕ್ಕೆ ಸಾಧ್ಯ ಇಲ್ಲ ಸರ್, ನೀವು ಕ್ಷಮಿಸಬೇಕು. ವಿವೇಕಾನಂದ ಕಟ್ಟೆಗೆ ಕಡೆಯದ ಕಟ್ಟೆ ಅದು, ಅಂದರೆ ವಿವೇಕಾನಂದ ಶಾಲೆ ತೆಂಕಿಲ ಅನ್ನುವಂಥದ್ದು ಅದಾದ ನಂತರ ಒಂದು ಕಟ್ಟೆ ಇರುವಂಥದ್ದು. ಲೇಟ್ ಆಗ್ಬೋದು, ಎಷ್ಟು ಹೊತ್ತಾಗತ್ತೆ ಅನ್ನುವಂಥದ್ದು ಹೇಳಲಿಕ್ಕಾಗೋದಿಲ್ಲ. ಯಾಕೆಂತಂದರೆ 19 ಕಟ್ಟೆಯಲ್ಲಿ 18ನೇ ಕಟ್ಟೆ ಅದು. ಆದ್ದರಿಂದ ಅದನ್ನು ನಾವೀಗ ಸರಿಯಾಗಿ ಇಷ್ಟೇ ಹೊತ್ತಿಗೆ ಬರ್ತದೆ ಅಂತ ಹೇಳುವಂಥದ್ದು ಕಷ್ಟ ಸಾಧ್ಯ. ಯಾಕೆಂತಂದರೆ ಜನಸಾಗರ ಆಗಿದೆ. ದೇವರು ಅಂತಹ ಒಂದು ನೋಡಿ ನಿಮಗೆ ತೋರಿಸ್ತಾ ಇದ್ದೀವಿ, ಬೃಹತ್ ಜನಸಾಗರ ಎಷ್ಟಿದೆ, ಬಹಳ ಸಹಸ್ರ ಸಂಖ್ಯೆಯಲ್ಲಿ ಜನರಿದ್ದಾರೆ. ಇವರೆಲ್ಲರೂ ಕೂಡ ಜೊತೆಯಾಗಿ ಸಾಗೋದ್ರಿಂದ ಆ ಜನಸಾಗರದ ಜೊತೆಗೆ ಸಾಗುವಂಥದ್ದು. ಜೊತೆಗೆ ಪ್ರತಿಯೊಂದು ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಜನಸಾಗರ ನಿಂತುಕೊಂಡು ಅವರು ತಮ್ಮ ಪೂಜೆಯನ್ನು ದೇವರಿಗೆ ಸಲ್ಲಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ತಡ ಆಗಬಹುದು. ಎಕ್ಸಾಕ್ಟ್ ಟೈಮನ್ನು ನಾವು ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಖಂಡಿತವಾಗಿ ಗೊತ್ತಾದರೆ ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತೀವಿ. ಆನಂತರ ಇದೀಗ ದೇವರು ಈ ಕಟ್ಟೆಯತ್ತ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ತಾವೀಗ ನೋಡ್ತಾ ಇರುವಂಥ ಕಟ್ಟೆ ಸುಮಾರು 50 ವರ್ಷಗಳ ಹಿಂದಿನ ಕಟ್ಟೆ. ವಿಜಯಲಕ್ಷ್ಮಿ ಜಯರಾಮರೈ ಮಹಾಮಾಯಿ ದೇವಳದ ಹಿಂಭಾಗದಲ್ಲಿರ್ತಕ್ಕಂಥ ಕಟ್ಟೆ. ಆ ಕಟ್ಟೆಗೆ ದೇವರ ಆಗಮನವಾಗ್ತಾ ಇದೆ. ಭಕ್ತಿಯಿಂದ ಅಲ್ಲಿ ನಮಿಸ್ತಾ ಆ ಕಟ್ಟೆಗೆ ಆಗಮಿಸ್ತಿರುವಂಥ ದೇವರನ್ನು ನೋಡೋದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಜನಸಾಗರವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಆ ಕಟ್ಟೆಯತ್ತ ದೇವರ ಆಗಮನವಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಭಕ್ತ ಸಾಗರ ದೇವರನ್ನು ನೋಡಿ ಪುನೀತರಾಗ್ತಾ ಇದ್ದಾರೆ. ಆ ಎಲ್ಲ ಅಪರೂಪದ ಕ್ಷಣಕ್ಕೆ, ಆ ಭಕ್ತಿ ಪ್ರಧಾನ ಕ್ಷಣಕ್ಕೆ ತಾವೀಗ ಸಾಕ್ಷಿಯಾಗ್ತಾ ಇದ್ದೀರಿ. ಇಲ್ಲಿ ಬ್ರಹ್ಮವಾಕರಿರ್ಬೋದು, ಜೊತೆಗೆ ಪದಾತಿಗಳಿರ್ಬೋದು, ಎಲ್ಲರೂ ಕೂಡ ನಿರಂತರವಾದಂತಹ ಒಂದು ಈ ದೇವರನ್ನು ಹೊತ್ತವರು ಬ್ರಹ್ಮವಾಕರಾಗಿ ಇವತ್ತು ಹರಿನಾರಾಯಣ ಅವರು ನಮ್ಮ ಜೊತೆಗಿದ್ದಾರೆ. ಬಹಳ ವಿಶೇಷವಾದಂತಹ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಬ್ರಹ್ಮವಾಕರಾಗಿ ಹರಿನಾರಾಯಣ ಮಯ್ಯರವರು ಸೇವೆಯನ್ನು ಅಂದರೆ ಆ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಬ್ರಹ್ಮವಾಹಕರಾಗಿ. ಬಹಳ ಒಂದು ಕಠಿಣವಾದಂತಹ ಕೆಲಸ ಅದು. ಬಹಳ ಅಚ್ಚುಕಟ್ಟಾಗಿ ಮತ್ತು ದೇವರನ್ನು ಒಂದು ವೈಭವೀಕರಿಸ್ತಾ, ಅಂದರೆ ಎಲ್ಲರಿಗೂ ಕೂಡ ದೇವರ ದರ್ಶನವನ್ನು ಮಾಡಿಸ್ತಾ ಸಾಕ್ತಾ ಇದ್ದಾರೆ ಬ್ರಹ್ಮವಾಹಕರು ಕೂಡ, ಹರಿನಾರಾಯಣ ಮಯ್ಯ ಅವರು. ಜೊತೆಗೆ ತಂತ್ರಿ ವಿಷ್ಣು ಪ್ರಸಾದ್ ಅವರ ಒಂದು ನೇತೃತ್ವದಲ್ಲಿ ಈ ವೈದಿಕ ಕಾರ್ಯಗಳಲ್ಲಿ ನಡೀತಾ ಇರುವಂಥದ್ದು. ತಾವೀಗ ನೋಡ್ತಾ ಇರುವಂತಹ ಕಟ್ಟೆ ವಿಜಯಲಕ್ಷ್ಮಿ ಜಯರಾಮರೈ ಮಹಾಮಾಯಿ ದೇವಳದ ಹಿಂಭಾಗದ ಕಟ್ಟೆ. ಇದೀಗ ವೈದಿಕ ಕಾರ್ಯ ಆರಂಭಗೊಂಡಿದೆ. ತದಬಳಿಕ ಮತ್ತೆ ವಿನೋದ್ ಆಳ್ವ, ಚಿತ್ರನಟ ವಿನೋದ್ ಆಳ್ವ, ಆನಂದ್ ಶೆಟ್ಟಿ ಫಿಲೋಮಿನಾ ಕ್ಯಾಂಟೀನ್ ಇವರ ಕಟ್ಟೆಗೆ ಮುಂದೆ ದೇವರು ತೆರಳಿಕ್ಕಿದ್ದಾರೆ. ಆ ಕಟ್ಟೆಯ ವಿವರಣೆಯನ್ನು ಮುಂದೆ ಹೇಳಲಾಗುತ್ತದೆ.
ಎದುರಲ್ಲಿ ಹೋಗಿ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ
ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ ಶರಣರು ಬಂದ ಭಕ್ತರನ್ನೆಲ್ಲ ಸರ್ವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಶರಣರು ಬಂದ ಭಕ್ತರನ್ನೆಲ್ಲ ಸರ್ವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಇದೀಗ ಮತ್ತೊಂದು ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂತಹದ್ದು ಬಹಳ ಬಹಳಷ್ಟು ಹಿಂದಿನ ಕಟ್ಟೆ ಇದು. ಚಲನಚಿತ್ರ ನಟ ವಿನೋದ್ ಆಳ್ವರ ತಂದೆ ಆನಂದ್ ಆಳ್ವರು ಈ ಹಿಂದೆ ಕಟ್ಟೆಯನ್ನು ನಿರ್ವಹಿಸಿದ್ರು. ಇದೀಗ ವಿನೋದ್ ಆಳ್ವ ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಕಟ್ಟೆಯತ್ತ ಈಗ ಅಲ್ಲಿಯೂ ಕೂಡ ಜನ ಯಾವ ರೀತಿಯಾಗಿ ಸೇರಿದ್ದಾರೆ ಅನ್ನೋಂಥ ನಿಮಗೆ ತೋರಿಸ್ತಾ ಇದ್ದೀವಿ. ವಿಜಯಲಕ್ಷ್ಮಿ ಜಯರಾಮರಯ್ಯವರ ಕಟ್ಟೆಯಲ್ಲಿ ಸೇವೆಯನ್ನು ಪಡೆದಂತಹ ದೇವರು ಇದೀಗ ವಿನೋದ್ ಆಳ್ವರ ಕಟ್ಟೆಯತ್ತ ತೆರಳುತ್ತಾ ಇರುವಂಥ ನೋಡಿ. ಅಲ್ಲಿಯೂ ಕೂಡ ನೋಡಿ ತೆರಳುವಂಥ ಸಂದರ್ಭದಲ್ಲಿ ರಸ್ತೆ ಇಕ್ಕೆಲಗಳಲ್ಲೂ ಕೂಡ ದೇವರಿಗೆ ವಿವಿಧ ಸೇವೆಯನ್ನು ನೀಡುವಂಥ ಭಕ್ತ ಸಾಗರ ಇದೆ. ಇದಕ್ಕಾಗಿ ಇಲ್ಲಿ ತಡ ಆಗತ್ತೆ ಅನ್ನುವಂಥದ್ದು. ಫಿಲೋಮಿನಾ ಕಾಲೇಜ್ ಕ್ಯಾಂಟೀನ್ನ ಆನಂದ ಶೆಟ್ಟಿಯವರು ಕಟ್ಟೆ ನಿರ್ವಹಣೆಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಅನ್ನುವಂತಹದ್ದು ಮಾಹಿತಿ. ಇದೀಗ ಮತ್ತೊಂದು ಕಟ್ಟೆ ಅಂದರೆ ವಿನೋದ್ ಆಳ್ವರ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂತಹದ್ದು. ಅಲ್ಲಿ ಆ ಕಟ್ಟೆಯತ್ತ ದೇವರು ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು. ಇದೀಗ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವಿಗೆ ಗಮನಿಸ್ತಾ ಇದ್ದೀರಿ. ಪ್ರತಿ ಕಟ್ಟೆಯಲ್ಲೂ ಕೂಡ ನೂರಾರು ಜನ ಬಂದು ಸೇರಿ ಆ ಕಟ್ಟೆಯ ಪೂಜೆಯನ್ನು ಸ್ವೀಕರಿಸುವುದನ್ನು, ಆ ಕಟ್ಟೆ ಪೂಜೆಯನ್ನು ತೆಗೆದುಕೊಳ್ಳುವುದನ್ನು ನೋಡಲಿಕ್ಕೆ ಕಾತರತೆಯಿಂದ ಕಾಯ್ತಾ ಇರ್ತಾರೆ ಅನ್ನುವಂಥದ್ದು. ವಿನೋದ್ ಆಳ್ವರನ್ನು ಕೂಡ ತಾವಿಗೆ ಗಮನಿಸ್ತಾ ಇದ್ದೀರಿ. ಇದೀಗ ಶ್ರೀದೇವರು ವಿನೋದ್ ಆಳ್ವರ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸುವುದಕ್ಕಾಗಿ ಆಗಮಿಸಿದ್ದಾರೆ. ಇದೀಗ ಆ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಇನ್ನು ಮುಂದೆ ವೈದಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿ.
ನೂರು ಮುಟ್ಟ ಪೋಯ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀಮುಖಲಿಂಗೇಶ್ವರ ಹತ್ತೂರ ಭಕ್ತರ ಶಂಕರ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ ಶರಣೆಂದು ಬಂದ ಭಕ್ತರನ್ನೆಲ್ಲ ಸಲಹುವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಶರಣೆಂದು ಬಂದ ಭಕ್ತರನ್ನೆಲ್ಲ ಸಲಹುವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಅಲ್ಲಲ್ಲಿ ವಿಶೇಷವಾದಂಥ ಸೇವೆಗಳನ್ನು ಮಾಡ್ತಾರೆ ಇದೀಗ ಅಲ್ಲಿ ಮಜ್ಜಿಗೆಯನ್ನು ವಿತರಣೆ ಮಾಡ್ತಾ ಇರುವಂಥದ್ದು ತಾವು ಗಮನಿಸ್ತಾ ಇದ್ದೀವಿ. ಬರುವಂಥ ಎಲ್ಲ ಭಕ್ತರಿಗೂ ಕೂಡ ಮಜ್ಜಿಗೆ ವಿತರಣೆ ನಡೀತಾ ಇದೆ. ಇದೀಗ ವಿನೋದ್ ಆಳ್ವರ ಕಟ್ಟೆಯಿಂದ ಹೊರಟು ಶಿವಭಟ್ ಚಿನ್ನದ ವ್ಯಾಪಾರಸ್ಥರು ಇವರ ಕಟ್ಟೆಗೆ ದೇವರು ತೆರಳುತ್ತಾ ಇದ್ದಾರೆ. ಶಿವಭಟ್ ಚಿನ್ನದ ವ್ಯಾಪಾರಸ್ಥರು ಪರ್ಲಡ್ಕ ಈ ಕಟ್ಟೆಗೆ ದೇವರು ತೆರಳುತ್ತಾ ಇದ್ದಾರೆ. 1945ರಲ್ಲಿ ಶಿವಪೇಟೆಯ ಡಿ ಶಿವಭಟ್ಟರವರು ದೇವರ ಮೇಲಿನ ಭಕ್ತಿಯಿಂದ ಈ ಕಟ್ಟೆಯನ್ನು ನಿರ್ಮಿಸಿದರು. ಪ್ರಸ್ತುತ ಡಿ ಗೋವಿಂದ ಭಟ್ ಕಟ್ಟೆ ನಿರ್ವಹಣೆ ಮಾಡ್ತಿದ್ದಾರೆ. ಈ ಕಟ್ಟೆಯು ಕೂಡ ಬಹಳ 1945ರಲ್ಲಿ ನಿರ್ಮಾಣ ಮಾಡಲಾಗಿರುವಂಥ ಕಟ್ಟೆ. ಶಿವಭಟ್ ಚಿನ್ನದ ವ್ಯಾಪಾರಸ್ಥರು ಪರ್ಲಡ್ಕ ಇವರ ಕಟ್ಟೆಗೆ ಇದೀಗ ಎಲ್ಲರೂ ಕೂಡ ತೆರಳಲಿಕ್ಕಿದ್ದಾರೆ. ಈಗಾಗಲೇ ದೇವರು ಆ ಕಟ್ಟೆಯಲ್ಲಿ ಕಟ್ಟೆಗೆ ತೆರಳಿ ಅಲ್ಲಿ ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. ಲಕ್ಷದೀಪದಿ ವಿಶೇಷ ಮಹಾಪೂಜೆ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ದೇವರು ಬರುವುದಕ್ಕೆ ತಯಾರಿ ಹೇಗಾಗ್ತದೆ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ. ಪ್ರತಿಯೊಬ್ಬರು ಕೂಡ ತಮ್ಮ ಕಾಂಪೌಂಡ್ಗಳಿಗೆ ಸುತ್ತಮುತ್ತ ಎಲ್ಲ ಕಡೆ ದೀಪವನ್ನು ಇಡುವಂಥದ್ದಿರ್ಬೋದು, ಅದರ ಜೊತೆಗೆ ದೀಪವನ್ನು ಬೆಳಗುವಂಥದ್ದಿರ್ಬೋದು, ಅವೆಲ್ಲವನ್ನು ಕೂಡ ಮಾಡ್ತಾರೆ. ನೋಡಿ, ರಸ್ತೆ ಇಕ್ಕೆಲಗಳಲ್ಲೂ ಕೂಡ ದೀಪ ಹಣ್ಣುಗಾಯನ್ನು ಇಟ್ಕೊಂಡು ಹೀಗೆ ಮಹಿಳೆಯರು ಮನೆಯವರು ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದು ಇಡೀ ಪುತ್ತೂರಿನಲ್ಲಿ ಇದು ನಡೀತಾ ಇರ್ತದೆ ಅನ್ನುವಂಥದ್ದು. ಇದೀಗ ದೇವರು ಮತ್ತೆ ವಿನೋದ್ ಆಳ್ವರ ಕಟ್ಟೆಯಿಂದ ಶಿವಭಟ್ ಚಿನ್ನದ ವ್ಯಾಪಾರಸ್ಥರು ಪರ್ಲಡ್ಕ ಇವರ ಕಟ್ಟೆಗೆ ತೆರಳುತ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ.
1945ರಲ್ಲಿ ನಿರ್ಮಾಣವಾದಂಥ ಕಟ್ಟೆ, ಬಹಳ ಹಿಂದಿನ ಕಟ್ಟೆ ಇದು. ಆ ಕಟ್ಟೆಯಲ್ಲಿ ಈಗ ದೇವರು ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. MV ಭಟ್ 92 ಇವರು ದೇವರ ವೀರಮಂಗಳದ ಜಳಕದ ಸವಾರಿ ಯಾವಾಗ ಅಂತ ಕೇಳಿದ್ದಾರೆ. 18/4/2026 ಶನಿವಾರ ಸಂಜೆ 3:30ಕ್ಕೆ ವೀರಮಂಗಳದ ಅವಭೃತ ಸ್ನಾನಕ್ಕೆ ಸವಾರಿ ಆರಂಭವಾಗುತ್ತೆ. 19/4/2026 ಆದಿತ್ಯವಾರ ಬೆಳಗ್ಗೆ ಧ್ವಜಾವರೋಹಣ ನಡೆಯಲಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಇಚ್ಛೆ ಪಡುತ್ತೇವೆ. ಕೋಲ್ಕತ್ತಾದಿಂದ ನೋಡ್ತಾ ಇರುವಂಥ ಸಿದ್ದು ಅವರು ಕೂಡ ಇಲ್ಲಿ ಕಮೆಂಟ್ ಹಾಕಿದ್ದಾರೆ. ವಿಜಯನಗರ ಮೈಸೂರಿನಿಂದ ದಯಾನಂದ್ ಪುತ್ತೂರು ಅವರು ನೋಡ್ತಾ ಇದ್ದಾರೆ. ಸಂಧ್ಯಾ ವಾಚಿಂಗ್ ಫ್ರಮ್ ಬೆಂಗಳೂರು ಅಂತ ಹಾಕಿದ್ದಾರೆ. ಇನ್ನೊಬ್ಬರು ಕಿರಣ್ ಶೆಣೆಯವರು ಪರ್ಲಾಡ್ಕದ ಶಿವಕೃತ ಒಂದು ಕಟ್ಟೆಯ ದೃಶ್ಯ ಹಾಕಿ ಅಂತ. ಇದೀಗ ಮುಂದೆ ತೆರಳುತ್ತಾ ಇರುವಂಥ ಕಟ್ಟೆ ಶಿವಭಟ್ ಚಿನ್ನದ ವ್ಯಾಪಾರಸ್ಥರು ಪರ್ಲಾಡ್ಕ, ಇವರ ಕಟ್ಟೆಗೆ ತೆರಳುತ್ತಾ ಇದ್ದಾರೆ. ದೇವರ ಆ ಕಟ್ಟೆಗೆ ತೆರಳುತ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ದೇವರು 5 ಕಟ್ಟೆಯಲ್ಲಿ ಪೂಜೆಯನ್ನು ಪಡೆದು 6ನೇ ಕಟ್ಟೆಯತ್ತ ತೆರಳುತ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಇದೀಗ ಸಮಯ 10:42. ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಭಕ್ತರು ಗಾಯತ್ರಿ ನಾಯ್ಕ್ ಪುತ್ತೂರವರು ನಮ್ಮ ಒಡೆಯ ಅಂತ ಹಾಕಿದರೆ ಜಗದೊಡೆಯ ಮಹತೋಬಾರ ಮಹಲಿಂಗೇಶ್ವರ ಪೇಟೆ ಸವಾರಿ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇದ್ದೀರಿ. ವಿನೋದ್ ಆಳ್ವರ ಕಟ್ಟೆಯಲ್ಲಿ ಸೇವೆಯನ್ನು ಪಡೆದಿರುವಂತಹ ದೇವರು ಶಿವಭಟ್ ಚಿನ್ನದ ವ್ಯಾಪಾರಸ್ಥರು ಪರ್ಲಡ್ಕ ಇಲ್ಲಿಗೆ ತೆರಳುತ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಭಕ್ತರು ವಿವಿಧ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುವಂತಹದ್ದು ವಾಡಿಕೆ. ಅದರ ಜೊತೆಗೆ ಎಲ್ಲವೂ ಇನ್ನೊಬ್ಬರು ಹಾಕಿದ್ದಾರೆ, ಅವರು ಯಕ್ಷಗಾನದಲ್ಲಿದ್ದಾರಂತೆ. ಆದರೂ ಕೂಡ ಯಕ್ಷಗಾನ ನೋಡ್ತಾ ಜಾತ್ರೆಯನ್ನು ನೋಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ಹಾಕಿದ್ದಾರೆ. ದೀಪೇಂದ್ರ ಅವರು ವಾಚಿಂಗ್ ಫ್ರಮ್ ಬೆಂಗಳೂರು ಅಂತ ಹಾಕಿದ್ದಾರೆ. ಧನ್ಯವಾದ ಸರ್, ನೋಡ್ತಾ ಇರಿ ಸಂಪೂರ್ಣವಾದಂಥ ನೇರ ಪ್ರಸಾರ. ಸಾವಿರದ 1945ರಲ್ಲಿ ಶಿವಪೇಟೆಯ ಡಿ ಶಿವಭಟ್ರವರು ದೇವರ ಮೇಲಿನ ಭಕ್ತಿಯಿಂದ ಕಟ್ಟೆಯನ್ನು ನಿರ್ಮಿಸಿದರು. ಆ ಕಟ್ಟೆಯಲ್ಲಿ ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಪರ್ಲಡ್ಕ ಶಿವಭಟ್ ಪರ್ಲಡ್ಕ ಇವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಆ ಕ್ಷಣವನ್ನು ತಾವು ಕೂಡ ನೋಡಲಿಕ್ಕಿದ್ದೀರಿ. ಮುಂದಿನ ಕಟ್ಟೆ ಶಿವಭಟ್ ಪರ್ಲಡ್ಕ ಇವರ ಕಟ್ಟೆ. ರಾಕಿ ಬಾಯ್ ಅನ್ನುವಂತಹ ಅಕೌಂಟಿನ ಒಂದು ಕಾಮೆಂಟ್ ಬಂದಿದೆ. ವಾಚಿಂಗ್ ಫ್ರಮ್ ವಾಷಿಂಗ್ಟನ್ ಅಂತ ಬಂದಿದೆ. ವಾಚಿಂಗ್ ಫ್ರಮ್ ವಾಷಿಂಗ್ಟನ್. ಇನ್ನೊಬ್ಬರು ವಾಚಿಂಗ್ ಫ್ರಮ್ ಹಾರಾಡಿ. ನಿಮ್ಮ ಕಾಮೆಂಟ್ರಿ ಸೂಪರ್ ಅಂತ ಹಾಕಿದ್ದಾರೆ, ಧನ್ಯವಾದ. ಪೇಟೆ ಸವಾರಿಯ ಹಿಂದಿರುವ ಕಥೆಗಳನ್ನು ತಿಳಿಸ್ಬೋದೇ ಅಂತ ಹೇಳುವಂಥ ಒಂದು ಕಾಮೆಂಟ್ ಪುಷ್ಪಲತಾ ಅವರಿಂದ. ಖಂಡಿತ ಮೇಡಮ್, ನಾವು
ಪ್ರಯತ್ನಿಸ್ತೇವೆ. ಸಂಪೂರ್ಣವಾಗಿ ಮಾಹಿತಿ ಕೊಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ತಪ್ಪುಗಳಾಗಬಾರದು ಅನ್ನುವಂಥ ಎಚ್ಚರಿಕೆಯಿಂದ ನಮಗೆ ಗೊತ್ತಿರುವಂಥ ಮಾಹಿತಿಯನ್ನು ಇದೀಗ ಇಲ್ಲಿ ಏನಾಗ್ತಿದೆ ಅನ್ನುವಂಥ ಮಾಹಿತಿ ಒದಗಿಸಿದ್ದೇವೆ. ನೀವು ಕೇಳುವಂಥ ಮಾಹಿತಿಯನ್ನು ಕೂಡ ಒದಗಿಸುತ್ತೇವೆ. ಹರ್ ಹರ್ ಮಹಾದೇವ್. ಸಕಲೇಶ್ಪುರದಿಂದ ಶೋಭಾ ಅವರು ನೋಡ್ತಾ ಇದ್ದಾರೆ. ದೇವರ ಪೇಟೆ ಸವಾರಿಯಲ್ಲಿ ಒಂದು ಅದಕ್ಕೆ ತನ್ನ ಊರಿಗೆ ದೇವರು ಬರ್ತಾರೆ ಅಂತಂದಾಗ ಅದಕ್ಕೆ ಆಗುವಂತಹ ತಯಾರಿಯೇ ಒಂದು ವಿಶೇಷ. ಪುತ್ತೂರಿನಲ್ಲಿ ಮೊದಲ ದಿನ ಮಂಜಲ್ಪಡುಪು ಭಾಗಕ್ಕೆ ಅಥವಾ ಕಾರ್ಜಾಲು, ಮಂಜಲ್ಪಡುಪು, ನೆಹರು ನಗರ, ಕರ್ಮಲ ಈ ಭಾಗಕ್ಕೆ ದೇವರು ತೆರಳದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಒಂದು ಸಂಭ್ರಮ. ನಿನ್ನೆಯ ದಿನ ನೆಲ್ಲಿಕಟ್ಟೆ, ಸಾಲ್ಮರ, ಸೂತ್ರಬೆಟ್ಟು ಸುತ್ತಮುತ್ತ ದೇವರು ತೆರಳಿದಂಥ ಸಂದರ್ಭ ಅಲ್ಲಿರ್ತಕ್ಕಂತಹ ಸಂಭ್ರಮ. ಇವತ್ತಿನ ಕಟ್ಟೆ ಪೂಜೆಯಲ್ಲಿರ್ತಕ್ಕಂಥ ಸಂಭ್ರಮ ಎಲ್ಲವೂ ಕೂಡ ಇಡೀ ಪುತ್ತೂರನ್ನು ಒಂದು ಜಾತ್ರೋತ್ಸವದಲ್ಲಿ ಸೇರಿಸಿಕೊಳ್ಳುವುದು ಹೇಗೆ ಅನ್ನುವುದಕ್ಕೆ ಸಾಕ್ಷಿಯ ರೂಪದಲ್ಲಿದೆ. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಬಹಳ ವೈಭವಪೂರ್ಣ ಕ್ಷಣ ಇದೆ. ಯಾಕಂತಂದರೆ ಇಡೀ ಆಯಾಯ ಏರಿಯಾಗಳಲ್ಲಿ ತಾವೀಗ ನೋಡ್ತಾ ಇದ್ದೀರಿ, ಅಲ್ಲಿ ಹಣ್ಣುಗಾಯನ್ನು ಒಬ್ಬರು, ಕಾಯಿಯನ್ನು ಒಡೆದಿಡಲಿಕ್ಕೆ ಮಾತ್ರ ಒಬ್ಬರು, ಅದು ಉಳಿದದ್ದನ್ನೆಲ್ಲ ಸಂಗ್ರಹ ಮಾಡಲಿಕ್ಕೆ ಮತ್ತೊಬ್ಬರು, ಅದರ ದೇವರ ದೀಪವನ್ನು ದೇವರಿಗೆ ಅರ್ಪಿಸುವವರು ಇನ್ನೊಬ್ಬರು ಅರ್ಚಕರು. ನೋಡಿ ವ್ಯವಸ್ಥೆ ಹೀಗಿರ್ತದೆ. ಅಂದರೆ ಬಹಳ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಯಾಕೆಂತಂದರೆ ಇಲ್ಲದಿದ್ದರೆ ಒಬ್ಬರೇ ಹಣ್ಣುಗಾಯಿಯನ್ನು ಕೊಡೋದು, ಅಲ್ಲಿ ದೀಪವನ್ನು ಕೂಡ ಬೆಳಗುವುದಿದ್ದರೆ ಖಂಡಿತವಾಗಿಯೂ ಸಮಸ್ಯೆ ತುಂಬ ಆಗ್ತಾಯಿತ್ತು. ಆದರೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇಂತಹದೊಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಇದೀಗ ದೇವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿವಭಟ್ ಅವರ ಮನೆಯ ಕಟ್ಟೆಗೆ ಆಗಮಿಸಲಿಕ್ಕಿದ್ದಾರೆ. ಅದ್ರ ಜೊತೆಗೆ ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಸಹಸ್ರ ಜನರು ಒಂದು ದೇವರ ಜೊತೆಗೆ ಸಾಗುವಂಥದ್ದು ನಡೀತಾ ಇದೆ. ಅದಾದ ನಂತರ ಶಿವಭಟ್ ಅವರ ಕಟ್ಟೆ ಆದ ನಂತರ ವೇಣುಗೋಪಾಲ ಪರ್ಲಡ್ಕ ಇವರ ಕಟ್ಟೆ. ವೇಣುಗೋಪಾಲ ಪರ್ಲಡ್ಕ ಇವರ ಕಟ್ಟೆಗೆ ಇನ್ನೊಂದು ಹೆಸರು ಮಲ್ಲಿಗೆ ಕಟ್ಟೆ ಅನ್ನುವಂತಹದ್ದು ಕೂಡ ಪ್ರಸಿದ್ಧತೆಯನ್ನು ಪಡೆದುಕೊಂಡಿದೆ. ಅದರ ಬಗ್ಗೆಯೂ ಕೂಡ ನಿಮಗೆ ಮುಂದೆ ಅಲ್ಲಿಗೆ ತೆರಳುವಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡ್ತೇವೆ. ಇದೀಗ ತಾವು ನೋಡ್ತಾ ಇದ್ದೀರಿ, ಶಿವಭಟ್ ಚಿನ್ನದ ವ್ಯಾಪಾರಸ್ಥರು ಪರ್ಲಾಟಕ ಇಲ್ಲಿಗೆ ದೇವರ ಆಗಮನ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಕಟ್ಟೆಯಲ್ಲೇ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಆ ದೇವರು ಅಲ್ಲಿ ವಿರಾಜಮಾನರಾಗಿ ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಅಳಿಕೆಯಿಂದ ನೋಡುವವರಿದ್ದಾರೆ, ವೀರಮಂಗಲದಿಂದ ನೋಡುವವರಿದ್ದಾರೆ, ಕಲ್ಲಾರೆಯಿಂದ ನೋಡುವವರಿದ್ದಾರೆ. ಅದ್ರ ಜೊತೆಗೆ ಇವತ್ತಿನ ಪೇಟೆ ಸವಾರಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಹೇಳುತ್ತಿದ್ದಾರೆ, ಗೊತ್ತಿಲ್ಲ ಸರ್. ಸುದ್ದಿಯವರು ಆನ್ಲೈನ್ ದೇವರ ಸವಾರಿ ತೋರಿಸುವುದು, ಪ್ರಾಯದವರು ಮತ್ತು ಮಕ್ಕಳಿಗೆ ನೋಡುವ ಭಾಗ್ಯ ಕರುಣಿಸಿದ ನಿಮಗೆ ಅಭಿನಂದನೆಗಳು, ಧನ್ಯವಾದ ಸರ್. ದಿವ್ಯಾ ಕುಮಾರಿ ವಾಚಿಂಗ್ ಫ್ರಮ್ ಬೆಳ್ತಂಗಡಿ ಅಂತ ಹೇಳ್ತಿದ್ದಾರೆ. ಐ ಆಮ್ ವಾಚಿಂಗ್ ಫ್ರಮ್ ರಾಜಸ್ಥಾನ್ ಅಂತ ಒಬ್ಬರು ಹೇಳ್ತಿದ್ದಾರೆ. ಪಾಲಿಮಾರ್ವಾರ್ ರಾಜಸ್ಥಾನ್. ರಾಜಸ್ಥಾನದಿಂದ ನೋಡುವವರಿದ್ದಾರೆ. ತಾವು ಗಮನಿಸ್ಬೋದು, ಪುಟ್ಟ ಪುಟ್ಟ ಮಕ್ಕಳನ್ನು ಹೆಗಲಲ್ಲಿ ಕುಳ್ಳಿರಿಸಿಕೊಂಡು ಬರುವಂಥ ಭಕ್ತರು ತಾವು ಗಮನಿಸ್ತಾ ಇದ್ದೀರಿ ಅಂತ ಅನಿಸುತ್ತೆ. ಅಲ್ಲಿ ಒಂದು ಮಗುವನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ದಂಪತಿ ಅಥವಾ ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಅಲ್ಲಿ ಕಾಯ್ತಾ ಇರುವಂಥದ್ದು ನೋಡಿ. ಮಕ್ಕಳನ್ನೆಲ್ಲರನ್ನು ಕೂಡ ಕರೆದು ನೋಡಿ ಹೆಗಲ ಮೇಲೆ ಕುಳ್ಳಿರಿಸ್ತಾ ಇದ್ದಾರೆ. ಈಗ ನೋಡಿ ಕುಳ್ಳಿರಿಸಿ ಅವರಿಗೆ ದೇವರ ದರ್ಶನವನ್ನು ಮಾಡಿಸುವಂಥದ್ದು ನೋಡಿ ಹೇಗೆ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ನೀವು ತೋರಿಸೋದು. ಇದೆಲ್ಲ ಇಲ್ಲಿ ಸಾಮಾನ್ಯವಾದಂತಹ ದೃಶ್ಯಾವಳಿ. ಅಷ್ಟರ ಮಟ್ಟಿಗೆ ಈ ಒಂದು ಜಾತ್ರೆ ಎಲ್ಲರೂ ಕೂಡ
ತೊಡಗಿಕೊಳ್ತಾ ಇದ್ದಾರೆ. ಪೆರ್ಲಂಪಾಡಿಯಿಂದ, ಬೆಟ್ಟಂಪಾಡಿಯಿಂದ, ಮಂಗಳೂರಿನಿಂದ, ಬೆಂಗಳೂರಿನಿಂದ ನೋಡುವವರೆಲ್ಲರೂ ಕೂಡ ಕಾಮೆಂಟ್ ಮಾಡಿದ್ದಾರೆ. ದೇವರು ಈಗ ಎಲ್ಲಿ ಮುಟ್ಟಿದ್ದಾರೆ. ಈಗ ಅವರು ತೆರಳುತ್ತಾ ಇರುವಂಥದ್ದು ಶಿವಭಟ್ ಚಿನ್ನದ ವ್ಯಾಪಾರಸ್ಥರು ಪರ್ಲಾಡ್ಕ ಇವರ ಕಟ್ಟೆಗೆ. ಶಿವಭಟ್ ಚಿನ್ನದ ವ್ಯಾಪಾರಸ್ಥರು ಪರ್ಲಾಡ್ಕ ಇವರ ಕಟ್ಟೆಗೆ ಇದೀಗ ದೇವರು ತೆರಳುತ್ತಾ ಇದ್ದಾರೆ. ಐ ಆಮ್ ವಾಚಿಂಗ್ ಫ್ರಮ್ ರಾಜಾಜಿನಗರ್ ಬೆಂಗಳೂರು ಅನ್ನುವಂಥದ್ದನ್ನು ಒಬ್ಬರು ಹಾಕಿದ್ದಾರೆ. ಕಡಬದಿಂದ ನೋಡೋರಿದ್ದಾರೆ. ಎಷ್ಟು ಹೊತ್ತು ಆಗಬಹುದು ಅನ್ನುವಂಥದ್ದನ್ನು ಹೇಳ್ತಾರೆ. ಜನಸಾಗರ ಸಹಸ್ರ ಸಂಖ್ಯೆಯಲ್ಲಿ ಜನರಿರೋದ್ರಿಂದ, ಭಕ್ತರಿರೋದ್ರಿಂದ ಅವರ ಎಲ್ಲರ ಸೇವೆಯನ್ನು ದೇವರು ಸ್ವೀಕರಿಸಿ ಅನುಗ್ರಹಿಸಿ ವಾಪಸ್ ಆಗೋದ್ರಿಂದ ಸಮಯ ಗೊತ್ತಾಗಲ್ಲ ಸರ್ ಹೇಳಲಿಕ್ಕೆ. ನಾನು ಪುತ್ತೂರಿನ ಬನ್ನೂರಿನವನು. ದೇವರ ಉತ್ಸವ ಮೂರ್ತಿಯ ಪ್ರತಿದಿನದ ಅಲಂಕಾರ ನೋಡುವುದೇ ಭಾಗ್ಯ ಅಂತ ಹೇಳ್ತಿದ್ದಾರೆ. ಖಂಡಿತವಾಗಿಯೂ ಸರ್, ಬಹಳ ಸುಂದರವಾದಂಥ ಅಲಂಕಾರವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಸಾವಿರದ 1945ರಲ್ಲಿ ಶಿವಪೇಟೆಯ ಡಿ ಶಿವಭಟ್ ರವರು ದೇವರ ಮೇಲಿನ ಭಕ್ತಿಯಿಂದ ನಿರ್ಮಿಸಿದಂಥ ಕಟ್ಟೆಗೆ ಪರ್ಲಾಡ್ಕ ಮನೆಯ ಶಿವಭಟ್ ಪರ್ಲಾಡ್ಕ ಅವರ ಮನೆಯ ಕಟ್ಟೆ. ಈ ಕಟ್ಟೆಗೆ ಇದೀಗ ದೇವರ ಆಗಮನವಾಗ್ತಾ ಇದೆ. ಭಕ್ತರು ಬಹು ನಿರೀಕ್ಷೆಯಿಂದ ಅಲ್ಲಿ ಕಾಯ್ತಾ ಇದ್ದಾರೆ. ಒಂದು ಗಮನಿಸಬೇಕು, ಈಗಾಗಲೇ ಪೆರಾಜೆ ಸತ್ಯನಾರಾಯಣ ಭಟ್ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಾಲಯದ ಬಳಿ ಇರ್ತಕ್ಕಂಥ ಕಟ್ಟೆ ಇರ್ಬೋದು, ನಾಗೇಶ್ ಪೈ ಮಹಾಲಕ್ಷ್ಮಿ ಮೆಡಿಕಲ್ ಮುಖ್ಯ ರಸ್ತೆ ಇಲ್ಲಿಯ ಕಟ್ಟೆ ಇರ್ಬೋದು, ಶ್ರೀ ಮಹಾಮಾಯಿ ದೇವಸ್ಥಾನ ಪುತ್ತೂರು ಇಲ್ಲಿಯ ಕಟ್ಟೆ, ವಿಜಯಲಕ್ಷ್ಮಿ ಜಯರಾಮ್ ರೈ ಮಹಾಮಾಯಿ ದೇವಳದ ಹಿಂಭಾಗದ ಕಟ್ಟೆ, ವಿನೋದ್ ಆಳ್ವರ ಕಟ್ಟೆ, ಎಲ್ಲ ಕಟ್ಟೆಯ ಸುತ್ತಲೂ ಕೂಡ ಜನ ಮೊದಲೇ ಬಂದು ನಿಂತಿದ್ದರು. ಅಂದರೆ ದೇವರ ಜೊತೆಗೆ ಸಾಗುವಂತಹ ಜನರು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಆ ಕಟ್ಟೆಗೆ ಬರುವಂತಹ ಸಂದರ್ಭದಲ್ಲಿ ಅದನ್ನು ನೋಡುವುದಕ್ಕೆ ತನ್ನ ಏರಿಯಾದ ಕಟ್ಟೆಗೆ ಬರ್ತಾರೆ, ತನ್ನ ಮನೆಯ ಪಕ್ಕದ ಕಟ್ಟೆಗೆ ಬರ್ತಾರೆ, ತನ್ನ ಕುಟುಂಬಿಕರ ಕಟ್ಟೆಗೆ ಬರ್ತಾರೆ, ತನ್ನ ಊರಿಗೆ ಬರ್ತಾರೆ, ಅಥವಾ ತನ್ನ ಮನೆ ಎದುರುಗಡೆಯಿಂದ ಬರ್ತಾರೆ. ತಾನು ನಿತ್ಯ ಓಡಾಡುವಂಥ ರಸ್ತೆಯಲ್ಲಿ ದೇವರು ಬರ್ತಾರೆ ಅಂತ ಕಾಯ್ತಾ ಇರುವಂತಹ ಭಕ್ತ ಸಾಗರ ಅಲ್ಲಲ್ಲಿ ಸಹಸ್ರ ಸಂಖ್ಯೆಯಲ್ಲಿದ್ದಾವೆ. ಇದು ಪುತ್ತೂರಿನ ಈ ಒಂದು ಪೇಟೆ ಸವಾರಿಯ ವಿಶೇಷತೆ ಅಂತ. ಬಹಳ ಸಂಪೂರ್ಣವಾದಂತಹ ಕೊಂಬಿನ ನಾದ ಇರ್ಬೋದು, ಬ್ಯಾಂಡ್ ವಾದ್ಯಗಳ ನಿನಾದ ಇರ್ಬೋದು, ಸ್ಯಾಕ್ಸೋಫೋನ್ ವಾದನ ಇರ್ಬೋದು, ಪದಾತಿಗಳಿರ್ಬೋದು, ಎಲ್ಲರೂ ಕೂಡ ಜೊತೆಯಾಗಿ ಸಾಗಿಕೊಂಡು ಬರುವಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇದೀಗ ದೇವರು ಶಿವಭಟ್ ಪರ್ಲಾಡ್ಕ ಇವರ ಕಟ್ಟೆಗೆ ಆಗಮಿಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾದಂಥ ದೃಶ್ಯಾವಳಿ. ಭಕ್ತ ಸಾಗರ ಎಷ್ಟರ ಮಟ್ಟಿಗೆ ಸೇರಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಬಹುದೊಡ್ಡ ಭಕ್ತ ಸಾಗರ ಇಲ್ಲಿ ಒಂದು ಸೇರಿದೆ. ಇದೀಗ ದೇವರು ಶಿವಭಟ್ ಪರ್ಲಾಡ್ಕ ಇವರ ಕಟ್ಟೆಗೆ ಆಗಮಿಸ್ತಾ ಇರುವಂತಹದ್ದು. ಆ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇರುವಂತಹ ಅಪರೂಪದ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಶಿವಭಟ್ ಪರ್ಲಾಡ್ಕ ಅವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಇನ್ನು ಮುಂದೆ ಅಲ್ಲಿಯ ವೈದಿಕ ಕಾರ್ಯಗಳನ್ನು ವೀಕ್ಷಣೆ ಮಾಡೋಣ. ಮುಂದಿನ ಕಟ್ಟೆ ವೇಣುಗೋಪಾಲ ಪರ್ಲಾಡ್ಕರವರ ಮನೆಯ ಕಟ್ಟೆ, 1955ರಲ್ಲಿ ನಿರ್ಮಾಣವಾದ ಕಟ್ಟೆ. ಅದು ಮಲ್ಲಿಗೆ ಕಟ್ಟೆ ಅಂತ ಪ್ರಸಿದ್ಧಿ. ಅಲ್ಲಿಯ ದೃಶ್ಯಾವಳಿಯನ್ನು ಮುಂದೆ ತೋರಿಸುತ್ತೇವೆ. ಅದು ಮತ್ತೆ ಪೂಜೆ ಆಯ್ದ ಮೇಲೆ ಮತ್ತೆ ದೇವರು ಹೋದ ಮೇಲೆ ಅದು ಹೋದ ಮೇಲೆ
ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ
ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ, ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ, ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ. ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ. ಕಟ್ಟೆ ಪೂಜೆಯಲ್ಲಿ ಇದೀಗ ಶಿವಭಟ್ ಪರ್ಲಡ್ಕ ಅವರ ಕಟ್ಟೆಯಿಂದ ದೇವರು ವಾಪಸ್ಸು ತೆರಳುತ್ತಾ ಇದ್ದಾರೆ. ವೇಣುಗೋಪಾಲ ಪರ್ಲಡ್ಕ ಅವರ ಮನೆಯ ಕಟ್ಟೆ 1950ರಲ್ಲಿ ಪಿ ಮಂಗೇಶ್ ರಾವ್ ಅವರು ಸಂಜೀವಿ ಹಾಗೂ ಗಿರಿಜಾರವರ ಸ್ಮರಣಾರ್ಥ ಈ ಕಟ್ಟೆಯನ್ನು ನಿರ್ಮಿಸಿದರು ಅನ್ನುವಂಥದ್ದು ಇತಿಹಾಸ. ಪ್ರಸ್ತುತ ಕಟ್ಟೆಯನ್ನು ವೇಣುಗೋಪಾಲ್ ಮತ್ತು ಕುಟುಂಬಸ್ಥರು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು. ಇದೀಗ ಆ ಕಟ್ಟೆಯನ್ನು ನಾವು ನಿಮಗೆ ತೋರಿಸ್ತೀವಿ. ಬಹಳ ವಿಶೇಷತೆ ಇದೆ ಆ ಕಟ್ಟೆಯಲ್ಲಿ, ಯಾಕೆಂದರೆ ಇದು ಮಲ್ಲಿಗೆ ಕಟ್ಟೆ ಅಂತ ಪ್ರಸಿದ್ಧಿ. ಆ ಕಟ್ಟೆಯಲ್ಲಿ ಸಂಪೂರ್ಣವಾಗಿ ಮಲ್ಲಿಗೆಯನ್ನು ಇರಿಸಿದ್ದಾರೆ. ಅದು ಸಂಪೂರ್ಣ ಮಲ್ಲಿಗೆ ಕಟ್ಟೆ ಅನ್ನುವಂಥ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ತಾವೀಗ ನೋಡ್ತಾ ಇದ್ರಿ ಆ ಮಲ್ಲಿಗೆ ಹೇಗಿಟ್ಟಿದ್ದಾರೆ ಅನ್ನುವಂಥದ್ದು. ಇದಕ್ಕೆ ವೇಣುಗೋಪಾಲ್ ಅವರ ಕಟ್ಟೆ ಅನ್ನುವಂಥದ್ದಿದ್ದರೂ ಕೂಡ ಮಲ್ಲಿಗೆ ಕಟ್ಟೆ ಅನ್ನುವಂಥದ್ದೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥದ್ದು. ಆ ಮಲ್ಲಿಗೆ ಕಟ್ಟೆ ಆದ ಇದೀಗ ದೇವರು ಬರ್ತಾ ಇದ್ದಾರೆ ವೇಣುಗೋಪಾಲ್ ಪರ್ಲಡ್ಕ ಅವರ ಕಟ್ಟೆಗೆ. ಈ ಕಟ್ಟೆಗೆ ಮಲ್ಲಿಗೆ ಕಟ್ಟೆ ಅನ್ನುವಂಥ ಪ್ರಸಿದ್ಧಿ ಪಡೆದಿದ್ದು ಒಂದು ಕಡೆ ಆದರೆ, ಅಲ್ಲಿಗೆ ಸುತ್ತಮುತ್ತ ಭಕ್ತರು ಕೂಡ ನೀಡುವಂತಹದ್ದು ಮಲ್ಲಿಗೆಯನ್ನೇ ತಂದು ಕೊಡುವಂಥದ್ದು ಕಟ್ಟೆಗೆ ಕೊಡ್ತಾ ಇದ್ದಾರೆ. ಈ ಬಾರಿಯ ವಿಶೇಷತೆ ಅದು. ಇಲ್ಲಿ ಮಲ್ಲಿಗೆ ಕಟ್ಟೆ ಅನ್ನುವಂಥ ಪ್ರಸಿದ್ಧಿಯನ್ನು ಪಡೆದುಕೊಂಡಂಥ ಕಟ್ಟೆಯಲ್ಲಿ ಇದೀಗ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಅದು ವೇಣುಗೋಪಾಲ್ ಪರ್ಲಡ್ಕ ಇವರ ಕಟ್ಟೆಗೆ ದೇವರು ಆಗಮಿಸ್ತಾ ಇರುವಂಥದ್ದು. ಈಗ ಶಿವಭಟ್ ಚಿನ್ನದ ವ್ಯಾಪಾರಸ್ಥರು ಪರ್ಲಡ್ಕ ಇವರ ಕಟ್ಟೆಯಿಂದ ಈಗ ದೇವರು ಮಲ್ಲಿಗೆ ಕಟ್ಟೆಯತ್ತ ಆಗಮಿಸ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಆ ಅಪರೂಪದ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಮಲ್ಲಿಗೆ ಕಟ್ಟೆ ಅಂದರೆ ವೇಣುಗೋಪಾಲ್ ಪರ್ಲಡ್ಕ ಅವರ ಕಟ್ಟೆಗೆ ದೇವರು ಆಗಮಿಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಒಂದು ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಕಟ್ಟೆಗೆ ದೇವರು ತೆರಳುತ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನಮ್ಮ ಮೊರೆಯನ್ನು ಆಲಿಸಯ್ಯ.
ಮಹಾಲಿಂಗೇಶ್ವರ ನಮೋ ನಮೋ. ಕಟ್ಟೆ ಪೂಜೆಯಲ್ಲಿ ಕೆಲವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಪ್ರಶ್ನೆಗೆ ಉತ್ತರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಕೊನೆಯ ಕಟ್ಟೆ ಯಾವುದು ಅನ್ನುವಂತಹ ಪ್ರಶ್ನೆ. ಇವತ್ತಿನ ಕೊನೆಯ ಕಟ್ಟೆ ಕೊಟ್ಟಿಬೆಟ್ಟು ಎಳ್ನಾಡು ಗುತ್ತು ತೆಂಕಿಲ. ಈ ಕಟ್ಟೆಯಲ್ಲಿ ಇವತ್ತು ಕೊನೆಯ ಒಂದು ಪೂಜೆ ನಡೀಲಿಕ್ಕಿದೆ. ಅದ್ರ ಜೊತೆಗೆ ತುಂಬ ಜನ ಪುರುಷರ ಕಟ್ಟೆಯಿಂದ, ಪಂಜದಿಂದ, ಆನಂತರ ಕಡಬದಿಂದ, ಶಾರ್ಜಾದಿಂದ, ಜಪ್ಪಿನಮಗೂರು ಮಂಗಳೂರಿನಿಂದ, ದುಬೈನಿಂದ, ಜೊತೆಗೆ ಉಪ್ಪಿನಂಗಡಿಯಿಂದ, ಕಲ್ಲಡಕದಿಂದ ಎಲ್ಲ ಲೈವ್ ನೋಡ್ತಾ ಇದ್ದೇವೆ ಅನ್ನೋಂಥ ಕಾಮೆಂಟನ್ನು ಹಾಕಿದ್ದೀರಿ. ಧನ್ಯವಾದ ನಿಮಗೆ. ಅದರ ಜೊತೆಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಕೆಲವರು ಕೇಳಿದ್ದಾರೆ. ಇವತ್ತಿನ ಕಡೆಯ ಕಟ್ಟೆ ಕೊಟ್ಟಿಬೆಟ್ಟು ಎಲ್ನಾಡು ಗುತ್ತು ತೆಂಕಿಲ. ಈ ಕಟ್ಟೆಯಲ್ಲಿ ಇದೀಗ ದೇವರು ವೇಣುಗೋಪಾಲ್ ಪರ್ಲಡ್ಕ ಇವರ ಕಟ್ಟೆಗೆ ಆಗಮಿಸ್ತಾ ಇದ್ದಾರೆ. ಈ ಕಟ್ಟೆಯ ಇತಿಹಾಸವನ್ನು ತಾವು ಗಮನಿಸಿದ್ರಿ. 1955ರಲ್ಲಿ ಪಿ ಮಂಗೇಶ್ ರಾವ್ರವರು ಸಂಜೀವಿ ಮತ್ತು ಗಿರಿಜಾರವರ ಸ್ಮರಣಾರ್ಥ ಈ ಕಟ್ಟೆಯನ್ನು ಕಟ್ಟಿಸಿದ್ರು ಅನ್ನುವಂಥದ್ದು. ಈ ಕಟ್ಟೆಯನ್ನು ವೇಣುಗೋಪಾಲ್ ಮತ್ತು ಕುಟುಂಬಸ್ಥರು ಇದೀಗ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಈ ಕಟ್ಟೆಯಲ್ಲಿ ಈ ಹಿಂದೆ 2 ಬಾರಿ ಪೂಜೆ ನಡೀತಾ ಇತ್ತಂತೆ. ಈಗ ಏನು ಮಲ್ಲಿಗೆ ಕಟ್ಟೆ ಅಂತ ನಾವು ಕರಿತೀವಿ, ಈ ಕಟ್ಟೆಯಲ್ಲಿ ಹಿಂದೆ 2 ಬಾರಿ ಪೂಜೆ ನಡೀತಾ ಇತ್ತು ಅನ್ನುವಂಥದ್ದು ವಿಶೇಷ. ಆದರೆ ಈಗ ಅದು ಒಂದೇ ಬಾರಿ ಪೂಜೆ ನಡೆಯುವಂಥದ್ದು. ಹಿಂದೆ 2 ಬಾರಿ ಇಲ್ಲಿ ಪೂಜೆ ನಡೀತಾ ಇತ್ತು ಅನ್ನುವಂಥದ್ದು ಅದು ಇಲ್ಲಿಯ ಹಿಂದಿನ ವಿಶೇಷ. ಈಗ ಅಲ್ಲಿ ಒಂದೇ ಬಾರಿ ಪೂಜೆ ನಡೀತಾ ಇದೆ ಅನ್ನುವಂಥದ್ದು ಮಾಹಿತಿ. ಈಗ ತಾವು ನೋಡ್ತಾ ಇದ್ದೀರಿ ವೇಣುಗೋಪಾಲ ಪರ್ಲಡ್ಕರವರ ಮನೆಯ ಕಟ್ಟೆ. ಈ ಕಟ್ಟೆಗೆ 1955ರಲ್ಲಿ, ಅಂದರೆ ಇದಕ್ಕೆ ಇನ್ನೊಂದು ಹೆಸರು ಮಲ್ಲಿಗೆ ಕಟ್ಟೆ ಅಂತ ಕರೆಯಲ್ಪಡ್ತವೆ. ಆ ಕಟ್ಟೆಯ ದೃಶ್ಯಾವಳಿಯನ್ನು ತಾವೀಗ ನೋಡ್ಬೋದು. ಮಲ್ಲಿಗೆ ಕಟ್ಟೆಯ ದೃಶ್ಯಾವಳಿ ತಾವು ಗಮನಿಸ್ಬೋದು. ಹೇಗಿದೆ ಕಟ್ಟೆ ಅನ್ನುವಂಥದ್ದು ನೋಡಿ. ಆ ಕಟ್ಟೆ ಹೇಗಿದೆ ಅನ್ನುವಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಮಲ್ಲಿಗೆ ಕಟ್ಟೆ ಹೀಗೆ ರೆಡಿಯಾಗಿದೆ. ದೇವರ ಒಂದು ಸೇವೆಗಾಗಿ ಮಲ್ಲಿಗೆ ಕಟ್ಟೆ ಯಾವ ರೀತಿಯಾಗಿ ರೆಡಿಯಾಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದಾರೆ. ದೇವರ ಪೇಟೆ ಸವಾರಿ ನಡೆಯುತ್ತಿದೆ. ಶಿವಭಟ್ಟವರ ಕಟ್ಟೆಯಿಂದ ವೇಣುಗೋಪಾಲ್ ಪರ್ಲಡ್ಕ ಇವರ ಕಟ್ಟೆಗೆ ಇದೀಗ ಆಗಮಿಸ್ತಾ ಇದ್ದಾರೆ ದೇವರು. ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ. ಶಿವರಾತ್ರಿ ಶುಭದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಶಿವರಾತ್ರಿ ಶುಭದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಮುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಮತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಮುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಮತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ.
ಸಯ್ಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಾಲಿಂಗೇಶ್ವರನ ಕಟ್ಟೆಯಲ್ಲಿ ಒಂದು ಪುಟ್ಟ ಬದಲಾವಣೆಗಳು ಕಾಣಿಸ್ತಾ ಇದೆ. ಮಲ್ಲಿಗೆ ಕಟ್ಟೆ ನೆಕ್ಸ್ಟ್ ಹೋಗ್ತಾರೆ ಅಂತ ಅನಿಸುತ್ತೆ. ಇದೀಗ ಅಧ್ಯಕ್ಷರು ಮುಂಡ್ಯತಾಯ ದೈವಸ್ಥಾನ ಸಮಿತಿ ಪಾಂಗ್ಲಾಯಿ ಪುತ್ತೂರು ಇಲ್ಲಿಗೆ ದೇವರು ತಿಳಿದ್ದಾರೆ ಅನ್ನುವಂಥದ್ದು. ಮುಂಡ್ಯತಾಯ ದೈವಸ್ಥಾನ ಸಮಿತಿ ಪಾಂಗ್ಲಾಯಿ ಈ ಕಟ್ಟೆಗೆ ದೇವರು ತೆರಳಿರುವಂಥದ್ದು. ಇದೀಗ ಅಲ್ಲಿ ಸೇವೆಯನ್ನು ದೇವರು ಪಡೀಲಿಕ್ಕಿದ್ದಾರೆ. ಬಳಿಕ ವೇಣುಗೋಪಾಲ್ರವರ ಕಟ್ಟೆಗೆ, ವೇಣುಗೋಪಾಲ್ ಪರ್ಲರ್ಕ್ ಅವರ ಕಟ್ಟೆಗೆ ತೆರಳುವಂತಹ ಸಾಧ್ಯತೆಗಳಿದ್ದಾವೆ. ಇದೀಗ ತಾವು ನೋಡ್ತಾ ಇರುವಂತಹ ದೃಶ್ಯ ಅಧ್ಯಕ್ಷರು ಮುಂಡ್ಯತಾಯ ದೈವಸ್ಥಾನ ಸಮಿತಿ ಪಾಂಗ್ಲಾಯಿ ಪುತ್ತೂರು ಇಲ್ಲಿ ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಅಧ್ಯಕ್ಷರು ಮುಂಡ್ಯತಾಯ ದೇವಸ್ಥಾನ ಸಮಿತಿ ಪಾಂಗ್ಲಾಯಿ ಪುತ್ತೂರು ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಮುಂದಿನ ಕಟ್ಟೆ ವೇಣುಗೋಪಾಲ್ ಪರ್ಲಾರ್ಕ ಅವರ ಕಟ್ಟೆ, ಮಲ್ಲಿಗೆ ಕಟ್ಟೆ. ಇದೀಗ ಪಾಂಗ್ಲಾಯಿಯಲ್ಲಿ ದೇವರು ವಿರಾಜಮಾನರಾಗಿರ್ತಕ್ಕಂಥದ್ದು ಮುಂಡ್ಯತಾಯ ದೈವಸ್ಥಾನ ಸಮಿತಿ ಪಾಂಗ್ಲಾಯಿ ಪುತ್ತೂರು ಈ ಕಟ್ಟೆಯಲ್ಲಿ ದೇವರು ಇದೀಗ ವಿರಾಜಮಾನರಾಗಿದ್ದಾರೆ. ಅಲ್ಲಿ ನಡೆಯುವಂಥ ವೈದಿಕ ಕಾರ್ಯಗಳನ್ನು ನೋಡಿ ಮುಂದಿನ ಕಟ್ಟೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ. ಈಗಾಗಲೇ ಮುಂಡ್ಯತಾಯ ದೈವಸ್ಥಾನ ಸಮಿತಿಯ ಪಾಂಗ್ಲಾಯಿ ಕಟ್ಟೆಯಲ್ಲಿ ಪೂಜಾ ಕಾರ್ಯ ಆರಂಭಗೊಂಡಿದೆ. ಆ ಎಲ್ಲ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ.
ಮೊಬೈಲ್ ಫುಲ್ ಚಾರ್ಜ್ ಅಂತ ಪಡ್ಕೊಂಡು ಗಂಡ ಕಾರು ಹೋಗ್ತದೆ ನಾವು ಸಂತೋಷವಾಗಿ ಜಾಲಿ ಆಗ್ತದೆ ಕಾರಲ್ಲಿ ಇರ್ತದೆ ಪಾತ್ರ ಹಿರಿಯ ಬರ್ತೀನಿ ಗೆಲ್ಲಿ ಮುಂದೆ ಅನುಭವ ಇರಿ ಹೋಗುದಾ ಚೌಡಗಿರಿ ನಾಟಿನ ಮಾತ್ರ ಬಾಕಿ ಮಲ್ಲಿಗೆ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ ಭಕ್ತರ ಬಾಳಿನ ಭಾಗ್ಯದ ದೀಪ ಓಂಕಾರ ರೂಪನೇ ಶಿವ ಮಹಲಿಂಗೇಶ್ವರನೇ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಸೋಮವಾರ
ವರ್ಷದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ, ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ. ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು, ಇದು ಪುಣ್ಯಕ್ಷೇತ್ರವಿದು. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಕರ. ಹುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಹರ, ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಹರ, ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ಪುತ್ತೂರ ಮುತ್ತು ಶ್ರೀ ಪಾಂಗ್ಲಾಯಿ ಪುತ್ತೂರು ಮುಂಡ್ಯತ್ತಾಯ ದೈವಸ್ಥಾನ ಸಮಿತಿ ಪಾಂಗ್ಲಾಯಿ ಇಲ್ಲಿಂದ ಇದೀಗ ವೇಣುಗೋಪಾಲ ಪರ್ಲಟ್ಟ ಇವರ ಮಲ್ಲಿಗೆ ಕಟ್ಟೆಗೆ ದೇವರು ತೆರಳುತ್ತಾ ಇರುವಂಥದ್ದು. ಇದೀಗ ಮಲ್ಲಿಗೆ ಕಟ್ಟೆಯ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀವಿ. ಪಾಂಗ್ಲಾಯಿಯಿಂದ ಮಲ್ಲಿಗೆ ಕಟ್ಟೆ ಹತ್ತ ನಾವು ನಿಮಗೆ ಆರಂಭದಲ್ಲಿ ಹೇಳಿದಂಥ ಮಾಹಿತಿ ಮಲ್ಲಿಗೆ ಕಟ್ಟೆಯಿಂದ ಪಾಂಗ್ಲಾಯಿಗೆ ಹೋಗ್ತಾರೆ ಅನ್ನುವಂಥದ್ದು. ಕ್ಷಮಿಸಿ, ಸ್ವಲ್ಪ ಬದಲಾವಣೆಗಳಾಗಿವೆ. ಪಾಂಗ್ಲಾಯಿಗೆ ಮೊದಲು ಹೋಗಿ ನಂತರ ಮಲ್ಲಿಗೆ ಕಟ್ಟೆ ಹತ್ತ ತೆರಳುತ್ತಾ ಇದ್ದಾರೆ. ಅದರ ಜೊತೆಗೆ ಮಲ್ಲಿಗೆ ಕಟ್ಟೆಯ ಕ್ಲೋಸಪ್ ವಿಡಿಯೋವನ್ನು ತಾವೀಗ ನೋಡ್ತಾ ಇದ್ದೀವಿ. ಇದು ವೇಣುಗೋಪಾಲ್ ಪರ್ಲಟ್ಕ ಅವರ ಕಟ್ಟೆ ಆದರೂ ಈ ಕಟ್ಟೆಗೆ ಮಲ್ಲಿಗೆ ಕಟ್ಟೆ ಅನ್ನುವಂಥ ಹೆಸರಿದೆ. ಯಾಕೆಂದರೆ ಈ ಕಟ್ಟೆಯನ್ನು ಸಂಪೂರ್ಣವಾಗಿ ಮಲ್ಲಿಗೆಯಿಂದಲೇ ಅಲಂಕರಿಸುತ್ತಾರೆ ಅನ್ನುವಂಥದ್ದು ವಿಶೇಷ. ಅದರ ಮೇಲೆಯೇ ದೇವರನ್ನು ಕುಳ್ಳಿರಿಸಿ ಪೂಜೆ ನೆರವೇರುತ್ತೆ. ತದ ಬಳಿಕ ಮಲ್ಲಿಗೆಯನ್ನೇ ಪ್ರಸಾದದ ರೂಪದಲ್ಲಿ ಹಂಚುತ್ತಾರೆ ಅನ್ನುವಂಥದ್ದು ಇಲ್ಲಿಯ ವಿಶೇಷತೆ. ನಾವೀಗ ನೋಡ್ತಾ ಇದ್ವಿ, ಮಲ್ಲಿಗೆ ಕಟ್ಟೆಯನ್ನು ನೋಡಿದ್ವಿ. ಇದೀಗ ದೇವರು ತೆರಳುತ್ತಾ ಇರುವಂತಹ ಒಂದು ರೀತಿಯನ್ನು ಕೂಡ ನೋಡ್ತಾ ಇದ್ದೀವಿ. ಯಜ್ಞ ವೆಯ್ಟಿಂಗ್ ಫ್ರಮ್ ಪರ್ಲಾಡ್ಕ ಅನ್ನುವಂಥದ್ದು ಹೇಳ್ತಿದ್ದಾರೆ. ಬಂತು ನೋಡಿ, ಅಲ್ಲಿ ಬರ್ತಾ ಇದ್ದಾರೆ ದೇವರು. ಪರ್ಲಾಡ್ಕದ ಮಲ್ಲಿಗೆ ಕಟ್ಟೆ ಅಂತ ಬರ್ತಾ ಇದ್ದಾರೆ. ಹಿರೇಬಂಡಾಡಿಯ ಗಗನ್ ಮಲ್ಲಿಗೆ ಕಟ್ಟೆಯಲ್ಲಿ ಎರಡೆರಡು ಬಾರಿ ಪೂಜೆ ನಡೆಯಲು ಮತ್ತು ಅದು ರದ್ದಾಗಲು ಕಾರಣ ನಿಮಗೆ ತಿಳಿದರೆ ತಿಳಿಸಿ ಅನ್ನುವಂಥ ಒಂದು ಕಾಮೆಂಟ್ ಹಾಕಿದ್ದಾರೆ. ಅದಕ್ಕೆ ಕಾರಣ, ಸ್ಪಷ್ಟವಾದ ಕಾರಣ ಗೊತ್ತಿಲ್ಲ. ಈಗಾಗಲೇ ಮಲ್ಲಿಗೆ ಕಟ್ಟೆಯವರ ಹತ್ರ ಸುದ್ದಿ ಬಿಡುಗಡೆಯವರು ಮಾತನಾಡಿಸಿದ್ದಾರೆ. ಅವರು ಕೂಡ ಎರಡೆರಡು ಬಾರಿ ಇತ್ತು ಮುಂಚೆ, ಆದರೆ ಈಗ ಅದನ್ನು ಒಂದೇ ಬಾರಿ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಹಾಸನದಿಂದ ನಾನು ನೋಡ್ತಾ ಇದ್ದೇನೆ ಅನ್ನುವಂಥ ಕಮೆಂಟ್ಗಳು ಬಂದಿದೆ. ಬೇರೆ ಬೇರೆ ಊರುಗಳಿಂದ ನೋಡ್ತಾ ಇರುವವರು ಕಮೆಂಟ್ಗಳನ್ನು ಹಾಕಿದ್ದೀರಿ, ಧನ್ಯವಾದ ನಿಮಗೆ.
ಪುತ್ತೂರಿನ ದೇವರ ಹತ್ತಿರ ಕರ್ಕೊಂಡು ಹೋದ ಹಾಗಿದೆ ಅನ್ನುವಂಥದ್ದು. ಧನ್ಯವಾದ ಸರ್. ನಿಮಗೆ ನೀವು ನಿರಂತರವಾಗಿ ನೇರ ಪ್ರಸಾರವನ್ನು ನೋಡ್ತಾ ಇರಿ. ಕಂಟಿನ್ಯೂಸ್ ಪ್ರತಿ ಜಾತ್ರೆಯ ಪ್ರತಿ ಕ್ಷಣದ ನೇರ ಪ್ರಸಾರವೂ ಕೂಡ ಇದೆ. ನಿಮಗೆ ಎಲ್ಲವನ್ನು ಕೂಡ ಸುದ್ದಿ ಲೈವ್ ಪೇಜ್ನಲ್ಲಿ ನೋಡಿ. ಸುದ್ದಿ ಬಿಡುಗಡೆಯಲ್ಲಿ ವಿಶೇಷವಾದಂತಹ ವಿವರಣೆಗಳುಳ್ಳಂತಹ ವರದಿಯೂ ಕೂಡ ಇದೆ. ಇದೀಗ ತಾವು ನೋಡ್ತಾ ಇರುವಂಥದ್ದು ಮಲ್ಲಿಗೆ ಕಟ್ಟೆ. ಈ ಕಟ್ಟೆಯನ್ನು ವಿಶೇಷವಾಗಿ ಅಲಂಕಾರ ಮಾಡಲಾಗುತ್ತೆ. ಅದು ಮಲ್ಲಿಗೆಯಿಂದಲೇ ಅಲಂಕಾರ ಮಾಡಲಾಗುತ್ತೆ ಅನ್ನುವಂಥದ್ದು ಇಲ್ಲಿನ ವಿಶೇಷತೆ. ನೋಡಿ, ಈಗ ತಾವು ನೋಡ್ತಾ ಇದ್ದೀರಿ ಮಲ್ಲಿಗೆ ಕಟ್ಟೆಯ ವಿಶೇಷತೆಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಮಲ್ಲಿಗೆ ಕಟ್ಟೆ ಹೇಗೆ ರೆಡಿಯಾಗಿದೆ ಅನ್ನುವಂಥದ್ದು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ದೇವರ ಆಗಮನವಾಗ್ತಾಯಿದೆ, ಮತ್ತೊಂದು ಕಡೆಯಲ್ಲಿ ಮಲ್ಲಿಗೆ ಕಟ್ಟೆಯಲ್ಲಿ ಹೇಗೆ ರೆಡಿಯಾಗಿದೆ ಅನ್ನುವಂಥದ್ದು ತೋರಿಸ್ತೀವಿ. ವಿದ್ಯಾ ಬಂಗೇರ ವಾಚಿಂಗ್ ಫ್ರಮ್ ಬೆಳ್ತಂಗಡಿ ಅಂತ ಹಾಕಿದ್ದಾರೆ. ದೇವರ ಪೇಟೆ ಸವಾರಿಯ ಮುಂದಿನ ಕಟ್ಟೆ ವೇಣುಗೋಪಾಲ ಪರಲಾಡ್ತ ಇವರ ಕಟ್ಟೆ. ಈ ಕಟ್ಟೆಯಲ್ಲಿ ದೇವರು ಇದೀಗ ವಿರಾಜಮಾನರಾಗಿದ್ದಾರೆ. 1955ರಲ್ಲಿ ನಿರ್ಮಾಣ ಆಗಿರುವಂಥ ಕಟ್ಟೆ ಇದು. ಪಿ ಮಂಗೇಶ್ ರಾವ್ರವರು ಸಂಜೀವಿ ಮತ್ತು ಗಿರಿಜಾರವರ ಸ್ಮರಣಾರ್ಥ ಈ ಕಟ್ಟೆಯನ್ನು ಕಟ್ಟಿಸಿದ್ರು. ಇದೀಗ ವೇಣುಗೋಪಾಲ್ ಅವರು ನಿರ್ವಹಣೆ ಮಾಡ್ತಿದ್ದಾರೆ, ಅವರ ಕುಟುಂಬಸ್ಥರು ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಈ ಕಟ್ಟೆಯಲ್ಲಿ ಹಿಂದೆ 2 ಬಾರಿ ಪೂಜೆ ನಡೀತಾ ಇತ್ತಂತೆ, ಈಗ ಒಂದೇ ಬಾರಿ ಪೂಜೆ ನಡೆಯುತ್ತೆ. ಈ ಕಟ್ಟೆಯಲ್ಲಿ ಸಂಪೂರ್ಣ ಮಲ್ಲಿಗೆ ಅಲಂಕಾರ ಆಗಿರೋದ್ರಿಂದ ಇದನ್ನು ಮಲ್ಲಿಗೆಯ ಕಟ್ಟೆ ಅಂತಲೇ ಪ್ರಸಿದ್ಧಿ. ಇದೀಗ ದೇವರು ಮಲ್ಲಿಗೆ ಕಟ್ಟೆಯಲ್ಲಿ ವಿರಾಜಮಾನರಾಗ್ತಾ ಇದ್ದಾರೆ. ಮುಂದೆ ಮಲ್ಲಿಗೆ ಕಟ್ಟೆಯಲ್ಲಿ ನಡೆಯುವಂತಹ ಪೂಜಾ ಕೈಂಕರ್ಯದ ವಿಶೇಷತೆಗಳನ್ನು ತಾವು ನೋಡ್ಬೋದು. ತಾವು ಈಗ ನೋಡ್ತಾ ಇದ್ದೀರಿ, ದೇವರು ನೇರವಾಗಿ ಹೋಗಿ ದೇವರನ್ನು ಮಲ್ಲಿಗೆಯ ಕಟ್ಟೆಯ ಮೇಲ್ಭಾಗದಲ್ಲಿ ನೋಡಿ, ಮಲ್ಲಿಗೆಯ ಕಟ್ಟೆಯ ಮೇಲ್ಭಾಗದಲ್ಲಿ ಕುಳ್ಳಿರಿಸ್ತಾ ಇದ್ದಾರೆ. ಆ ಕ್ಲೋಸ್ ಅಪ್ ಶಾಟ್ಸ್ ಕೂಡ ತಾವು ನೋಡ್ತಾ ಇದ್ದೀರಿ. ಮಲ್ಲಿಗೆ ಕಟ್ಟೆಯ ಮೇಲ್ಭಾಗದಲ್ಲಿ ದೇವರನ್ನು ಕುಳ್ಳಿರಿಸಿ ಪೂಜೆ ನೆರವೇರಿಸಲಾಗತ್ತೆ. ಮಲ್ಲಿಗೆ ಕಟ್ಟೆಯ ಮೇಲ್ಭಾಗದಲ್ಲಿ ದೇವರನ್ನು ಕುಳ್ಳಿರಿಸಿ ಪೂಜೆ ನೆರವೇರಿಸಲಾಗತ್ತೆ. ಇಲ್ಲಿ ಇದೇ ವಿಶೇಷ. ಇನ್ನು ಮುಂದೆ ಆ ಕಟ್ಟೆಯ ವೈದಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ, ಅದನ್ನು ವೀಕ್ಷಣೆ ಮಾಡಬಹುದು.
ಕೈ ತೊಳಿಬೇಕಲ್ಲ ಹೌದು
ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪೇಜ್ಗಿಂತ ಇನ್ನೂ ಅಲ್ಲತ್ತಾರದ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ಇದೀಗ ನಮೋ ಓಂ ಜಗದೀಶ್ವರ ಮಲ್ಲಿಗೆ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸಿದಂತಹ ದೇವರು ಕೆ ವಾಮನ ನಾಯಕ್ ಪರ್ಲಡ್ಕ ಜಂಕ್ಷನ್ ಈ ಕಟ್ಟೆಗೆ ತೆರಳುವವರಿದ್ದಾರೆ. ಇದೀಗ ತಾವು ನೋಡ್ತಾ ಇದ್ದೀರಿ ಮಲ್ಲಿಗೆ ಕಟ್ಟೆಯ ಹೊರಭಾಗದ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬೈಪಾಸ್ ಕಟ್ಟೆಗೆ ಎಷ್ಟು ಹೊತ್ತಿಗೆ ಮುಟ್ಟುತ್ತಾರೆ ಅನ್ನುವಂಥದ್ದು ಒಬ್ಬರು ಪ್ರಶ್ನೆ. ಆದರೆ ಅದಕ್ಕೆ ಸರಿಯಾದಂತಹ ಉತ್ತರ ನಮಗೆ ಗೊತ್ತಿಲ್ಲ. ಯಾಕೆಂತಂದರೆ ಭಕ್ತರ ಸಂಖ್ಯೆ ಹೆಚ್ಚಿದೆ, ಭಕ್ತರು ಕೊಡುವಂಥ ಸೇವೆಯ ಸಂಖ್ಯೆಯೂ ಕೂಡ ಹೆಚ್ಚಿದೆ. ಅದರಿಂದ ಸ್ವಲ್ಪ ಸಮಯಾವಕಾಶ ತೆಗೆದುಕೊಳ್ಳಬಹುದು. ಸುಜಾತ ಮಯ್ಯ ಅವರು ದುಬೈಯಿಂದ ನೋಡ್ತಾ ಇದ್ದೇವೆ ಅಂತ ಹಾಕಿದ್ದಾರೆ. ಚಂದ್ರಕಲಾ ಆಚಾರ್ಯ ಅವರು ವಾಚಿಂಗ್ ಫ್ರಮ್ ಮುಂಬೈ ಅಂತ ಹಾಕಿದ್ದಾರೆ. ಕೆ ಮಾಲತಿ ಅವರು ಮಲ್ಲಿಗೆ ಕಟ್ಟೆಯ ಪೂಜೆ ತುಂಬ ಚೆನ್ನಾಗಿದೆ ಅಂತ ಹಾಕಿದ್ದಾರೆ. ಕೃತೇಶ್ ದಾಮೋದರ್ ಅವರು ಬಹರೇನ್ನಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೈಸೂರಿಂದ ಲಿಂಗಣ್ಣ ಅವರು, ಕಿಶೋರಾಚಾರ್ಯ ಹುಬ್ಳಿಯಿಂದ ನೋಡ್ತಾ ಇದ್ದಾರೆ. 2003ರಲ್ಲಿ ಪುತ್ತೂರಿಂದ ಹುಬ್ಳಿಗೆ ಬಂದದ್ದು. ಥ್ಯಾಂಕ್ಸ್ ಸುದ್ದಿ ಪುತ್ತೂರಿಗೆ ಅಂತ ಹಾಕಿದ್ದಾರೆ. ಹ್ಯಾಪಿ ಗರ್ಲ್ ಶ್ರೇಯಾ ಅವರು ವಾಚಿಂಗ್ ಫ್ರಮ್ ಬೆಂಗಳೂರು ಅಂತ ಇದೆ. ಈಗ ಮುಂದಿನ ಕಟ್ಟೆಯ ವಿವರಣೆಯನ್ನು ನೋಡ ಹೋಗುವ. ಮುಂದಿನ ಕಟ್ಟೆ ಕೆ ವಾಮನ ನಾಯಕ್ ಪರ್ಲಡ್ಕ ಜಂಕ್ಷನ್. ಸುಮಾರು 60 ವರ್ಷಗಳ ಹಿಂದೆ ದಿವಂಗತ ಕೆ ಗೋವಿಂದ ನಾಯಕ್ರವರು ಈ ಕಟ್ಟೆಯನ್ನು ನಿರ್ಮಿಸಿದರು. ಪ್ರಸ್ತುತ ಕೆ ವಾಮನ ನಾಯಕ್ರವರು ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಕಟ್ಟೆಯದ್ದು ಕೂಡ ಒಂದು ವಿಶೇಷತೆ ಏನು ಅಂತಂದರೆ, ಲಕ್ಷ್ಮೀ ವೆಂಕಟರಮಣ ದೇವಳದ ಬಳಿ ಇರತಕ್ಕಂಥ ಕಟ್ಟೆಯ ರೀತಿಯಲ್ಲೇ ಈ ಕಟ್ಟೆಗೂ ಒಂದು ವಿಶೇಷತೆ ಇದೆ. ಕೆ ವಾಮನ ನಾಯಕ್ ಪರ್ಲಡ್ಕ ಮನೆ ಇವರ ಕಟ್ಟೆಯಲ್ಲಿ
ವೆಂಕಟರಮಣ ದೇವರಿಗೂ ಕೂಡ ಪೂಜೆ ನಡೆಯುತ್ತೆ ಅನ್ನುವಂಥದ್ದು ವಿಶೇಷ. ಅಂದರೆ ವೆಂಕಟರಮಣ ದೇವರು ಮತ್ತು ಮಹಾಲಿಂಗೇಶ್ವರ ದೇವರು ಇಬ್ಬರಿಗೂ ಬೇರೆ ಬೇರೆ ಸಮಯದಲ್ಲಿ ಪೂಜೆ ನಡೆಯುತ್ತೆ ಅನ್ನುವಂತಹದ್ದು ಮುಂದಿನ ಕಟ್ಟೆಯ ವಿಶೇಷ. ಕೆ ವಾಮನ ನಾಯಕ್ ಪರ್ಲಡ್ಕ ಮನೆಯ ಕಟ್ಟೆಯ ವಿಶೇಷ. ಇದೀಗ ದೇವರ ಆಗಮನವಾಗ್ತಾ ಇದೆ. ದೇವರಿಗೆ ನೀಡಿರ್ತಕ್ಕಂತಹ ಸೇವೆಯನ್ನು ದೇವರಿಗೆ ಒಪ್ಪಿಸೋದಕ್ಕೆ ಅರ್ಚಕ ವೃಂದ ಅಲ್ಲಿ ನಿಂತಿರುವಂಥ ಹಿಂಭಾಗದಲ್ಲಿ ಭಕ್ತರಿದ್ದಾರೆ. ನೋಡಿ ಹೇಗೆ ಅಲ್ಲಿ ದೇವರಿಗೆ ಸೇವೆಯನ್ನು ಒಪ್ಪಿಸ್ತಾ ಇದ್ದಾರೆ ಅನ್ನೋಂಥ ನೋಡ್ತಾ ಇರ್ಬೋದು. ಇದು ಪುತ್ತೂರಿನ ಮಹಾಲಿಂಗೇಶ್ವರನ ವಿಶೇಷ. ಯಾಕೆಂತಂದರೆ ಪೇಟೆ ಸವಾರಿ ಅಂತ ಹೇಳಿದರೆ ಅದು ಕೇವಲ ಒಂದಷ್ಟು ಕಟ್ಟೆಗಳಲ್ಲಿ ಪೂಜೆ ಮಾತ್ರ ಸ್ವೀಕರಿಸೋದಲ್ಲ, ಪ್ರತಿ ಒಂದು ಏರಿಯಾದಲ್ಲಿಯೂ ಕೂಡ ಪ್ರತಿ ಮನೆಯವರಿಂದ ಪೂಜೆಯನ್ನು ಸ್ವೀಕರಿಸ್ತಾನೆ ದೇವ ಅನ್ನುವುದಕ್ಕೆ ಇದೊಂದು ಉದಾಹರಣೆಯ ರೂಪದಲ್ಲಿದೆ. ಕಟ್ಟೆ ಪೂಜೆಗಿಂತ ಮೊದಲು ಒಂದು ಕಟ್ಟೆ ಪೂಜೆ ಆಗಿ ತದ ಬಳಿಕ ತೆರಳುವಂತಹ ದಾರಿಯುದ್ದಕ್ಕೂ ಕೂಡ ಭಕ್ತರು ನೀಡುವಂತಹ ಸೇವೆಯನ್ನು ಹತ್ತೂರ ಒಡೆಯ ಸ್ವೀಕಾರ ಮಾಡ್ತಾರೆ, ಅನುಗ್ರಹಿಸ್ತಾರೆ ಅನ್ನುವಂತಹ ನಂಬಿಕೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಅಲ್ಲಿ ಪೂಜೆಯನ್ನು ತಮ್ಮ ತಮ್ಮ ಸೇವೆಯನ್ನು, ಹಣ್ಣುಗಾಯಿ ಸೇವೆ ಇರ್ಬೋದು, ಯಾವ ಸೇವೆಯನ್ನು ತಾವು ಕೊಡಬೇಕೋ ಆ ಎಲ್ಲ ಸೇವೆಯನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಇಷ್ಟೆಲ್ಲ ನೂರಾರು ಜನ ಪ್ರತಿಯೊಂದು ಏರಿಯಾದಲ್ಲೂ ನಿಂತು ಸೇವೆಯನ್ನು ಕೊಡುವಂಥ ಹಿನ್ನೆಲೆಯಲ್ಲಿ ತಡ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಬಹಳ ಅದ್ಭುತವಾದಂತಹ ವ್ಯವಸ್ಥೆಯನ್ನು ತಂತ್ರಿಗಳು ಅರ್ಚಕ ವೃಂದ ಮಾಡಿದೆ. ಅಲ್ಲಿ ಹಣ್ಣುಗಾಯಿ ಸ್ವೀಕಾರ ಮಾಡಲಿಕ್ಕೆ ಒಬ್ಬರು, ಅದರ ಹೂವನ್ನು ದೇವರಿಗೆ ಸಮರ್ಪಿಸಲಿಕ್ಕೆ ಒಬ್ಬರು, ಅಲ್ಲಿರ್ತಕ್ಕಂತಹ ದೀಪವನ್ನು ದೇವರಿಗೆ ಬೆಳಗಲಿಕ್ಕೆ ಒಬ್ಬರು ಅರ್ಚಕ, ಹೀಗೆ ಪ್ರತಿಯೊಂದಕ್ಕೂ ಕೂಡ ಒಂದು ತಂಡವಾಗಿ ಅಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ದಾರಿಯುದ್ದಕ್ಕೂ ಸಾಗುವಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ದೇವರ ಜೊತೆಗೆ ಬಂದ ಭಕ್ತರ ಹಸಿವು ತಣಿಸುವಂಥ ಕಾರ್ಯ, ಅವರ ಬಾಯಾರಿಕೆಯನ್ನು ತಣಿಸುವಂಥ ಕಾರ್ಯ ಎಲ್ಲವೂ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ದೇವರನ್ನು ಸ್ವಾಗತಿಸುವುದಕ್ಕೆ ಅಲ್ಲಲ್ಲಿ ಸಿಡಿಮದ್ದುಗಳನ್ನು ಸಿಡಿಸಿ ದೇವರನ್ನು ಸ್ವಾಗತಿಸುವಂಥದ್ದಿರ್ಬೋದು. ಮತ್ತು ದಾರಿಯುದ್ದಕ್ಕೂ ನಾವು ತಳಿರು ತೋರಣಗಳ ಶೃಂಗಾರ ಇರ್ಬೋದು. ಅದರ ಜೊತೆಗೆ ಪ್ರತಿ ದಾರಿಯುದ್ದಕ್ಕೂ ಬಹಳ ಭಕ್ತಿಯಿಂದ ನಿಂತಿರ್ತಕ್ಕಂತಹ ಭಕ್ತ ಸಾಗರವನ್ನು ಗಮನಿಸಿ ತಾವೀಗ ಮತ್ತೆ ಗಮನಿಸ್ತಾ ಇದ್ದೀವಿ. ನಾವು ಈಗಾಗಲೇ ಬಹಳಷ್ಟು ಜನರು ಅಲ್ಲಿ ಹಣ್ಣುಗಾಯಿಯನ್ನು ಕೊಟ್ಟಿರುವಂತೆಲ್ಲ ಗಮನಿಸಿ. ಈಗ ಮತ್ತೆ ಅಲ್ಲಿ ಲೈನ್ಸ್ ಇದೆ, ಮತ್ತೆ ಅಲ್ಲಿ ಅದೇ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಅಲ್ಲಿ ನಿಂತಿದ್ದಾರೆ. ಬಹಳ ವಿಶೇಷತೆ ಇದು ಪರ್ಲಾಡ್ಕದ ಈ ಒಂದು ಕಟ್ಟೆಯದು. 1900 ಸುಮಾರು 60 ವರ್ಷಗಳ ಹಿಂದೆ ಈ ಕಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ. ಆ ಕಟ್ಟೆಯ ವಿಶೇಷತೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಪರ್ಲಟ್ಕದಲ್ಲಿ ಇನ್ನೊಂದು ವಿಶೇಷತೆ ಇದೆ. ರಸ್ತೆಗೆ ಹೂವಿನ ಶೃಂಗಾರ ಮಾಡ್ತಾರೆ ಅನ್ನುವಂಥದ್ದು ನಾವೀಗ ಒಂದು ಕಡೆ ಗಮನಿಸಿದ್ವಿ. ಅದನ್ನು ರಸ್ತೆಯಲ್ಲಿ ಹೂವಿನ ಶೃಂಗಾರ ಮಾಡ್ತಾರೆ, ರಸ್ತೆಗೆ ಅಂದರೆ ದೇವರು ಬರುವ ರಸ್ತೆಗೆ ಹೂವಿನ ಶೃಂಗಾರವನ್ನು ಮಾಡ್ತಾರೆ ಅನ್ನುವಂಥದ್ದು ಪರ್ಲಟ್ಕದ ವಿಶೇಷತೆ. ಇಲ್ಲಿ ತಂತ್ರಿಯಾಗಿ ಬ್ರಹ್ಮಶ್ರೀ ವಿಷ್ಣುಪ್ರಸಾದ್ ತಂತ್ರಿಯವರು ನಿರ್ವಹಿಸ್ತಾ ಇದ್ದಾರೆ. ಬ್ರಹ್ಮವಾಹಕರಾಗಿ ಹರಿನಾರಾಯಣ ಮಯ್ಯ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮುಂದಿನ ಕಟ್ಟೆ ಕೆ ವಾಮನ ನಾಯಕ್ ಪರ್ಲಾಡ್ಕ ಜಂಕ್ಷನ್ ಇವರ ಕಟ್ಟೆ. 60 ವರ್ಷಗಳ ಹಿಂದಿನ ಕಟ್ಟೆಯಲ್ಲಿ ಇದೀಗ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಆ ಕಟ್ಟೆಗೆ ಹೋಗುವ ಮೊದಲು ಯಾವೆಲ್ಲ ವಿಶೇಷತೆಗಳಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೇವೆ. ಈಗಾಗಲೇ ಕಟ್ಟೆಯ ಸಮೀಪದಲ್ಲಿ ನಮ್ಮ ಇನ್ನೊಂದು ಕ್ಯಾಮರಾ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನೋಡಿ, ಕಟ್ಟೆಯ ಸಮೀಪದ ದೃಶ್ಯಾವಳಿಯನ್ನು ಕೂಡ ತೋರಿಸ್ತಾ ಇದ್ದೇವೆ. ಇದು ಕೆ ವಾಮನ್ ನಾಯಕ್ ಅವರ ಕಟ್ಟೆ. ಆ ಕಟ್ಟೆಯ ಸಮೀಪದ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀವಿ. ಬಹಳ ವಿಶೇಷವಾದಂತಹ ವೃತ್ತಾಕಾರದ ಕಟ್ಟೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ಕಟ್ಟೆಯಲ್ಲಿ ಬಂದು ದೇವರು ವಿರಾಜಮಾನರಾಗ್ತಾರೆ. ಈ ಕಟ್ಟೆಯಲ್ಲಿ
ವೃತ್ತ ಈ ಕಟ್ಟೆಯಲ್ಲಿ ವೆಂಕಟರಮಣ ದೇವರಿಗೂ ಕೂಡ ಪೂಜೆ ಸಲ್ಲುತ್ತದೆ, ಜೊತೆಗೆ ಮಹಾಲಿಂಗೇಶ್ವರ ದೇವರಿಗೂ ಕೂಡ ಪೂಜೆ ಸಲ್ಲುತ್ತದೆ ಅನ್ನುವಂಥದ್ದು. ದೇವರ ಆಗಮನವಾಗ್ತಾ ಇದೆ ಕಟ್ಟೆಯತ್ತ. ದೇವರು ಇದೀಗ ಕಟ್ಟೆಯತ್ತ ಆಗಮಿಸ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸಿಡಿಮದ್ದುಗಳನ್ನು ಸಿಡಿಸಿ ದೇವರನ್ನು ಇಲ್ಲಿಗೆ ಸ್ವಾಗತಿಸ್ತಾ ಇದ್ದಾರೆ. ಬಹಳ ವಿಶೇಷವಾದಂಥ ಕ್ಷಣಗಳಿಗೆ ಪುತ್ತೂರು ಸಾಕ್ಷಿಯಾಗ್ತಾ ಇದೆ. ಪುತ್ತೂರಿನ ಜಾತ್ರೆ ಅಂದ್ರೇ ಹಾಗೆ, ನೂರಾರು ವಿಶೇಷತೆಗಳಿಂದ ಕೂಡಿದಂಥ ಜಾತ್ರೆ. ಇಷ್ಟೊಂದು ಕಟ್ಟೆ ಪೂಜೆಗಳು, ಇಷ್ಟೊಂದು ವೈಭವ, ಇಷ್ಟೊಂದು ಜನರು ಒಗ್ಗಟ್ಟಾಗಿ ಸೇರಿಕೊಂಡು ತಾನು ಆರಾಧಿಸುವಂಥ ಒಡೆಯನನ್ನು ಸ್ವಾಗತಿಸುವಂತಹದ್ದು, ಮಹತೋಬರ ಮಹಾಲಿಂಗೇಶ್ವರನನ್ನು ತನ್ನ ಊರಿಗೆ ಸ್ವಾಗತಿಸಿ ತನ್ನ ಊರಿನ ಕಟ್ಟೆ ಪೂಜೆಯಲ್ಲಿ ನೋಡಿ ಆನಂದಿಸುವಂಥದ್ದು, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ವಿಶೇಷವಾದಂಥ, ಜೊತೆಗೆ ಸೌಹಾರ್ದತೆಯ ಸಂಕೇತವೂ ಕೂಡ ಹೌದು. ಎಲ್ಲರೂ ಕೂಡ ಜೊತೆಯಾಗ್ತಾ ಇದ್ದಾರೆ, ಈ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದೀಗ ವಾಮನ ನಾಯಕ್ ಪರ್ಲಾರ್ಕ ಜಂಕ್ಷನ್ ಇವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗುವಂತಹ ಹೊತ್ತು. ಬಹಳಷ್ಟು ಇದೀಗ ದೇವರು ಪರ್ಲಾರ್ಕ ಜಂಕ್ಷನ್ನ ವಾಮನ್ ನಾಯಕ್ ಅವರ ಕಟ್ಟೆಗೆ ಆಗಮಿಸ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀವಿ. ವಾಮನ್ ನಾಯಕ್ ಅವರ ಕಟ್ಟೆಗೆ, ಪರ್ಲಾರ್ಕ ಜಂಕ್ಷನ್ ವಾಮನ್ ನಾಯಕ್ ಅವರ ಕಟ್ಟೆಗೆ ದೇವರು ಆಗಮಿಸ್ತಾ ಇದ್ದಾರೆ. ಇದೀಗ ಕಟ್ಟೆಯಲ್ಲಿ ದೇವರಿಗೆ ಪೂಜೆ ಸಲ್ಲಿಕೆ ಆಗಲಿಕ್ಕಿದೆ. ದೇವರು ಪರ್ಲಾರ್ಕ ಜಂಕ್ಷನ್ ವಾಮನ್ ನಾಯಕ್ ಅವರ ಕಟ್ಟೆಯಲ್ಲಿ ವಿರಾಜಮಾನರಾಗ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಬೆಂಗಳೂರಿಂದ ಶ್ರೇಯಾ ಅವರು, ರಮೇಶ್ ಅವರು ಮಡಿಕೇರಿಯಿಂದ. ಒಬ್ರದ್ದು ಪ್ರಶ್ನೆ, ನಾಳೆ ದೇವರು ಎಲ್ಲಿಗೆ ಹೋಗ್ತಾರೆ ಅನ್ನುವಂಥದ್ದು. ನಾಳೆ ಪೇಟೆ ಸವಾರಿ, ಕೋರ್ಟ್ ರಸ್ತೆ, ಸೈನಿಕ ಭವನ ರಸ್ತೆ, ಬಪ್ಪಳಿಗೆ, ಉರ್ಲಾಂಡಿ, ಬೊಳ್ಳುವಾರು ಬೈಲು ಈ ಕಡೆಗೆ ಹೋಗ್ತಾರೆ. ಕೋರ್ಟ್ ರಸ್ತೆ, ಸೈನಿಕ ಭವನ ರಸ್ತೆ, ಬಪ್ಪಳಿಗೆ, ಉರ್ಲಾಂಡಿ, ಬೊಳ್ಳುವಾರು ಬೈಲು ಸವಾರಿ ನಾಳೆ ನಡೀಲಿಕ್ಕಿರುವಂತಹ ವಿವರ. ಕೋರ್ಟ್ ರಸ್ತೆ, ಸೈನಿಕ ಭವನ ರಸ್ತೆ, ಬಪ್ಪಳಿಗೆ, ಉರ್ಲಾಂಡಿ, ಬೊಳ್ಳುವಾರು ಬೈಲು ರಸ್ತೆ. ಪ್ರಶ್ನೆ ಕೇಳಿದವರು ನೋಡ್ತಾ ಇದ್ದೀರಿ ಅಂತ ಅಂದುಕೊಳ್ಳುತ್ತೇವೆ. ಶಶಿಧರ್ ಗೋವಾದಿಂದ ನೋಡ್ತಾ ಇದ್ದಾರೆ. ಧನ್ಯವಾದ ಸರ್ ನಿಮಗೆ. ಕಾರ್ ಸ್ಟ್ರೀಟ್ ಮಂಗಳೂರಿನಿಂದ ಜನಾರ್ದನ್ ಅವರು ನೋಡ್ತಾ ಇದ್ದಾರೆ. ಸುನಂದ ಮಂಜೇಶ್ವರದಿಂದ ನೋಡ್ತಾ ಇದ್ದಾರೆ. ಸುನಂದ ಮಂಜೇಶ್ವರ್ ಅವರು ಪುಣೆಯಿಂದ ನೋಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದ. ಬಹಳಷ್ಟು ವಿಶೇಷತೆ ಇದೆ ಇಲ್ಲಿ. ಪುತ್ತೂರಿನ ಭಕ್ತರಲ್ಲಿ ಬಹುತೇಕರು ದೇವರ ಜೊತೆಗೇ ಇದ್ದಾರೆ, ನೋಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಪ್ರತಿ ದಿನದಿಂದ ದಿನಕ್ಕೆ ದೇವರ ಜೊತೆಗೆ ತೆರಳುವಂತಹ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಪ್ರತಿಯೊಂದು ಕಟ್ಟೆಯತ್ತವು ಕೂಡ ಒಂದು ಎರಡು ವಿಶೇಷತೆ ಏನಂದರೆ, ದೇವರ ಜೊತೆಗೂ ಹೋಗುವಂಥವರು ಸಾವಿರಾರಾದರೆ ಆ ಕಟ್ಟೆಯತ್ತ ನೆರೆದವರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇರ್ತಾರೆ. ಹೀಗೆ ಇಡೀ ಪುತ್ತೂರಿನಲ್ಲಿ ಒಂದು ಬಹಳ ಅದ್ಭುತವಾದಂತಹ ವೈಭವದ ಕ್ಷಣಗಳಿಗೆ ಜಾತ್ರೋತ್ಸವ ಸಾಕ್ಷಿಯಾಗ್ತಾಯಿದೆ. ಇದೀಗ ಕೆ ವಾಮನ್ ನಾಯಕ್ ಪರ್ಲಾರ್ಕ ಜಂಕ್ಷನ್ ಇವರ ಕಟ್ಟೆಯಲ್ಲಿ ಪೂಜಾ ವಿಧಿವಿಧಾನಗಳು ಆರಂಭವಾಗಿದೆ.
ಪ್ರತಿ ಕಟ್ಟೆಯ ಪೂಜೆಯನ್ನು ಗಮನಿಸ್ತಾ ಇದ್ದೀರಿ. ಪ್ರತಿ ಕಟ್ಟೆಯ ಪೂಜೆಯ ನಂತರವೂ ಕೂಡ ಜನರ ಸಂಖ್ಯೆ ಜಾಸ್ತಿ ಆಗ್ತಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಾತ್ವಿಕ್ ರೈ ಅವರು ಬ್ಯಾಂಗ್ಳೂರಿನಲ್ಲಿದ್ದಾರೆ, ಮಿಸ್ ಆಗ್ತಾ ಇದೆ ತುಂಬ ಅಂತ ಹಾಕಿದ್ದಾರೆ. ಪ್ರೀತಾ ಅವರು ಬೆಂಗಳೂರಿಂದ ನೋಡ್ತಾ ಇದ್ದಾರೆ. ಹೀಗೆ ಥ್ಯಾಂಕ್ಸ್ ಸುದ್ದಿ ಪುತ್ತೂರು ಟೀಮ್ ಅನ್ನುವಂಥದ್ದನ್ನು ಚಂದ್ರಶೇಖರ್ ಆಚಾರ್ಯ ಅವರು ಹೇಳ್ತಾ ಇದ್ದಾರೆ. ವಿನು ಡಿ ಎಸ್ ಥ್ಯಾಂಕ್ ಯು ಫಾರ್ ಲೈವ್ ಆ್ಯಂಡ್ ಗುಡ್ ಇನ್ಫಾರ್ಮೇಷನ್ ಅನ್ನುವಂಥದ್ದು ಹಾಕಿದ್ದಾರೆ. ಮುಂದಿನ ಕಟ್ಟೆಯ ವಿವರವನ್ನು ನಾವೀಗ ಕೊಡ್ತೇವೆ. ಈಗಾಗಲೇ ವಾಮನ್ ನಾಯಕ್ ಪರ್ಲಾಡ್ಕ ಜಂಕ್ಷನ್ ಇವರ ಕಟ್ಟೆಯನ್ನು ಮುಗಿಸಿ ಇನ್ನೂ ಹತ್ತು ಕಟ್ಟೆಯಲ್ಲಿ ಪೂಜೆ ಇನ್ನೂ ಬಾಕಿ ಇದೆ. 10 ಕಟ್ಟೆಗಳಲ್ಲಿ ಇನ್ನೂ ಪೂಜೆ ಬಾಕಿ ಇದೆ. 1960ರಲ್ಲಿ ನ್ಯಾಯವಾದಿ ದಿವಂಗತ BT ರೈ ಅವರು ಈ ಕಟ್ಟೆಯನ್ನು ದೇವರ ಮೇಲಿನ ಭಕ್ತಿಯಿಂದ ಕಟ್ಟಿಸಿದರು. ಮುಂದಿನ ಕಟ್ಟೆ BT ರೈ ಪರ್ಲರ್ಕ 1960ರಲ್ಲಿ ನಿರ್ಮಾಣ ಆದಂಥ ಕಟ್ಟೆ ಇದು.
ಆ ಕಾಲದಲ್ಲಿ ಇವರು ಆ ದೇವಳದ ಮುಕ್ತೇಶ್ವರರು ಕೂಡ ಆಗಿದ್ದರು ಆ ಟೈಮ್ನಲ್ಲಿ, ಆಗ ಕಟ್ಟಿದ್ದು. ಪ್ರಸ್ತುತ ಡಾಕ್ಟರ್ ನಳಿನ್ ರೈ ಹಾಗೂ ಇವರ ಮಗ ಡಾಕ್ಟರ್ ಬಿ ಪ್ರೀತಮ್ ರೈ ಕಟ್ಟೆಯನ್ನು ನಿರ್ವಹಣೆ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪೇಟೆ ಸವಾರಿಯ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಒಂದು ಕಟ್ಟೆಯಿಂದ ಇನ್ನೊಂದು ಕಟ್ಟೆಗೆ ತೆರಳುವಂತಹ ಸಮಯದಲ್ಲಿ ಅಲ್ಲಿ ಸೇರಿರ್ತಕ್ಕಂಥ ಭಕ್ತವೃಂದವನ್ನು ಕೂಡ ನೋಡ್ತಾ ಇದ್ದೀವಿ. ತಾವೀಗ ನೋಡ್ತಾ ಇದ್ದೀರಿ ಭಕ್ತ ಸಾಗರ ಎಷ್ಟರ ಮಟ್ಟಿಗೆ ಪ್ರತಿ ಒಂದು ಕಟ್ಟೆಯಲ್ಲಿ, ಇದೀಗ 9 ಕಟ್ಟೆಯಲ್ಲಿ ಪೂಜೆ ನಡೆದಾಯಿತು. ಆದರೂ ಭಕ್ತರು ರಾತ್ರಿ ಈಗ ಗಂಟೆ 12 ಗಂಟೆ 5 ನಿಮಿಷ ಇಷ್ಟಾದರೂ ಕೂಡ ಜನ ಅಲ್ಲಿ ಕಡಿಮೆ ಆಗಲಿಲ್ಲ ಅನ್ನೋದು. ಪ್ರತಿ ಕಟ್ಟೆಯ ಸಮೀಪದಲ್ಲಿ ಅಥವಾ ಹೋಗುವಂಥ ದಾರಿಯಲ್ಲಿ ಎಲ್ಲರೂ ಕೂಡ ನಿಂತುಕೊಂಡು ಹಣ್ಣುಗಾಯಿಯನ್ನು ಅಥವಾ ತಮ್ಮ ತಮ್ಮ ಸೇವೆಯನ್ನು ದೇವರಿಗೆ ಸಮರ್ಪಿಸುವಂಥದ್ದನ್ನು ತಾವು ಗಮನಿಸ್ತಾನೇ ಇದ್ದೀರಿ. ದೇವರ ಪೇಟೆ ಸವಾರಿಯ ಸುಂದರ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಮುಂದಿನ ಕಟ್ಟೆ ಬಿ ಟಿ ರೈಯವರ ಮನೆಯ ಕಟ್ಟೆ. 1960ರಲ್ಲಿ ನ್ಯಾಯವಾದಿ ದಿವಂಗತ ಬಿ ಟಿ ರೈಯವರು ಈ ಕಟ್ಟೆಯನ್ನು ದೇವರ ಮೇಲಿನ ಭಕ್ತಿಯಿಂದ ಕಟ್ಟಿಸಿದರು. ಆ ಕಾಲದಲ್ಲಿ ಇವರು ದೇವಳದ ಮುಕ್ತೇಶ್ವರರು ಕೂಡ ಆಗಿದ್ದರು. ತದಬಳಿಕ ಡಾಕ್ಟರ್ ನಳಿನ್ ರೈ ಹಾಗೂ ಇವರ ಮಗ ಡಾಕ್ಟರ್ ಬಿ ಪ್ರೀತಮ್ ರೈ ಅವರು ಕಟ್ಟೆಯನ್ನು ನಿರ್ವಹಣೆ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಬಿ ಟಿ ರೈ ಪರ್ಲಡ್ಕ ಇವರ ಮನೆಯ ಕಡೆಗೆ ತೆರಳುತ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವೈಭವಪೂರ್ಣ ಕ್ಷೇತ್ರಕ್ಕೆ ಪುತ್ತೂರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಕ್ಷಿಯಾಗ್ತಾ ಇದೆ. ಮಿಸ್ಸಿಂಗ್ ಪುತ್ತೂರು, ಶ್ವೇತಾ ನಾಯ್ಕ ಅವರು ಹಾಕಿದರೆ ಮಿಸ್ಸಿಂಗ್ ಪುತ್ತೂರು ಅಂತ. ಮಹತೋಭಾರ ಎಂದರೆ ಅತ್ಯಂತ ಶ್ರೇಷ್ಠ, ಪುರಾತನ, ಪವಿತ್ರ ಮತ್ತು ಅಧಿಕ ಮಹತ್ವವುಳ್ಳ ದೇವಸ್ಥಾನದ ಕ್ಷೇತ್ರ ಎಂಬ ಅರ್ಥ ಬರ್ತದೆ ಅನ್ನುವಂಥದ್ದು. ಅದರಲ್ಲೂ ಪ್ರಮುಖ ಶಿವ ಮತ್ತು ಶಕ್ತಿ ದೇವಸ್ಥಾನಗಳಿಗೆ ಈ ವಿಶೇಷಣವನ್ನು ಬಳಸಲಾಗ್ತದೆ ಅನ್ನುವಂಥದ್ದು. ಉಮೇಶ್ ಅವರು ಸುದ್ದಿಗೆ ಧನ್ಯವಾದ ತಿಳಿಸಿದ್ದಾರೆ. ಆಶಲತಾ, ಶಾನ್ವಿ, ತನ್ವಿ ಪುತ್ತೂರು ಅವರು ನೋಡ್ತಾ ಇದ್ದಾರೆ.
ಡಾಕ್ಟರ್ ಶ್ವೇತಾ ನಾಯ್ಕ್ ಅವರು ಪ್ರೇ ಫಾರ್ ಆಲ್ ಇಂಡಿಯನ್ಸ್ ಇನ್ ಮಿಡ್ಲ್ ಈಸ್ಟ್, ವಿ ಆರ್ ಗೋಯಿಂಗ್ ಥ್ರೂ ಟಫ್ ಟೈಮ್, ಮಹಾಲಿಂಗೇಶ್ವರ ಮಾತ್ರೆಗಳ ಎಡ್ಡೆ ಮಲ್ಪಡಂತ ಹೇಳಿದರೆ ಖಂಡಿತವಾಗಿಯೂ ನಿಮ್ಮ ಪರವಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಯಾವುದೇ ರೀತಿಯಾದಂತಹ ಯುದ್ಧದ ಭೀತಿ ಅಲ್ಲಿ ಅಥವಾ ಯುದ್ಧದ ಯಾವುದೇ ರೀತಿಯಾದ ಕಾರಣಗಳು ಇದ್ದರೂ ಕೂಡ ಅದು ನಮ್ಮವರಿಗೆ ಯಾರಿಗೂ ಕೂಡ ತಲುಪದಿರಲಿ, ನಮ್ಮವರಿಗೆ ಏನೂ ಆಗದಿರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ದೇವರಲ್ಲಿ ನಾವು ಸಲ್ಲಿಕೆ ಮಾಡ್ತೇವೆ ಅನ್ನುವಂತಹದ್ದನ್ನು ಹೇಳ್ತಾ, ಚೇತನ್ ಕುಮಾರ್ ಅವರು ವಾಚಿಂಗ್ ಫ್ರಮ್ ಸೌದಿ, ಮಿಸ್ಸಿಂಗ್ ಹೋಮ್ ಟೌನ್ ಅಂತ ತಿಳಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ವಿದೇಶದಲ್ಲಿರುವಂತಹ ಪುತ್ತೂರಿಗರಾದಂಥ ನಿಮಗೆ ಈ ನೇರ ಪ್ರಸಾರದ ಮೂಲಕ ಪುತ್ತೂರಿನ ಅಲ್ಲಾಗುತ್ತಿರುವಂಥ ಕಾರ್ಯಕ್ರಮಗಳ ಸಂಪೂರ್ಣ ವಿವರ ಸಿಗ್ತಾ ಇದೆ ಅಂತ ಭಾವಿಸ್ತೇವೆ. ಅವೆಲ್ಲರೂ ಕೂಡ ನೇರ ಪ್ರಸಾರವನ್ನು ನೋಡ್ತಾ ಇರುವುದಕ್ಕೆ ಧನ್ಯವಾದ. ಇದೀಗ ರಾತ್ರಿ ಗಂಟೆ 12:10 ದೇವರು BT ರೈ ಪರ್ಲಾಡ್ಕ ಅವರ ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಮುಂದಿನ ಕಟ್ಟೆ ಭಾಸ್ಕರ ಬಾರಿಯ ಅಗಸ್ತ್ಯ ಶಿವಪೇಟೆ ಪರ್ಲಾಡ್ಕ ಇವರ ಕಟ್ಟೆಯಲ್ಲಿ ದೇವರು ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಸಂಗೀತ ದೇವಾಡಿಗವರು ಮುಂಬೈನಿಂದ ನೋಡ್ತಾ ಇದ್ದಾರೆ. ಇದೀಗ BT ಪೈ ಪರ್ಲಾಡ್ಕ ಅವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದು ಅಲ್ಲಿ ನಡೆಯುವಂತಹ ವೈದಿಕ ಕಾರ್ಯಗಳ ನೇರ ಪ್ರಸಾರವನ್ನು ತಾವು ವೀಕ್ಷಣೆ ಮಾಡಿ.
महालिंगेश्वर नमो नमो ओम जगदीश्वरने नमो नमो पुत्तूरमुत्तू श्री महालिंगेश्वरा हत्तूरा भक्तर पालिसु शंभो शंकरा पुत्तूरमुत्तू श्री महालिंगेश्वरा हत्तूरा भक्तर पालिसु शंभो शंकरा नागराजना कोरळलि धरिसिद नटगंगाधर ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಶರಣು ಬಂದ ಭಕ್ತರನೆಲ್ಲ ಸರ್ವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಶರಣಿದು ಬಂದ ಭಕ್ತರನೆಲ್ಲ ಸರ್ವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ
ಇದೀಗ BT ರೈ ಪರ್ಲಾಟಕ ಅವರ ಕಟ್ಟೆಯಿಂದ ಭಾಸ್ಕರ ಬಾರಿಯ ಅಗಸ್ತ್ಯ ಶಿವಪೇಟೆ ಪರ್ಲಾಟಕ ಇವರ ಕಟ್ಟೆಯತ್ತ ತೆರಳುತ್ತಾ ಇದ್ದಾರೆ. ಭಾಸ್ಕರ ಬಾರಿಯ ಅಗಸ್ತ್ಯ ಶಿವಪೇಟೆ ಪರ್ಲಾಟಕ 2008ರಲ್ಲಿ ಭಾಸ್ಕರ ಬಾರಿಯಾರವರು ಭಾರ್ಯ ಶ್ರೀಮತಿ ಶಾರದಾ ಮತ್ತು BV ನೂರಿತ್ತಾಯರವರ ಸ್ಮರಣಾರ್ಥ ಈ ಕಟ್ಟೆಯನ್ನು ಕಟ್ಟಿಸಿದರು ಅನ್ನುವಂಥ ಮಾಹಿತಿ. ದೇವರ ಮೇಲಿನ ಅಪಾರ ಭಕ್ತಿಯೇ ಕಟ್ಟೆ ನಿರ್ಮಿಸಲು ಕಾರಣವಾಯಿತು ಅಂತ ಹೇಳ್ತಾರೆ ಅವರು. ಪ್ರತಿ ವರ್ಷವೂ ದೇವರು ಆಗಮಿಸುವ ಮೊದಲು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಿದೆ. ಈಗ ತಾವು ನೋಡಲಿಕ್ಕಿರುವಂತಹ ಮುಂದಿನ ಕಟ್ಟೆ ಭಾಸ್ಕರ ಬಾರಿಯರವರ ಮನೆಯ ಕಟ್ಟೆ. ಇಲ್ಲಿ ದೇವರು ಸೇವೆಯನ್ನು ಪಡೀಲಿಕ್ಕೆ ಇದೀಗ BT ರೈ ಪರ್ಲಾಟಕ ಅವರ ಮನೆಯಿಂದ ಭಾಸ್ಕರ ಬಾರಿಯಾರವರ ಮನೆಯತ್ತ ದೇವರು ಆಗಮಿಸ್ತಾ ಇದ್ದಾರೆ. ಭಾಸ್ಕರ ಬಾರಿಯಾರವರ ಅಗಸ್ತ್ಯ ಮನೆಯ ಕಟ್ಟೆ ಅದು. ಭಾಸ್ಕರ ಬಾರಿಯಾರವರ ಅಗಸ್ತ್ಯ ಮನೆಯ ಕಟ್ಟೆಗೆ ದೇವರು ಆಗಮಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೇವರು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ. ಆ ಕ್ಷಣವನ್ನು ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ಮಹತೋಬಾರ ಮಹಾಲಿಂಗೇಶ್ವರ ದೇವರ ಪೇಟೆ ಸವಾರಿಯಲ್ಲಿ ಇದೀಗ ಭಾಸ್ಕರ ಬಾರಿ ಅವರ ಅಗಸ್ತ್ಯ ಮನೆಯ ಕಟ್ಟೆಗೆ ದೇವರು ಆಗಮಿಸ್ತಾ ಇರುವಂಥದ್ದು. ತದ ಬಳಿಕ ಡಾಕ್ಟರ್ ಮಂಜುನಾಥ್ ಶೆಟ್ಟಿ ಅಧ್ಯಕ್ಷರು ಸಾರ್ವಜನಿಕ ಕಟ್ಟ ಪೂಜಾ ಸಮಿತಿ ಬೈಪಾಸ್ ರಸ್ತೆ ಪರ್ಲಾಟಕ ಇಲ್ಲಿಗೆ ದೇವರು ತೆರಳಿಕ್ಕಿದ್ದು. ಈಗ ಭಾಸ್ಕರ ಬಾರಿಯಾರವರ ಕಟ್ಟೆಯತ್ತ ದೇವರ ಆಗಮನ ಆಗಲಿಕ್ಕಿದೆ. ಬಹಳಷ್ಟು ಜನರನ್ನು ನಾವು ಗಮನಿಸ್ತಾ ಇದ್ದೇವೆ. ಮೊದಲ ದಿನದ ಕಟ್ಟೆ ಪೂಜೆಯಿಂದ ಮೊದಲ ದಿನದ ದೇವರ ಬಲಿ ಉತ್ಸವದಿಂದ ಆರಂಭಗೊಂಡು ಇಲ್ಲಿಯ ತನಕವೂ ಕೂಡ ನಿರಂತರವಾಗಿ ದೇವರ ಜೊತೆಗೆ ಸಾಗುವಂತಹ ಭಕ್ತವೃಂದವನ್ನು ತಾವೀಗ ನೋಡ್ತಾ ಇದ್ದೀರಿ. ಮೊದಲ ದಿನದ ದೇವರ ಬಲಿ ಉತ್ಸವದಿಂದ ಆರಂಭಗೊಂಡು ಇಲ್ಲಿಯ ತನಕವೂ ಕೂಡ ಒಂದು ಭಕ್ತಿಯಿಂದ ದೇವರ ಜೊತೆಗೆ ಸಾಗುವಂತಹ ಅಪೂರ್ವ ಕ್ಷಣವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಭಾಸ್ಕರ ಬಾರಿಯಾರವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗುವಂತಹ ಸಂದರ್ಭ ತಾವೀಗ ನೋಡ್ತಾ ಇದ್ದೀರಿ. ಭಾಸ್ಕರ ಬಾರಿಯಾರವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗುವಂತಹ ಸಂದರ್ಭ. ಭಾಸ್ಕರ ಬಾರಿಯ ಅಗಸ್ತ್ಯ ಶಿವಪೇಟೆ ಪರ್ಲಾಟಕ ಇಲ್ಲಿ ಇವರ ಕಟ್ಟೆಯಲ್ಲಿ ಈಗ ದೇವರು ವಿರಾಜಮಾನರಾಗ್ತಿದ್ದಾರೆ. ಅಲ್ಲಿ ವಿಶೇಷವಾದಂತಹ ಸೇವೆಯನ್ನು ದೇವರು ಪಡೆಯಲಿಕ್ಕಿದ್ದಾರೆ. ಮುಂದಿನ ಕಟ್ಟೆಗೆ ತೆರಳುವಾಗ ಸಂಪೂರ್ಣವಾದಂಥ ವಿವರವನ್ನು ನೀಡುತ್ತೇವೆ. ಅಮ್ಮ
ಯಾರನ್ನು ಬೇರೆಗೆ ಕೊಂಬುದರೆಗೆ ವೀಡಿಯೋ ಎಲ್ಲ ನಲ್ಲೇ ಬಾಕಿ ಬೇರೆ ಉಂಟಿಲ್ಲ ಮಾರೆ ಉಕ್ಕೋಯಿನ ಕೂಡ ಬರ್ತೀವಿ ಅದು ತುಂಟು ಆ ಕಟ್ಟೆ ತುಂಟು ಕೂಡಲಂಚ ಈಗ 1 ಗಂಟೆ ಕೊಂಡು ಮರಬಹುದು 3 ಗಂಟೆ ಕೊಂಡು ಒಳ್ಳೆ ಬರ್ತೀವಿ ಇದು 4 ಗಂಟೆ ಬಂತು ಗಂಟೆಗಳು ಬಂತು ಬತ್ತರನ್ನ ಕೊಲ್ತೀವಿ ಆಯ್ತು ಸ್ವಲ್ಪ ಆಟ ಬಂದು ತಾಡಕ್ಕೆ ಓಡೆ ಬಂಡೆ ಕೊರ್ರಂತಿದೆ ಕಿತ್ತಲಿಕ್ಕೆ ತಗೊಳ್ತಾರೆ ಕೊರ್ನಾಡ ಬೇಕಾದ್ರೆ ಚಿರುಲಿ ಕಿಚ್ಚು ಕಿಚ್ಚು ಸೈಡ್ ಬೈ ಇದಣ್ಣ ಬೈಕ್ ಮುಂದೈತೆ ಮಿಕ್ಕಿದ್ದು ಸಡನ್ ಗೊತ್ತಾಗುತ್ತೆ ನಡೆಸಿ ಹೋಗ್ತದೆ ಹೂವು ಇರ್ತದೆ ಒಂದು ಇದೇ ಬರ್ಬೋದಲ್ಲ ಅಲ್ಲ ಸರ್ಬೋದು ಅಂಗಡಿ ಬರ್ಬೋದು ಅದರ ಮೂಲೆಯಲ್ಲಿ ಅದರ ಮೂಲೆಯಲ್ಲಿ ಯಾನ ನಾಟಕದ ಮೈದಾನಿ ನಿಕಟ ಸಭೆಯಲ್ಲಿ
ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರಪುರದೊಡೆಯ ಶ್ರೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ यत्र यत्र रघुनाथकीर्तनं तत्र तत्र कृतमस्तकाञ्जलिः बाष्पवारि परिपूर्णलोचनो मारुति ಇದೀಗ ಮುಂದಿನ ಕಟ್ಟೆ ಡಾಕ್ಟರ್ ಮಂಜುನಾಥ್ ಶೆಟ್ಟಿ ಅಧ್ಯಕ್ಷರು ಸಾರ್ವಜನಿಕ ಕಟ್ಟೆ ಪೂಜಾ ಸಮಿತಿ ಬೈಪಾಸ್ ರಸ್ತೆ ಪರ್ಲಡ್ಕ. ಇದು 1999ರಲ್ಲಿ ಡಾಕ್ಟರ್ BVR ಭಟ್ ಬಂಗಾರಡ್ಕ ರವರ ಗೌರವ ಅಧ್ಯಕ್ಷತೆಯಲ್ಲಿ ಈ ಕಟ್ಟೆಯನ್ನು ಕಟ್ಟಿಸಲಾಯಿತು. ಸಾರ್ವಜನಿಕ ಶ್ರೀ ಮಹಾಲಿಂಗೇಶ್ವರ ದೇವರ ಕಟ್ಟೆ, ಶಿವಪೇಟೆ. ಪ್ರಸ್ತುತ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಮಂಜುನಾಥ್ ಶೆಟ್ಟಿ ಅವರು ಈ ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಮಹಾಲಿಂಗೇಶ್ವರ ದೇವರ ಕಟ್ಟೆ ಪೂಜಾ ಸಮಿತಿಯಿಂದ ಜನವರಿ ತಿಂಗಳಲ್ಲಿ ಸತ್ಯನಾರಾಯಣ ಪೂಜೆ ಮತ್ತು ಅನ್ನಸಂತರ್ಪಣೆ ನಡೆಯುತ್ತದೆ. ಈ ವರ್ಷ ಸಾಂಸ್ಕೃತಿಕ ಇಲ್ಲಿ ಸಂಗೀತ ಕಾರ್ಯಕ್ರಮವೂ ಕೂಡ ಇರ್ತದೆ. ಅಂದರೆ ಸಂಗೀತ ಕಾರ್ಯಕ್ರಮವೂ ಕೂಡ ಏರ್ಪಾಡಾಗ್ತದೆ. ಈಗಾಗಲೇ ತಾವು ಆ ದೃಶ್ಯಾವಳಿಯನ್ನು ನೋಡಿದ್ರಿ. ಸಂಗೀತ ಕಾರ್ಯಕ್ರಮ ಎಲ್ಲ ಆಗ್ತಾಯಿತ್ತು. ಆ ದೃಶ್ಯವನ್ನು ಕೂಡ ತಾವು ಗಮನಿಸಿದ್ವಿ. ಇದೀಗ ದೇವರು ಸಾರ್ವಜನಿಕ ಶ್ರೀ ಮಹಾಲಿಂಗೇಶ್ವರ ದೇವರ ಕಟ್ಟೆ, ಶಿವಪೇಟೆ ಪರ್ಲಡ್ಕ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ ಶೆಟ್ಟಿ
ಅಧ್ಯಕ್ಷರು, ಸಾರ್ವಜನಿಕ ಕಟ್ಟೆಪೂಜಾ ಸಮಿತಿ, ಬೈಪಾಸ್ ರಸ್ತೆ ಪರ್ಲಡ್ಕ, ಎಲ್ಲಿಗೆ ದೇವರು ಆಗಮಿಸ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೀರಿ. ದೇವರ ಆಗಮನದಂಥ ಸಂದರ್ಭದಲ್ಲಿ ಇಕ್ಕೆಲಗಳಲ್ಲಿ, ಅಂದರೆ ರಸ್ತೆಯ ಇಕ್ಕೆಲಗಳಲ್ಲಿಯೂ ಕೂಡ ಗಂಟೆ, ಈಗ ನಾನು ನಿಮಗೆ ಹೇಳಬೇಕು, ಗಂಟೆ 12:43 ಇಷ್ಟಾದರೂ ಕೂಡ ಅಲ್ಲಿ ಭಕ್ತರ ಸಂಖ್ಯೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರ ಆಗಮಿಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಭಕ್ತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಯಾಕಂತಂದರೆ ಅಷ್ಟು ಜನ ಇಲ್ಲಿ ಬಂದು ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮ ತಮ್ಮ ಪ್ರಾರ್ಥನೆಯನ್ನು ಬಹಳ ಭಕ್ತಿಯಿಂದ ಸಲ್ಲಿಸ್ತಾ ಇರುವಂಥ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ದೇವರು ಸಾರ್ವಜನಿಕ ಕಟ್ಟೆಪೂಜಾ ಸಮಿತಿ, ಬೈಪಾಸ್ ರಸ್ತೆ ಪರ್ಲಾಡ್ಕ, ಡಾಕ್ಟರ್ ಮಂಜುನಾಥ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿರ್ತಕ್ಕಂತಹ ಕಟ್ಟೆಯತ್ತ ತೆರಳುತ್ತಾ ಇದ್ದಾರೆ. ಬಹಳಷ್ಟು ಜನ ಕಾಮೆಂಟ್ ಕೂಡ ಹಾಕಿದ್ದಾರೆ. ಚೇತನ್ ಕುಮಾರ್ ಸೌದಿ ಅರೇಬಿಯಾದಿಂದ ನೋಡ್ತಾ ಇದ್ದಾರೆ. ಸಂಗೀತ ದೇವಾಡಿಗ ಅವರು ಮುಂಬೈನಿಂದ ನೋಡ್ತಾ ಇದ್ದಾರೆ. ಪ್ರಶಾಂತ್ ಕುಮಾರ್ ಕುಡ್ಲದಿಂದ, ಸುಜಾತ ಕಲ್ಲೇಗ UAEಯಿಂದ ನೋಡ್ತಾ ಇದ್ದಾರೆ. ದೀಕ್ಷಿತ್ ಕುಮಾರ್ ಪುತ್ತೂರ್ ಅವರು ಹಂಪಿಯಿಂದ ವೀಕ್ಷಣೆ ಮಾಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ಹಾಕಿದ್ದಾರೆ. ಅದರ ಜೊತೆಗೆ ಇದೀಗ ಸಾರ್ವಜನಿಕ ಕಟ್ಟೆಪೂಜಾ ಸಮಿತಿ ಏನಿದೆ, ಸಾರ್ವಜನಿಕ ಶ್ರೀ ಮಹಾಲಿಂಗೇಶ್ವರ ದೇವರ ಕಟ್ಟೆ, ಶಿವಪೇಟೆ ಪರ್ಲಾಡ್ಕ, ಇಲ್ಲಿ ಈಗ ದೇವರು ವಿರಾಜಮಾನರಾಗಿದ್ದಾರೆ. ಆ ಕಟ್ಟೆಯಲ್ಲಿ ದೇವರು ಸೇವೆಯನ್ನು ಪಡೆಯಲಿಕ್ಕಿದ್ದಾರೆ. ಅಲ್ಲಿ ನಡೆಯುವಂತಹ ವೈದಿಕ ಕಾರ್ಯಗಳನ್ನು ತಾವೀಗ ನೇರ ಪ್ರಸಾರದ ಮೂಲಕ ನೋಡಲಿಕ್ಕಿದ್ದೀರಿ. ಈಗ ದೇವರು ಇರುವಂತಹ ಕಟ್ಟೆ ಡಾಕ್ಟರ್ ಮಂಜುನಾಥ್ ಶೆಟ್ಟಿ, ಬೈಪಾಸ್ ರಸ್ತೆ ಪರ್ಲಾಡ್ಕ, ಸಾರ್ವಜನಿಕ ಶ್ರೀ ಮಹಾಲಿಂಗೇಶ್ವರ ದೇವರ ಕಟ್ಟೆ. ಈ ಕಟ್ಟೆಯಲ್ಲಿ ಇದೀಗ ದೇವರು ವಿರಾಜಮಾನರಾಗಿದ್ದು ಅವರಿಗೆ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ. Hare
ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಇದೀಗ ದೇವರು ಮುಂದಿನ ಕಟ್ಟೆಯತ್ತ ತೆರಳುತ್ತಾ ಇದ್ದಾರೆ. ಕೇಶವನಾಯಕ ತೆಂಕಿಲ ಪುತ್ತೂರು ಇವರ ಕಟ್ಟೆಗೆ ದೇವರು ತೆರಳುತ್ತಾ ಇದ್ದಾರೆ. ಇದೀಗ ಡಾಕ್ಟರ್ ಮಂಜುನಾಥ್ ಶೆಟ್ಟಿ ಅಧ್ಯಕ್ಷರು ಸಾರ್ವಜನಿಕ ಕಟ್ಟೆಪೂಜೆ ಸಮಿತಿ ಇಲ್ಲಿ ಈಗಾಗಲೇ ಪೂಜೆ ಮುಗಿದು ಇದೀಗ ಇನ್ನೊಂದು ಕಟ್ಟೆಯತ್ತ ತೆರಳುತ್ತಾ ಇದ್ದಾರೆ. ಅವಿನಾಶ್ ರಾವ್ ಇವರು ಮಿಚಿಗನ್ USA ಇಂದ ನೋಡ್ತಾ ಇದ್ದಾರೆ. ಅದರ ಜೊತೆಗೆ ನವಿತಾ ಶೆನೈ ಇವರು UK ಇಂದ ನೇರ ಪ್ರಸಾರವನ್ನು ನೋಡ್ತಾ ಇದ್ದಾರೆ. ಅವನೀಶ್ ಪದ್ಯಾನ ಆ್ಯಂಡ್ ಫ್ಯಾಮಿಲಿ ವಾಚಿಂಗ್ ಲೈವ್ ಫ್ರಮ್ ಮಿಸೋರಿ USA ಅನ್ನುವಂತಹದನ್ನು ಹಾಕಿದ್ದಾರೆ. ಅಂದರೆ ಅಮೇರಿಕದಿಂದ ಈ ನೇರ ಪ್ರಸಾರವನ್ನು ನೋಡ್ತಾ ಇದ್ದಾರೆ. UK ಇಂದ ನೇರ ಪ್ರಸಾರವನ್ನು ನೋಡ್ತಾ ಇದ್ದಾರೆ. ನಮ್ಮ ಊರಿನ ಜಾತ್ರೆಯನ್ನು ಅಮೇರಿಕಕ್ಕೆ ತಲುಪಿಸ್ತಾ ಇದ್ದೇವೆ ಅನ್ನುವಂಥ ಖುಷಿ ಇದೆ ನಮಗೂ, ಜೊತೆಗೆ ನೀವು ಕೂಡ ನೋಡ್ತಾ ಇರೋದಕ್ಕೆ ಅಷ್ಟೇ ಖುಷಿ ಇದೆ. ಇದೀಗ ಮುಂದಿನ ಕಟ್ಟೆ ಕೇಶವನಾಯಕ ತೆಂಕಿಲ ಪುತ್ತೂರು ಇವರ ಕಟ್ಟೆಗೆ ತೆರಳುತ್ತಾ ಇದ್ದೇವೆ. ಕೇಶವನಾಯಕ ಅವರ ಕಟ್ಟೆ ತೆಂಕಿಲ ಪುತ್ತೂರು. ಕೇಶವನಾಯಕ ತೆಂಕಿಲ ಪುತ್ತೂರು ಕಟ್ಟೆಯಲ್ಲಿ ನಂತರ ಸತೀಶ್ ತೆಂಕಿಲ ಪುತ್ತೂರು ಇವರ ಕಟ್ಟೆಯಲ್ಲಿ ತದಬಳಿಕ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇದರ ನವೀಕರಣಗೊಂಡಿರ್ತಕ್ಕಂತಹ ಹೊಸ ಶಿಲಾಮಯ ಕಟ್ಟೆಯಲ್ಲಿ ಇವತ್ತು ಪೂಜೆ. ಇವತ್ತು ಬೆಳಗಿನಿಂದಲೇ ಆ ಶಿಲಾಮಯ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಜೊತೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿವೆ. ಒಕ್ಕಲಿಗ ಗೌಡ ಸೇವಾ ಸಂಘದ ನೂತನ ನವೀಕೃತ ಕಟ್ಟೆಯಲ್ಲಿ ಇವತ್ತು ಪೂಜೆ ನೆರವೇರಲಿಕ್ಕಿದೆ. ತದಬಳಿಕ TK ಗೌಡ ಸ್ವಾಮಿ ಕಲಾಮಂದಿರದ ಹತ್ತಿರ ಬೈಪಾಸ್ ರಸ್ತೆಯಲ್ಲಿ ಒಂದು ಕಟ್ಟೆ ಇದೆ, ಅಲ್ಲಿ ಪೂಜೆ ನೆರವೇರುತ್ತೆ. ಮಾಧವ ಸ್ವಾಮಿ ಕಲಾಮಂದಿರ ಪುತ್ತೂರು ಇಲ್ಲಿ ಪೂಜೆ ನೆರವೇರಲಿಕ್ಕಿದೆ. ವಿವೇಕಾನಂದ ಶಾಲೆ ತೆಂಕಿಲ ಇಲ್ಲಿ ಪೂಜೆ ನೆರವೇರಲಿಕ್ಕಿದೆ. ಕೊಟ್ಟಿಬೆಟ್ಟು ಎಳ್ನಾಡುಗುತ್ತು ತೆಂಕಿಲ ಇಲ್ಲಿ ಪೂಜೆ ನೆರವೇರಲಿಕ್ಕಿದೆ. ಕೊಟ್ಟಿಬೆಟ್ಟು ಎಳ್ನಾಡುಗುತ್ತು ತೆಂಕಿಲದಲ್ಲಿ ಪೂಜೆ ನಡೆದು ಅಲ್ಲಿಂದ ದೇವರು ವಾಪಸ್ಸು ದೇವಾಲಯಕ್ಕೆ ಆಗಮಿಸಲಿಕ್ಕಿದ್ದಾರೆ. ಇದೀಗ ಕೇಶವನಾಯಕ ತೆಂಕಿಲ ಪುತ್ತೂರು ಇವರ ಕಟ್ಟೆಗೆ ದೇವರು ಆಗಮಿಸ್ತಾ ಇದ್ದಾರೆ. ಮುಖ್ಯ ರಸ್ತೆಯಲ್ಲಿ ದೇವರ ಪೇಟೆ ಸವಾರಿ ನಡೀತಾ ಇರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ಹೆದ್ದಾರಿಯಲ್ಲಿ ದೇವರ ಪೇಟೆ ಸವಾರಿ ನಡೀತಾ ಇದೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತವರ್ಗ ಜೊತೆಯಾಗಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಸಂಪೂರ್ಣವಾಗಿ ಹೆದ್ದಾರಿ ಇರ್ಬೋದು, ಎಲ್ಲೆಲ್ಲಿ ದೇವರ ಆರಾಧನೆ ನಡೆಯುತ್ತೋ ಅಥವಾ ಎಲ್ಲೆಲ್ಲಿ ದೇವರನ್ನು ಕಟ್ಟೆ ಪೂಜೆಯಲ್ಲಿಟ್ಟು ಆರಾಧನೆ ಮಾಡ್ತಾರೋ ಅದರ ಸುತ್ತಮುತ್ತ ಎಲ್ಲೆಡೆಯೂ ಕೂಡ ಹಬ್ಬದ ವಾತಾವರಣ ಇದೆ. ನಾವು ಮೊದಲ ದಿನದಿಂದಲೂ ಕೂಡ ಇದನ್ನು ಗಮನಿಸ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಮೊದಲ ದಿನ ಬಳುವಾರು, ಕರ್ಮಲ, ಮಂಜಲ್ಪಡಪು, ಕಾರ್ಜಾಲು ಮತ್ತು ನೆಹರು ನಗರ ಈ ಒಂದು ಏರಿಯಾದಲ್ಲಿಯೂ ಕೂಡ ಬಹಳ ವೈಭವದ ಕಟ್ಟೆ ಪೂಜೆ ಕಾರ್ಯ ನಡೆಯಿತು. ತದಬಳಿಕ ಎರಡನೇ ದಿನವೂ ಕೂಡ ಅಷ್ಟೇ ನೆಲ್ಲಿಗಟ್ಟೆ ಸುತ್ತಮುತ್ತ, ನೆಲ್ಲಿಗಟ್ಟೆ, ಸಾಲ್ಮರ, ಸೂತ್ರಬೆಟ್ಟು ಇಲ್ಲಿ ಬಹಳ ವೈಭವಪೂರ್ಣವಾದಂತಹ ಕಟ್ಟೆ ಪೂಜೆಗಳು ನಡೆಯಿತು. ಇವತ್ತು ಕೂಡ ಅಷ್ಟೇ ಪರ್ಲಡ್ಕ, ಮಹಾಮಾಯಿ ದೇವಸ್ಥಾನದಿಂದ, ವೆಂಕಟರಮಣ ದೇವಸ್ಥಾನದ
ದಿಂದ ಹಿಡಿದು ಇಲ್ಲಿಯ ತನಕವೂ ಕೂಡ ಬಹಳ ವಿಶೇಷವಾಗಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರಿಕೊಂಡು ಈ ಒಂದು ಪೂಜೆ ನೆರವೇರಿದೆ. ಅಂದರೆ ಕಟ್ಟೆ ಪೂಜೆಗಳು ನೆರವೇರಿದೆ. ಇದೀಗ ಈಗಲೂ ನೋಡಿ ರಾತ್ರಿ ಗಂಟೆ 12:59 ಈಗಲೂ ಅಲ್ಲಿ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಸೇರಿ ಒಂದು ದೇವರಿಗೆ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇನ್ನು ಇದೀಗ ಕೇಶವನಾಯಕ ತೆಂಕಿಲ ಪುತ್ತೂರು ಇಲ್ಲಿ ಒಂದು ಕಟ್ಟೆ ಪೂಜೆ ನಡೀಲಿಕ್ಕಿದೆ. ಇದೀಗ ಮತ್ತೊಬ್ಬರು ಕ್ಯಾನ್ಸಸ್ ಸಿಟಿ USA ಗೌತ್ರಿ ಭಾರದ್ವಾಜ್ ಈಶ್ವರಮಂಗಲ ಇವರು USA ನೋಡ್ತಾ ಇದ್ದಾರೆ. ಮತ್ತೊಬ್ಬರು ಸೌದಿಯಿಂದ ನೋಡ್ತಾ ಇದ್ದಾರೆ. ತಮಗೆ ಬಹಳಷ್ಟು ಧನ್ಯವಾದ. ಇದೀಗ ಮತ್ತೊಂದು ಕಟ್ಟೆಯತ್ತ ದೇವರು ತೆರಳುತ್ತಾ ಇದ್ದಾರೆ. ತಾವು ಗಮನಿಸ್ತಾ ಇರ್ಬೋದು, ಆ ಕಟ್ಟೆ ಪೂಜೆಗೆ ತೆರಳುವಂಥ ಸಂದರ್ಭದಲ್ಲಿ ದೇವರಿಗೆ ಕೊಡ್ತಾ ಇರುವಂತಹ ಹೂವು ಇರ್ಬೋದು, ಕಾಣಿಕೆ ಇರ್ಬೋದು, ಹಣ್ಣುಕಾಯಿ ಇರ್ಬೋದು, ಇದನ್ನು ವಿಲೇವಾರಿ ಹೇಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಅರ್ಚಕ ವೃಂದ ಬಹುದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಒಟ್ಟಾಗಿರುವಂತಹದ್ದು. ಅವರೆಲ್ಲರೂ ಕೂಡ ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ಒಂದು ರೀತಿಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಸ್ವಲ್ಪ ವೇಗವಾಗಿ ದೇವರು ಹೋಗ್ತಾ ಇರುವಂತಹ ಸೂಚನೆ ಸಿಗ್ತಾ ಇದೆ. ವೇಗ ಹೆಚ್ಚಾಗ್ತಾ ಇದೆ. ವೇಗವಾಗಿ ದೇವರನ್ನು ಹೊತ್ತಂಥ ಬ್ರಹ್ಮವಾಹಕರು ಬಹಳ ವೇಗವಾಗಿ ಸಾಗ್ತಾ ಇರುವಂಥದ್ದು. ಹರಿನಾರಾಯಣ ಮಯ್ಯರವರು ವೇಗವಾಗಿ ಸಾಗ್ತಾ ಇದ್ದಾರೆ. ನಿನ್ನೆ 1:28 ದೇವರು ದೇವಾಲಯದ ಒಳಪ್ರವೇಶವನ್ನು ಮಾಡಿದ್ದಾರೆ. ವಾಪಸ್ಸು ಕಟ್ಟೆ ಪೂಜೆ ಮುಗಿಸಿ ಇವತ್ತು 2 ಗಂಟೆಯ ನಂತರವೇ ದೇವರು ವಾಪಸ್ಸಾಗುವಂತಹ ಲಕ್ಷಣಗಳು ಕಾಣಸಿಗ್ತಾ ಇದೆ. ಬೇರೆ ಬೇರೆ ಊರುಗಳಿಂದ ಈ ನೇರ ಪ್ರಸಾರವನ್ನು ನೋಡುವವರು ಕಮೆಂಟ್ ಮಾಡ್ತಾ ಇದ್ದೀರಿ. ಸೌದಿಯಿಂದ ನೋಡುವವರಿದ್ದೀರಿ, USA ನೋಡುವವರು ಇದ್ದೀರಿ, UK ನೋಡುವವರಿದ್ದೀರಿ, ಅದರ ಜೊತೆಗೆ ಸ್ಥಳೀಯವಾಗಿ ನೋಡುವವರಿದ್ದೀರಿ. ಎಲ್ಲರಿಗೂ ಕೂಡ ನಾಳೆಯ ಕಾರ್ಯಕ್ರಮದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀವಿ. ನಾಳೆ 13 ಸೋಮವಾರನೇ ತಾರೀಕು ರಾತ್ರಿ ಉತ್ಸವ ಆಗುತ್ತೆ. ತದಬಳಿಕ ಪೇಟೆ ಸವಾರಿ ಕೋರ್ಟ್ ರಸ್ತೆ, ಸೈನಿಕ ಭವನ ರಸ್ತೆ, ಬಪ್ಪಳಿಗೆ, ಉರ್ಲಾಂಡಿ, ಬೊಲ್ವಾರ್ ಬೈಲು ಅಲ್ಲಿ ನಡೀಲಿಕ್ಕಿದೆ ಆ ಒಂದು ಪೇಟೆ ಸವಾರಿ. ಆ ಪೇಟೆ ಸವಾರಿಯ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗಬೇಕಾದ್ರೆ ಏಪ್ರಿಲ್ 13 ನಾಳೆ GL ಆಚಾರ್ಯ GL ಕಾಂಪ್ಲೆಕ್ಸ್ ಪುತ್ತೂರು, ರಾಮಾನಂದ ಪೈ ಕೇರ್ ಆಫ್ ಬಂಗಾರಕಟ್ಟೆ ಕೋರ್ಟ್ ರಸ್ತೆ ಪುತ್ತೂರು, ಡಾಕ್ಟರ್ ಸತ್ಯಸುಂದರ್ ರಾವ್ ಸತ್ಯಸಾಯಿ ಆಸ್ಪತ್ರೆ ಕೋರ್ಟ್ ರಸ್ತೆ ಪುತ್ತೂರು, ಮುಳಿಯಾ ಶ್ಯಾಂಭಟ್ ಮುಳಿಯಾ ಜ್ಯುವೆಲ್ಲರ್ಸ್ ಕೋರ್ಟ್ ರಸ್ತೆ ಪುತ್ತೂರು, ಸ್ವಾಮಿ ಅಶೋಕ್ ಶೆಣೈ ಶ್ರೀಕೃಷ್ಣ ಫ್ಲೈವುಡ್ಸ್ ಕೋರ್ಟ್ ರಸ್ತೆ ಪುತ್ತೂರು, ಮಧುಕರ ಪ್ರಭು KEB ಬಳಿ ಪುತ್ತೂರು, JC ಅಡಿಗ ಚೇತನ ಆಸ್ಪತ್ರೆ ಪುತ್ತೂರು, ಯಾಮಿನಿ ಮಲ್ಲಿ ಕುಂಡಡ್ಕ ಮನೆ ವಿಟ್ಲಮದ್ದೂರು ಅಂಚೆ ಬಂಟ್ವಾಳ ಅಂದರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಬಳಿಯ ಕಟ್ಟೆ ಇದು. ಅಧ್ಯಕ್ಷರು ಸಾರ್ವಜನಿಕ ಸತ್ಯನಾರಾಯಣ ಕಟ್ಟೆ ಸಮಿತಿ ಬಪ್ಪಳಿಗೆ ಪುತ್ತೂರು, ಸಂಚಾಲಕರು ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ಬಪ್ಪಳಿಗೆ ಪುತ್ತೂರು, PG ಜಗನ್ನಿವಾಸರಾವ್ ಇಂಜಿನಿಯರ್ ಬಪ್ಪಳಿಗೆ ಮನೆ ಪುತ್ತೂರು, ಕೃಷ್ಣಮೂರ್ತಿ ಯುನಿಟಿ ಸುಪಾರಿ ಉರ್ಲಾಂಡಿ ಪುತ್ತೂರು, ಮಹೇಶ್ ಪೂಜಾರಿ ಕೇರ್ ಆಫ್ DJ ಸುವರ್ಣ ಉರ್ಲಾಂಡಿ ಪುತ್ತೂರು, ಸುಶ್ರುತರ ಆಸ್ಪತ್ರೆ ಉರ್ಲಾಂಡಿ ಪುತ್ತೂರು, ಶ್ರೀಮತಿ ವೀಣಾಕುಮಾರಿ ಆಡಳಿತ ಪಾಲ್ದಾರರು ಕೀರ್ತನ ಡೆವಲಪರ್ಸ್ ಬಳುವಾರು ಪುತ್ತೂರು, ಜಯಂತರಾವ್ NS ರಾಮಕೃಷ್ಣರಾವ್ ಸುಶ್ರುತರ ಆಸ್ಪತ್ರೆ ಉರ್ಲಾಂಡಿ ಪುತ್ತೂರು. ಇಲ್ಲಿ ಎಲ್ಲ ಕಟ್ಟೆ ಪೂಜೆ ನಾಳೆ ನಡೀಲಿಕ್ಕಿದೆ. ಈ ವಿವರವನ್ನು ಕೂಡ ನಿಮಗೆ ಈಗ ಒದಗಿಸ್ತಾ ಇದ್ದೀವಿ. ಇದೀಗ ದೇವರು ವೇಗವಾಗಿ ಆ ದೇವರನ್ನು ಹೊತ್ತಂಥ ಬ್ರಹ್ಮವಾಹಕರು ಬಹಳ ವೇಗವಾಗಿ ಸಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಆ ಒಂದು ವೇಗವಾಗಿ ಸಾಗ್ತಾ ಇದ್ದೇವೆ. ಬಹಳ ವೇಗವಾಗಿ ಸಾಗ್ತಾ ಇರುವಂತಹ ಬ್ರಹ್ಮವಾಕ್ಯರನ್ನು ತಾವು ಗಮನಿಸ್ತಾ ಇದ್ದೀರಿ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ
ಶ್ರೀ ಕ್ಷೇತ್ರ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಇದೀಗ ಮುಂದಿನ ಕಟ್ಟೆ ಕೇಶವನಾಯಕ ತೆಂಕಿಲ ಪುತ್ತೂರು. ಆ ಕಟ್ಟೆಗೆ ದೇವರು ತೆರಳುತ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀವಿ. ಸಂಪೂರ್ಣವಾದಂತಹ ನೇರ ಪ್ರಸಾರವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ನಮ್ಮ ಜೊತೆಗೆ ಕ್ಯಾಮರಾದಲ್ಲಿ ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ ಮತ್ತು ಕಾರ್ತಿಕ್ ಕರ್ಕೇರ ಅವರು ಜೊತೆಯಾಗ್ತಾ ಇದ್ದಾರೆ. ಅವರಿಬ್ಬರು ಕ್ಯಾಮ್ರಾದಲ್ಲಿ ಸಂಪೂರ್ಣವಾದಂತಹ ದೃಶ್ಯಾವಳಿಯನ್ನು ಕಟ್ಟಿಕೊಡ್ತಾ ಇದ್ದಾರೆ. ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ ಇರಾ ಅವರು ಸಿಸ್ಟಮ್ನಲ್ಲಿ ನೆರವಾಗ್ತಾ ಇದ್ದಾರೆ. ದೇವಾಲಯದ ಎದುರು ಭಾಗದಲ್ಲಿ LED ವ್ಯವಸ್ಥೆಯಲ್ಲಿ ಸಂಪೂರ್ಣವಾದಂತಹ ನೇರ ಪ್ರಸಾರದ ದೃಶ್ಯಾವಳಿಯನ್ನು ಪ್ರಸಾರ ಮಾಡಲಾಗ್ತಾ ಇದೆ. ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇದೀಗ ಮುಂದಿನ ಕಟ್ಟೆ ಕೇಶವನಾಯಕ ತೆಂಕಿಲ ಪುತ್ತೂರು. ಇವರ ಕಟ್ಟೆಯತ್ತ ದೇವರು ತೆರಳುತ್ತಾ ಇದ್ದಾರೆ. ಸಂಪೂರ್ಣವಾದಂತಹ ನೇರ ಪ್ರಸಾರ ಈಗ ತಾವು 16ನೇ ತಾರೀಕಿನ ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಲ್ತಿ ದೇವಿಗಳ ಮಾಮೂಲು ಪ್ರಕಾರ ಬರುವಂಥ ಕಿರುವಾಳು ಪಾಲಕಿ ಸಣ್ಣ ರಥೋತ್ಸವದ ನೇರ ಪ್ರಸಾರವೂ ಕೂಡ ಇರ್ತದೆ. ಪ್ರತಿದಿನದ ಪೇಟೆ ಸವಾರಿಯೂ ಕೂಡ ಇರ್ತದೆ. ಅದ್ರ ಜೊತೆಗೆ 17ನೇ ತಾರೀಕು ನಡೆಯುವಂತಹ ಸಿಡಿಮದ್ದು ಪುತ್ತೂರು ಬಿಡಿ ಮತ್ತು ಬ್ರಹ್ಮ ರಥೋತ್ಸವ ಅದರದ್ದು ನೇರ ಪ್ರಸಾರ ಇರ್ತದೆ. 18ನೇ ತಾರೀಕು ನಡೆಯುವಂತಹ ಸಂಜೆ 3:30ರಿಂದ ಆರಂಭ ಆಗುವಂಥ ಅವಭೃತ ಸ್ನಾನಕ್ಕೆ ತೆರಳಿ ಕಟ್ಟೆ ಪೂಜೆಯೊಂದಿಗೆ ಅವಭೃತ ಸ್ನಾನಕ್ಕೆ ತೆರಳುವಂತಹ ಕ್ಷಣಗಳ ಪ್ರತಿ ಕಟ್ಟೆಗಳ ವಿವರಗಳೆಲ್ಲ ಮಾಹಿತಿ ಮತ್ತು ನೇರ ಪ್ರಸಾರ ಇರ್ತದೆ. 19ನೇ ತಾರೀಕು ಆದಿತ್ಯವಾರ ಧ್ವಜ ಅವರೋಹಣ ಆಗುವ ತನಕದ ನೇರ ಪ್ರಸಾರವೂ ಕೂಡ ಇರ್ತದೆ. ಅದರ ಜೊತೆಗೆ 20ನೇ ತಾರೀಕಿನ ದೈವಗಳ ನೇಮೋತ್ಸವವೂ ಕೂಡ ನೇರ ಪ್ರಸಾರ ಇರ್ತದೆ. ಆ ಎಲ್ಲ ನೇರ ಪ್ರಸಾರವನ್ನು ತಾವು ವೀಕ್ಷಣೆ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಸಂಪೂರ್ಣವಾದ ನೇರ ಪ್ರಸಾರವನ್ನು ವೀಕ್ಷಣೆ ನೀವು ಮಾಡಬಹುದು. ಇದೀಗ ಕೇಶವನಾಯಕ ತೆಂಕಿಲ ಪುತ್ತೂರು ಇವರ ಕಟ್ಟೆಗೆ ದೇವರ ಆಗಮನವಾಗ್ತಾ ಇದೆ. ಇಲ್ಲಿ ದೇವರಿಗೆ ಪೂಜೆ ಸಲ್ಲಿಕೆ ಆಗಲಿದೆ. ಕೇಶವನಾಯಕ ತೆಂಕಿಲ ಪುತ್ತೂರು ಇಲ್ಲಿಗೆ ದೇವರ ಆಗಮನವಾಗ್ತಾ ಇದೆ. ಈ ಕಟ್ಟೆಯಲ್ಲಿ ಇದೀಗ ಪೂಜಾ ಕೈಂಕರ್ಯ ನೆರವೇರಲಿಕ್ಕಿದೆ. ನಾವು ಗಮನಿಸ್ತಾ ಇದ್ದೇವೆ ಪ್ರತಿ ಕಟ್ಟೆಯಲ್ಲೂ ಕೂಡ ಆ ಕಟ್ಟೆಯ ಸಮೀಪದಲ್ಲಿ ಬಹಳ
ಕಾತುರತೆಯಿಂದ ಕಾಯ್ತಾ ಇರುವವರು ಸಾವಿರಾರು ಮಂದಿ ಇದ್ದಾರೆ. ಅದನ್ನು ಕೂಡ ತಾವು ಗಮನಿಸ್ತಾ ಇರ್ಬೋದು. ಇದೀಗ ಕೇಶವನಾಯಕ ಕೆಲವರ ಕಟ್ಟೆಗೆ ದೇವರು ಆಗಮಿಸಿದ್ದಾರೆ.
ಅಲ್ಲೊಂದು ಒಳ್ಳೆ ಸೆಕೆಂಡ್ ಲೈಫ್ ಅದು ಈಗ ಎರಡು ಒಂದವರ ಐದು ಅಲ್ಲಿ ಕೊಡು ಪ್ರಾಬ್ಲಮ್ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ
ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ ಶರಣರು ಬಂದ ಭಕ್ತರನೆಲ್ಲ ಸರ್ವೇಶ್ವರ ಇದೀಗ ಕೇಶವನಾಯಕ್ ತೆಂಕಿಲ ಇವರ ಕಟ್ಟೆಯಿಂದ ಸತೀಶ್ ತೆಂಕಿಲ ಪುತ್ತೂರು ಇವರ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಬಹಳ ವಿಶೇಷತೆ ಅಂತಂದರೆ ಪ್ರತಿ ಕಟ್ಟೆಯ ಅಲ್ಲಿ ಕಟ್ಟೆಗೆ ತಲುಪಿದಾಗಲೂ ಕೂಡ ಅಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದಾರೆ ಅನ್ನುವಂತಹದ್ದು. ಇನ್ನು 6 ಕಟ್ಟೆಗಳಲ್ಲಿ ಪೂಜೆ ಬಾಕಿ ಇದ್ದಾವೆ. ವಿಷ್ಣು ಪ್ರಸಾದ್ ತಂತ್ರಿಯವರ ಮಾರ್ಗದರ್ಶನದಲ್ಲಿ ವೈದಿಕ ವಿಧಿವಿಧಾನಗಳು ನಡೆದರೆ ಬ್ರಹ್ಮವಾಹಕ ಹರಿನಾರಾಯಣ ಮಯ್ಯರು ಬ್ರಹ್ಮವಾಹಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ ಸತೀಶ್ ತೆಂಕಿಲ ಪುತ್ತೂರು ಇವರ ಕಟ್ಟೆಯತ್ತ ತೆರಳ್ತಾ ಇರುವಂಥದ್ದು ದೇವರು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಇದೀಗ ಸತೀಶ್ ತೆಂಕಿಲ ಪುತ್ತೂರು ಇವರ ಕಟ್ಟೆಗೆ ದೇವರ ಆಗಮನ ಆಗ್ತಾ ಇದೆ. ಬಹಳ ವಿಶೇಷವಾಗಿ ದೇವರು ಇಲ್ಲಿಗೆ ಆಗಮಿಸಿ ಇಲ್ಲಿ ಕಟ್ಟೆಯಲ್ಲಿ ಆಗಲಿಕ್ಕಿದ್ದಾರೆ. ಇಲ್ಲಿ ದೇವರು ಸೇವೆಯನ್ನು ಪಡೆಯಲಿಕ್ಕಿದ್ದಾರೆ. ಬಹಳ ವಿಶೇಷವಾದಂತಹ ಒಂದು ಕಟ್ಟೆ ಪೂಜೆಯನ್ನು ತಾವು ನೋಡ್ತಾ ಇದ್ದೀರಿ. ಪ್ರತಿಯೊಂದು ಕಟ್ಟೆ ಪೂಜೆಯಲ್ಲೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ
ದೇವರ ಹಿಂದೆ ಮುಂದೆ ಎಲ್ಲ ಭಕ್ತಾದಿಗಳು ಸೇರಿದ್ದಾರೆ. ಅದರ ಜೊತೆಗೆ ಒಂದು ಕಡೆ ಎಲ್ಲಿ ಕಟ್ಟೆ ಇರುತ್ತೋ ಅಲ್ಲಿ ಆ ಕಟ್ಟೆಯ ಸಮೀಪದಲ್ಲಿಯೂ ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ. ಅಲ್ಲಿ ಎಲ್ಲ ಕಡೆಯೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಈ ಒಂದು ಕಟ್ಟೆ ಪೂಜೆಯಲ್ಲಿ ತಮ್ಮ ಒಂದು ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸಿ ಅನುಗ್ರಹಿಸು ದೇವರೇ ಅಂತ ಬೇಡಿಕೊಳ್ಳುತ್ತಾರೆ. ಇದೀಗ ತಾವು ನೋಡ್ತಾ ಇರುವಂಥದ್ದು ಸತೀಶ್ ತೆಂಕಿಲ ಪುತ್ತೂರು. ಇಲ್ಲಿ ಇವರ ಕಟ್ಟೆಯಲ್ಲಿ ಇದೀಗ ಪೂಜೆ ನೆರವೇರಲಿಕ್ಕಿದೆ. ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಲ್ಲಿಯೂ ಕೂಡ ವಿನಂತಿ ಏನು ಅಂತಂದರೆ, ನಾಳೆ ನಾಡಿದ್ದು ಮತ್ತು ಸಂಪೂರ್ಣ ಈ ಜಾತ್ರೋತ್ಸವ ಮುಗಿಯೋ ತನಕವೂ ಕೂಡ ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ನಲ್ಲಿ ನೇರ ಪ್ರಸಾರ ಇರ್ತದೆ. ಸುದ್ದಿ ನ್ಯೂಸ್ ಪುತ್ತೂರು ಚಾನಲ್ನಲ್ಲಿ ಈ ಜಾತ್ರೋತ್ಸವದ ಸಂದರ್ಭದ ವಿಶೇಷವಾದಂತಹ ವರದಿಗಳು ಪ್ರಸಾರವಾಗುತ್ತೆ. ಸುದ್ದಿ ನ್ಯೂಸ್ ಪುತ್ತೂರು ಈ ಚಾನಲ್ನಲ್ಲಿ ವಿಶೇಷವಾದಂಥ ವರದಿಗಳೆಲ್ಲ ಈ ಚಾನಲಲ್ಲಿ ಈ ಪೇಜ್ನಲ್ಲಿ ಯೂಟ್ಯೂಬ್ ಪೇಜ್ನಲ್ಲಿ ಇರ್ತದೆ. ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ನಲ್ಲಿ ನೇರ ಪ್ರಸಾರದ ಸಂಪೂರ್ಣ ಜಾತ್ರೋತ್ಸವದ ನೇರ ಪ್ರಸಾರ ಈಗ ತಾವು ನೋಡ್ತಾ ಇರುವಂಥ ಪೇಜಿನಲ್ಲೇ ನೇರ ಪ್ರಸಾರವು ಕೂಡ ವೀಕ್ಷಣೆಯನ್ನು ಮಾಡಬಹುದು. ಇದೀಗ ಸತೀಶ್ ತೆಂಕಿಲ ಅವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದು ಈಗ ಅಲ್ಲಿಯ ವೈದಿಕ ಕಾರ್ಯಗಳನ್ನು ವೀಕ್ಷಣೆ ಮಾಡೋಣ.
ಅದೊಂದು ನನಗೆ ಉಂಟಲ್ಲ ಗೊಂಡ ಅದರೊಳಗೆ ಕರ್ದೆ ಹೋಗಿ किती लहर किती लहर देखील येणारे फिरवते कुठे उधार पारे ಅಲ್ಲಿ ಕ್ಯಾಮರಾ ಇದೀಗ ದೇವರು ಸತೀಶ್ ತಿಂಕಿಲ ಇವರ ಕಟ್ಟೆಯಿಂದ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಸೇವಾ ಸಂಘದ ನೂತನ ಕಟ್ಟೆಯತ್ತ ಸಾಗ್ತಾ ಇದ್ದಾರೆ. ಸುಮಾರು 5 ವರ್ಷದ ಹಿಂದೆ ತಾತ್ಕಾಲಿಕವಾಗಿ ಮರದ ಪೀಠದಲ್ಲಿದ್ದಂತಹ ಕಟ್ಟೆ ನಿರ್ಮಿಸಲಾಗಿತ್ತು. ಈ ಬಾರಿ ನೂತನ ಶಿಲಾಮಯ ಕಟ್ಟೆಯಲ್ಲಿ ದೇವರು ಕಟ್ಟೆ ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ನೂತನ ಶಿಲಾಮಯ ಕಟ್ಟೆಯಲ್ಲಿ ದೇವರು ಕಟ್ಟೆ ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು, ಒಕ್ಕಲಿಗ ನಗರ, ತೆಂಕಿಲ, ಪುತ್ತೂರು. ಇಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರ ನೂತನ ಶಿಲಾಮಯ ಕಟ್ಟೆಯ
ಸಮರ್ಪಣಾ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ನಡೆದಿದೆ. ಇದೀಗ ಆ ಕಟ್ಟೆಯಲ್ಲಿ ಪೂಜೆ ನಡೀಲಿಕ್ಕಿದೆ. ಸುಮಾರು 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಕಟ್ಟೆಯ ಸುತ್ತಲೂ ಗ್ರಾನೈಟ್ ಹಾಸು ಹಾಕಲಾಗಿದ್ದು ಸ್ಟೀಲ್ ತಡೆಬೇಲಿಯ ಗೇಟನ್ನು ನಿರ್ಮಾಣ ಮಾಡಲಾಗಿದೆ. ಎಲ್ಲವೂ ದಾನಿಗಳಿಂದ ಸಹಕಾರದಿಂದಾಗಿದೆ. ಇನ್ನೂ ದಾನಿಗಳು ದೇಣಿಗೆ ನೀಡುವುದಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸ್ವೀಕರಿಸಲಾಗುವುದು ಅನ್ನುವುದನ್ನು ಸುಂದರಗೌಡ ನಡುಬೈಲು ಅಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇವರು ತಿಳಿಸಿದ್ದಾರೆ. ಒಕ್ಕಲಿಗ ಗೌಡ ಸೇವಾ ಸಂಘದ ನೇತೃತ್ವದಲ್ಲಿ ಪ್ರಮುಖರ ತೀರ್ಮಾನದಂತೆ ಒಕ್ಕಲಿಗ ಗೌಡ ಸಮುದಾಯ ಭವನದಲ್ಲಿ ತಾತ್ಕಾಲಿಕವಾಗಿ ಕಟ್ಟೆ ನಿರ್ಮಿಸಿ ಆರಂಭಗೊಂಡ ಕಟ್ಟೆ ಪೂಜೆ ನಿರಂತರ 5 ವರ್ಷಗಳ ಕಾಲ ನಡೀತಾ ಬಂದಿತ್ತು. ಪ್ರತಿ ವರ್ಷ ಏಪ್ರಿಲ್ 12ರಂದು ಶ್ರೀದೇವರ ಪೇಟೆ ಸವಾರಿ ಉತ್ಸವ ಶಿವಪೇಟೆ ತೆಂಕಿಲ ಸಂದರ್ಭ ಒಕ್ಕಲಿಗ ಗೌಡ ಸಮುದಾಯದ ಭವನದ ಬಳಿ ಕಟ್ಟೆ ಪೂಜೆ ಸ್ವೀಕರಿಸ್ತಾರೆ. ಪ್ರತಿ ಬಾರಿ ಮರದ ಪೀಠದಲ್ಲಿ ಕೂತು ಶ್ರೀದೇವರು ಕಟ್ಟೆ ಪೂಜೆ ಸ್ವೀಕರಿಸ್ತಾ ಇದ್ದರು. ಈ ಬಾರಿ ಶ್ರೀದೇವರಿಗೆ ಅಷ್ಟಭುಜಾಕೃತಿಯ ಸಂಪೂರ್ಣ ಶಿಲಾಮಯ ಕಟ್ಟೆಯಲ್ಲಿ ಕಟ್ಟೆ ಪೂಜೆ ನೀಡಲಾಗತ್ತೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಭುಜಾಕೃತಿಯ ಸಂಪೂರ್ಣ ಶಿಲಾಮಯ ಕಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ. 12 ಲಕ್ಷ ವೆಚ್ಚದಲ್ಲಿ ಅಷ್ಟಭುಜಾಕೃತಿಯಲ್ಲಿ ಕಟ್ಟೆ ನಿರ್ಮಾಣ ಮಾಡಲಾಗಿದೆ. ಉಪ್ಪಿನಂಗಡಿಯ ರಾಜೇಂದ್ರ ಅವರ ಶಿಲ್ಪಕಲೆಯಲ್ಲಿ ಕಟ್ಟೆಯಲ್ಲಿ ಸುಂದರವಾದಂಥ ಕೆತ್ತನೆಯನ್ನು ಮಾಡಲಾಗಿದೆ. ಏಪ್ರಿಲ್ 12 ಅಂದರೆ ನಿನ್ನೆ, ಅಂದರೆ ಈಗ 12 ಗಂಟೆ ಕಳೆದಿದೆ. ನಿನ್ನೆ ಬೆಳಗ್ಗೆ 8ರಿಂದ ವಾಸ್ತು ಹೋಮ, ವಾಸ್ತುಬಲಿ, ಗಣಪತಿ ಹೋಮ, 10 ಗಂಟೆಗೆ ಕಟ್ಟೆಗೆ ದೇಣಿಗೆ ನೀಡಿದವನ್ನು ಗೌರವಿಸುವ ಕಾರ್ಯಕ್ರಮವು ಕೂಡ ನಡೆದಿತ್ತು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವು ಕೂಡ ಕುಣಿತ ಭಜನಾ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಿತ್ತು. ರಾತ್ರಿಯಲ್ಲಿ ಈಗ ಕಟ್ಟೆ ಪೂಜೆ ನಡೀಲಿಕ್ಕಿದೆ. ಇದೀಗ ಕಟ್ಟೆ ಪೂಜೆಯ ಕ್ಷಣಗಣನೆ ಆರಂಭವಾಗಿದೆ. ಇದೀಗ ಸಾರ್ವಜನಿಕ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂತಹದ್ದು. ಸಾರ್ವಜನಿಕ ಒಕ್ಕಲಿಗರ ಸೇವಾ ಸಂಘದ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂಥದ್ದು. ಬಹಳ ಸುಂದರವಾದಂತಹ ಕಟ್ಟೆಯನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಬಹಳ ಸುಂದರವಾಗಿ ಅಲ್ಲಿ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ನಿನ್ನೆ ಇಷ್ಟೊತ್ತಿಗೆ ದೇವಾಲಯದ ಒಳ ಪ್ರವೇಶವನ್ನು ಮಾಡಿದರು. ಭಾಳಷ್ಟು ಜನರದ್ದು ಪ್ರಶ್ನೆ ನಮ್ಮಲ್ಲಿ ಎಷ್ಟೊತ್ತಾಗುತ್ತೆ ಇವತ್ತು ಅಂತ. ಇನ್ನೂ ಕೂಡ ಈಗ ಒಕ್ಕಲಿಗ ಗೌಡರ ಸೇವಾ ಸಂಘದ ಕಟ್ಟೆಯನ್ನು ಹೊರತುಪಡಿಸಿದರೆ 4 ಕಟ್ಟೆಗಳು ಇನ್ನೂ ಇದ್ದಾವೆ. ಇದನ್ನು ಸೇರಿಸಿದರೆ 3 ಕಟ್ಟೆಗಳು. ಇದೀಗ ಅಲ್ಲಿ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಆ ಭಜನಾ ಕಾರ್ಯಕ್ರಮದ ದೃಶ್ಯಾವಳಿಯನ್ನು ಕೂಡ ತಾವು ವೀಕ್ಷಣೆ ಮಾಡ್ಬೋದು. ಇದು ಪುತ್ತೂರು ಪೇಟೆ ಸವಾರಿಯ ವೈಭವದ ಕ್ಷಣ. ಯಾಕೆಂತಂದರೆ ದೇವರು ಪೇಟೆ ಸವಾರಿಗೆ ಬರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಭಜನಾ ಕಾರ್ಯಕ್ರಮ ಇತ್ಯಾದಿಗಳು ನಡೀತಲೇ ಇತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವರು ಒಕ್ಕಲಿಗ ಸೇವಾ ಸಂಘದ ಕಟ್ಟೆಯತ್ತ ಬರಲಿಕ್ಕಿದ್ದಾರೆ. ಆ ಪೇಟೆ ಸವಾರಿಯ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ರಿ. ಪ್ರತಿಯೊಂದು ರೀತಿಯಾದಂತಹ ರಸ್ತೆಯಲ್ಲೂ ಕೂಡ, ಅಂದರೆ ಕಿರಿದಾದ ರಸ್ತೆಯಲ್ಲೂ ಕೂಡ ಸಾಗಿ ಅಲ್ಲಿ ಕಟ್ಟೆ ಪೂಜೆಯನ್ನು ಸ್ವೀಕರಿಸಿ ಬರ್ತಾ ಇರುವಂತಹದ್ದು. ಬಹಳ ಸುಂದರವಾದಂತಹ ಕ್ಷಣಗಳಿಗೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಅದರ ಜೊತೆಗೆ ಅವರ ಹಿಂಬದಿಯಲ್ಲಿ ಮೊದಲ ಕಟ್ಟೆಯಿಂದ ಹಿಡಿದು ಇಲ್ಲಿಯ ತನಕವೂ ಕೂಡ ಪಾದಯಾತ್ರಿಗಳಂತೆ ಜೊತೆಯಾಗಿ ದೇವರ ಜೊತೆ ಸಾಗುವಂಥವರು ನಾವು ಕಾಣ್ತಾ ಇದ್ದೇವೆ. ಭಕ್ತಿಯನ್ನು ಹೇಗೆ ದೇವರಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಿಮಗೆ ಕಾಣ್ಬೋದು. ನೀವೀಗ ಇನ್ನು 5 ಕಟ್ಟೆಗಳಲ್ಲಿ ಪೂಜೆ ಬಾಕಿ ಇದೆ. ಅಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು. ಇಲ್ಲಿ ನವೀಕರಣಗೊಂಡಿರುವಂತಹ ನೂತನ ಶಿಲಾಮಯ ಕಟ್ಟೆಯಲ್ಲಿ ಇದೀಗ ಪೂಜೆ ನಡೀಲಿಕ್ಕಿದೆ. ಹೊಸದಾಗಿ ನವೀಕರಣಗೊಂಡು ಇವತ್ತು ಬೆಳಗ್ಗೆ ಉದ್ಘಾಟನೆಗೊಂಡಿರ್ತಕ್ಕಂತಹ ವಾಸ್ತು ಹೋಮಗಳನ್ನು ಮಾಡಿ ವಿಧಿವತ್ತಾಗಿ ಉದ್ಘಾಟನೆಗೊಂಡಿರ್ತಕ್ಕಂತಹ ನೂತನ ಕಟ್ಟೆ, ಒಕ್ಕಲಿಗರ ಸೇವಾ ಸಂಘದ ನೂತನ ಕಟ್ಟೆಯಲ್ಲಿ ಇದೀಗ ದೇವರು ಬಂದು ಕುಳಿತು ಭಕ್ತರ ಸೇವೆಯನ್ನು ಪಡೀಲಿಕ್ಕಿದ್ದಾರೆ.
ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇದರ ನವೀಕರಣ ಕಟ್ಟೆಯತ್ತ ಭಕ್ತರು ದೇವರು ಆಗಮಿಸ್ತಾ ಇರುವಂಥದ್ದು. ಆ ಕಟ್ಟೆ ಎದುರು ಭಕ್ತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇದೀಗ ದೇವರ ಆಗಮನವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಕಟ್ಟೆಯ ಒಳಭಾಗದಲ್ಲಿ ಅಂದರೆ ಕಟ್ಟೆಯಲ್ಲಿ ದೇವರು ಕುಳಿತು ಸೇವೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಈಗ ಗಂಟೆ 1:41. ಈಗ ಗಂಟೆ ರಾತ್ರಿ 1:49. ದೇವರು ಒಕ್ಕಲಿಗ ಸೇವಾ ಸಂಘದ ಕಟ್ಟೆಗೆ ಆಗಮಿಸಿದ್ದಾರೆ. ಇದೀಗ ಆ ಕಟ್ಟೆಯಲ್ಲಿ ದೇವರು ಸೇವೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಡಿನಲ್ಲಿ ಶರಣೆಂದು ಬಂದ ಭಕ್ತರನೆಲ್ಲ ಸದಹುವೆ ಈಶ್ವರ. ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ. ಶರಣೆಂದು ಬಂದ ಭಕ್ತರನೆಲ್ಲ ಸದಹುವೆ ಈಶ್ವರ.
ಇದೆಲ್ಲ ಆತು ಬಂದಾಗ ಅಷ್ಟೇ
ಬ್ಯಾಂಡ್ ಬೇಡ ಕೊಟ್ಟಡ ಲೈಟ್ ಮಾಡ ಫ್ರೀ ಒಂದು ಕಾಸು ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಒಕ್ಕಲಿಗ ಸೇವಾ ಸಂಘದ ನೂತನ ಶಿಲಾಮಯ ಕಟ್ಟೆಯಲ್ಲಿ ಸೇವೆಯನ್ನು ಪಡೆದಿರುವಂತಹ ಮಹಾಲಿಂಗೇಶ್ವರ ದೇವರು ಇದೀಗ ತೆರಳುತ್ತಾ ಇರುವಂಥದ್ದು ಟಿ.ಕೆ. ಗೌಡ ಸ್ವಾಮಿ ಕಲಾಮಂದಿರದ ಹತ್ತಿರ ಬೈಪಾಸ್ ರಸ್ತೆ ಇಲ್ಲಿಗೆ ಈ ಕಟ್ಟೆಯಲ್ಲಿ ಇದೀಗ ಸೇವೆ ನಡೆಯಲಿದೆ. ಟಿ.ಕೆ. ಗೌಡ ಸ್ವಾಮಿ ಕಲಾಮಂದಿರ ಈ ಒಂದು ಕಲಾಮಂದಿರದ ಸಮೀಪವಿರುತ್ತಂಥ ಕಟ್ಟೆಯಲ್ಲಿ ಇದೀಗ ಮುಂದಿನ ಕಟ್ಟೆ ಪೂಜೆ ನೆರವೇರಲಿಕ್ಕಿದೆ. ಸ್ವಾಮಿ ಕಲಾಮಂದಿರದ ಮಾಲಕರಾದ ಮಾಧವರವರು ಈ ಕಟ್ಟೆಯನ್ನು ಇಲ್ಲ, ಇದು ಮುಂದಿನ ಕಟ್ಟೆ. ಸ್ವಾಮಿ ಕಲಾಮಂದಿರ ಅನ್ನುವಂಥದ್ದು ಮುಂದಿನ ಕಟ್ಟೆ. ಟಿ.ಕೆ. ಗೌಡ 2005ರಲ್ಲಿ ನ್ಯಾಯವಾದಿ ಟಿ.ಕೆ. ಗೌಡರವರು ದೇವರ ಮೇಲಿನ ಭಕ್ತಿಯಿಂದ ಈ ಕಟ್ಟೆಯನ್ನು ಕಟ್ಟಿಸಿದ್ದಾರೆ. ಹಿಂದೆಲ್ಲ ರಾತ್ರಿ 12 ಗಂಟೆಯ ಹೊತ್ತಿಗೆ ಈ ಕಟ್ಟೆ ಹತ್ರ ದೇವರು ಆಗಮಿಸುವಂಥ ಪ್ರತೀತಿ ಇತ್ತು ಅನ್ನುವಂಥದ್ದು ಮಾಹಿತಿ.
ಶಿವಜಾಕು ಕಟ್ಟೆ ಅನ್ನುವಂಥದ್ದನ್ನು ಕೂಡ ಇದಕ್ಕೆ ಕರೀತಾರೆ. ಶಿವಜಾಕು ಕಟ್ಟೆ ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಆ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇದ್ದಾರೆ. ತದ ಬಳಿಕ ಮಾಧವ ಸ್ವಾಮಿ ಕಲಾಮಂದಿರ ಪುತ್ತೂರು ಈ ಕಟ್ಟೆಗೆ ದೇವರು ತೆರಳಿಕ್ಕಿದ್ದಾರೆ. ಅದಾದ ನಂತರ ವಿವೇಕಾನಂದ ಶಾಲೆ ತೆಂಕಿಲ ಮತ್ತು ಕೊಟ್ಟಿಬೆಟ್ಟು ಏಳ್ನಾಡು ಗುತ್ತು ತೆಂಕಿಲ ಈ 3 ಕಟ್ಟೆಗಳಲ್ಲಿ ಮತ್ತೆ ಸೇವೆ ನಡೀಲಿಕ್ಕಿದೆ. ಇದೀಗ TK ಗೌಡ ಸ್ವಾಮಿ ಕಲಾಮಂದಿರದ ಹತ್ತಿರ ಬೈಪಾಸ್ ರಸ್ತೆ ಪುತ್ತೂರು ಇಲ್ಲಿ ಇದೀಗ ಸೇವೆ ನಡೀಲಿಕ್ಕಿದೆ. ಮಹಾಲಿಂಗೇಶ್ವರ ನಮೋ 2005ರಲ್ಲಿ ನ್ಯಾಯವಾದಿ TK ಗೌಡರವರು ದೇವರ ಮೇಲೆ ಭಕ್ತಿಯಿಂದ ಈ ಕಟ್ಟೆಯನ್ನು ಕಟ್ಟಿಸಿದ್ದಾರೆ. ಅಲ್ಲಿ ಇದೀಗ ಕಟ್ಟೆ ಪೂಜೆ ನೆರವೇರಲಿಕ್ಕಿದೆ. ಸಿಲ್ವನ್ ಸೋಜಾ ವಾಚಿಂಗ್ ಫ್ರಮ್ ಅಬುಧಾಬಿ ಅಂತ ಹಾಕಿದ್ದಾರೆ. ಖಂಡಿತವಾಗಿಯೂ ಸರ್, ನೀವು ಅಬುಧಾಬಿಯಿಂದ ನೋಡ್ತಾ ಇರುವುದಕ್ಕೆ ಖುಷಿ ಇದೆ. ವಾಚಿಂಗ್ ಫ್ರಮ್ ಅಬುಧಾಬಿ ಅಂತ ಹಾಕಿದ್ದಕ್ಕೆ ಖುಷಿ ಇದೆ. ವಾಚಿಂಗ್ ಫ್ರಮ್ ಸೌದಿ ಅಂತ ಹಾಕಿದ್ದಾರೆ. ಈಗ ಸಮಯ 1:57. ನಿನ್ನೆ ಇಷ್ಟೊತ್ತಿಗೆ ದೇವಾಲಯದ ಒಳ ಪ್ರವೇಶ ಮಾಡಿ ಎಲ್ಲವೂ ಕೂಡ ವಿಧಿವಿಧಾನಗಳಾಗಿ ನೇರ ಪ್ರಸಾರವೂ ಕೂಡ ಕೊನೆಗೊಂಡಿತ್ತು. ಇದೀಗ ಇನ್ನೂ 4 ಕಟ್ಟೆಗಳು ಬಾಕಿ ಇದ್ದಾವೆ. ಇದೀಗ TK ಗೌಡ ಅವರ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇದ್ದಾರೆ. ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ, ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ. ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು, ಇದು ಪುಣ್ಯಕ್ಷೇತ್ರವಿದು. ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ.
जोर रखी जाए
ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ ಭಕ್ತರ ಬಾಳಿನ ಭಾಗ್ಯದ ದೀಪ ಓಂಕಾರ ರೂಪನೇ ಶಿವ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು ಪುಣ್ಯಕ್ಷೇತ್ರವಿದು ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ಇದೀಗ ಟಿ.ಕೆ. ಗೌಡ ಸ್ವಾಮಿ ಕಲಾಮಂದಿರದ ಹತ್ತಿರದಿಂದ ಬೈಪಾಸು ರಸ್ತೆಯಲ್ಲಿ ಮಾಧವ ಸ್ವಾಮಿ ಕಲಾಮಂದಿರ ಪುತ್ತೂರು ಇಲ್ಲಿಯ ಕಟ್ಟೆಗೆ ದೇವರು ಆಗಮನ ಆಗ್ತಾ ಇದ್ದಾರೆ. ಮಾಧವ ಸ್ವಾಮಿ ಕಲಾಮಂದಿರ ಇಲ್ಲಿಗೆ ದೇವರಿಗೀಗ ಆಗಮಿಸ್ತಾ ಇರುವಂಥದ್ದು. ಈ ಕಲಾಮಂದಿರದ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಆ ಒಂದು ಕಟ್ಟೆಯತ್ತ ದೇವರು ಆಗಮನವಾಗ್ತಾ ಇರುವುದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ಸುಂದರ, ಬಹಳ ಭಕ್ತಿಪೂರ್ವಕ ಕ್ಷಣಗಳಿಗೆ ಬೆಂಕಿರದ ಬೈಪಾಸ್ ರಸ್ತೆ ಸಾಕ್ಷಿ ಆಗ್ತಾ ಇದೆ. ಟಿ.ಕೆ. ಗೌಡ
ಅವರ ಮನೆಯಿಂದ ಇದೀಗ ಮಾಧವ ಸ್ವಾಮಿ ಕಲಾಮಂದಿರದ ಹತ್ತಿರದ ಕಲಾಮಂದಿರದ ವಠಾರದೊಳಗಿರ್ತಕ್ಕಂತಹ ಕಟ್ಟೆಯಲ್ಲಿ ಇದೀಗ ದೇವರಿಗೆ ಪೂಜೆ ನಡೆಯುತ್ತಿದೆ. ತದಬಳಿಕ ವಿವೇಕಾನಂದ ಶಾಲೆ ತೆಂಕಿಲ ಇದರ ಕಟ್ಟೆಯಲ್ಲಿ ಪೂಜೆ ನಡೆಯುತ್ತಿದೆ. ತದಬಳಿಕ ಕೊಟ್ಟಿಬೆಟ್ಟು ಎಳ್ನಾಡುಗುತ್ತು ತೆಂಕಿಲ ಇಲ್ಲಿ ಪೂಜೆ ನೆರವೇರಲಿದೆ. ಇದೀಗ ದೇವರು ಆಗಮಿಸ್ತಾ ಇರುವಂತಹದ್ದು ಮಾಧವ ಸ್ವಾಮಿ ಕಲಾಮಂದಿರ ಪುತ್ತೂರು. ಇಲ್ಲಿಗೆ ಇದೀಗ ದೇವರ ಆಗಮನವಾಗ್ತಾ ಇದೆ. ಮಾಧವ ಸ್ವಾಮಿ ಕಲಾಮಂದಿರ ಪುತ್ತೂರು ಈ ಒಂದು ಕಟ್ಟೆಗೆ ದೇವರು ಆಗಮಿಸ್ತಾ ಇದ್ದಾರೆ. ಬ್ಯಾಂಡ್ ವಾದ್ಯಗಳ ನಿನಾದದ ಜೊತೆಗೆ ದೇವರ ಆಗಮನ ಆಗ್ತಾ ಇರುವಂತಹದ್ದು, ದೇವರನ್ನು ಕಟ್ಟೆಗೆ ಸ್ವಾಗತಿಸುವಂತಹದ್ದನ್ನು ಅಲ್ಲಿ ಕಟ್ಟೆಯ ನಿರ್ವಹಣೆಗಾರರು ಮಾಡ್ತಾ ಇದ್ದಾರೆ. ನಾವು ಗಮನಿಸಬೇಕು, ಎಲ್ಲ ಕಡೆಯಲ್ಲೂ ಕೂಡ ಜನರು ನೋಡಿ ಭಾಳಷ್ಟು ಕ್ಷಮಿಸಿ ವಿವೇಕಾನಂದ ಶಾಲೆ ತೆಂಕಿಲ ಈ ಒಂದು ಶಾಲೆ ಒಳಗಡೆಗೆ ಈಗ ದೇವರು ಬರ್ತಾ ಇರುವಂಥದ್ದು. ಕ್ಷಮಿಸಿ, ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ತೆಂಕಿಲ ಇದರ ಒಳಗಿನ ಕಟ್ಟೆಗೆ ಆಗಮಿಸ್ತಾ ಇದ್ದಾರೆ. ನಾವು ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ತೆಂಕಿಲ ಇಲ್ಲಿಗೆ ದೇವರು ಇದರ ಕಟ್ಟೆಯೊಳಗೆ ದೇವರು ಆಗಮಿಸ್ತಾ ಇದ್ದಾರೆ. ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ತೆಂಕಿಲ ಈ ಒಂದು ಕಟ್ಟೆಯತ್ತ ದೇವರು ಆಗಮಿಸ್ತಾ ಇರುವಂತಹದನ್ನು ನಾವು ನೋಡ್ತಾ ಇದ್ದೇವೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವತಿಯಿಂದ 2014ರಲ್ಲಿ ಹೊಸದಾಗಿ ಕಟ್ಟೆ ನಿರ್ಮಾಣಗೊಂಡು ಸ್ಥಳೀಯರ ಸಹಕಾರದೊಂದಿಗೆ ಕಟ್ಟೆ ಪೂಜೆ ನಡೀತಾ ಇದೆ ಅನ್ನುವಂಥದ್ದು. ವಿದ್ಯಾಸಂಸ್ಥೆ ಅಭ್ಯುದಯ ಹಾಗೂ ಆವರಣದಲ್ಲಿ ಪಾವಿತ್ರ್ಯತೆ ಉಳಿಸಿಕೊಳ್ಳಲು ಕಟ್ಟೆ ಪೂಜೆಗೆ ತೊಡಗಲಾಗಿದೆ ಅನ್ನುವಂತಹದ್ದು ಮಾಹಿತಿ. ಇದೀಗ 2014ರಲ್ಲಿ ಹೊಸದಾಗಿ ಕಟ್ಟೆ ನಿರ್ಮಾಣಗೊಂಡು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಹೊಸದಾಗಿ ಕಟ್ಟೆ ನಿರ್ಮಾಣಗೊಂಡು ಅದರಲ್ಲಿ ದೇವರನ್ನು ಇಟ್ಟು ಪೂಜೆ ಮಾಡಲಾಗ್ತದೆ. ಇದೀಗ ವಿವೇಕಾನಂದ ಶಾಲೆ ತೆಂಕಿಲ, ವಿವೇಕಾನಂದ ವಿದ್ಯಾಸಂಸ್ಥೆ ತೆಂಕಿಲ ಇಲ್ಲಿ ಕಟ್ಟೆ ಪೂಜೆ ನೆರವೇರ್ತಾ ಇದೆ. ಕ್ಷಮಿಸಿ, ನಾವು ಸ್ವಾಮಿ ಕಲಾಮಂದಿರ ಅನ್ನುವಂಥದ್ದನ್ನು ತಿಳಿಸಿದ್ವಿ, ಪಟ್ಟಿಯ ಪ್ರಕಾರ ಆಗಿತ್ತು, ಅದನ್ನು ತಿಳಿಸಿದ್ವಿ. ಇದೀಗ ವಿವೇಕಾನಂದ ವಿದ್ಯಾಸಂಸ್ಥೆ ತೆಂಕಿಲ ಇಲ್ಲಿ ದೇವರು ವಿರಾಜಮಾನರಾಗಿದ್ದು ಅವರು ಸೇವೆಯನ್ನು ಪಡೀತಾ ಇದ್ದಾರೆ. ಅಲ್ಲಿಂದ ಸಂಪೂರ್ಣವಾದಂತಹ ವೈದಿಕ ವಿಧಿವಿಧಾನಗಳನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಶೋಭನ ವರದ ಪುರಂದರ ವಿಠಲರಾಯನಿಗೆ ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಇಂದಿನ ವಾರ ಶುಭವಾರ ಇಂದಿನ ಯೋಗ ಶುಭ ಯೋಗ ಇಂದಿನ ವಾರ ಶುಭವಾರ ಇಂದಿನ ಯೋಗ ಶುಭ ಯೋಗ ಇಂದಿನ ತಾರೆ ಶುಭ ತಾರೆ ಇಂದಿನ ಕರಣ ಶುಭ ಕರಣ ಇಂದಿನ ತಾರೆ ಶುಭ ತಾರೆ ಇಂದಿನ ಕರಣ ಶುಭ ಕರಣ ಇಂದು ಪುರಂದರ ವಿಠಲರಾಯನ ಸಂದರ್ಶನ ಫಲ ಎಮಗಾಯ್ತು ಸಂದರ್ಶನ ಫಲ ಎಮಗಾಯ್ತು ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಶೋಭನ ಸಿರಿಗೆ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ಪ್ರಮಾದಃ. ಓಂ ಶಾಂತಿ ಶಾಂತಿ.
ಕೊಟ್ಟು ನೀವು ಒಳಗೆ ಏನಾದ್ರು ಹೌದು. ಮಹಲಿಂಗೇಶ್ವರನೇ ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ, ಭಕ್ತರ ಬಾಳಿನ ಭಾಗ್ಯದ ದೀಪ, ಓಂಕಾರ ರೂಪನೇ ಶಿವ ಮಹಲಿಂಗೇಶ್ವರನೇ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ, ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ. ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು, ಇದು ಪುಣ್ಯಕ್ಷೇತ್ರವಿದು. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಸೇವೆಯನ್ನು ಪಡೆದಂತಹ
ದೇವರು ಇದೀಗ ಸ್ವಾಮಿ ಕಲಾಮಂದಿರದ ಕಟ್ಟೆಗೆ ತೆರಳ್ತಾ ಇದ್ದಾರೆ. ಸ್ವಾಮಿ ಕಲಾಮಂದಿರದ ಬಾಲಕರಾದ ಮಾಧವರವರು ಈ ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮಾಧವ ಸ್ವಾಮಿ ಕಲಾಮಂದಿರ ಪುತ್ತೂರು ಈ ಕಟ್ಟೆಗೆ ತೆರಳ್ತಾ ಇದ್ದಾರೆ. ಅಕ್ಕಪಕ್ಕ ಇರುವಂಥ ಕಟ್ಟೆ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಇಲ್ಲಿಗೆ ತಲುಪ್ತಾರೆ. ತದಬಳಿಕ ಇರುವಂಥದ್ದು ಕಡೆಯ ಕಟ್ಟೆ ಕೊಟ್ಟಿಬೆಟ್ಟು ಎಳ್ನಾಡುಗುತ್ತು ಕಟ್ಟೆ. ಈ ಕಟ್ಟೆಗೆ ಹೋಗಲಿಕ್ಕೆ ಸ್ವಲ್ಪ ಸಮಯ ಬೇಕು ಅನ್ನುವಂಥದ್ದು ನಮಗೆ ಸಿಗ್ತಾ ಇರುವಂಥ ಮಾಹಿತಿ. ಇದೀಗ ಸ್ವಾಮಿ ಕಲಾಮಂದಿರದ ಪಕ್ಕದ ಕಟ್ಟೆಯಲ್ಲಿ ಶ್ರೀದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಅಲ್ಲಿ ಇದೀಗ ವಿರಾಜಮಾನರಾಗಿ ದೇವರು ಸೇವೆಯನ್ನು ಪಡೀತಿದ್ದಾರೆ. ತಾವು ವೀಕ್ಷಣೆ ಮಾಡ್ಬೋದು. ವೀಕ್ಷಕ ವಿವರಣೆಯನ್ನು ವೈದಿಕ ಕಾರ್ಯಕ್ರಮಗಳ ನಂತರ ಮುಂದುವರಿಸುತ್ತೇವೆ.
ದೇವರೇ ಡ್ಯಾನ್ಸ್ ಬೇರೆ ಇದನ್ನ पूर्ण बैग ನೋಡಿ ಇನ್ನು ನಿತ್ಯವು ಎಲ್ಲ ಮಲ್ಲದ ಕಡೆ ಸುರುಪುದೇವರಲ್ಲಿ ಎಲ್ಲಿ ನನಗೆ ಸಂತೆ ಅಷ್ಟೇ ಮಾಡ್ಸೋದು ಹಾಲಿಜ್ಜಿ ಅಣ್ಣ ಒಂಚೂರು ಜಾಸ್ತಿ ತೋಚಾడు ಪಾಪ Sana ഇല്ലേക്കാ അക്ക പേരില്ലേടാ ഇല്ലേക്കാ ಎಲ್ಲ ಅರ್ಜೆಂಟ್ ನೋಡಿ
ಈಗ ಸಮಯ 2:33. ಈ ದಿನದ ಕಡೆಯ ಕಟ್ಟೆ ಪೂಜೆಯತ್ತ ದೇವರು ತೆರಳುತ್ತಾ ಇರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಕೊಟ್ಟಿಬೆಟ್ಟು ಎಲ್ನಾಡು ಗುತ್ತುಕಟ್ಟೆಯ ಕಡೆಗೆ ದೇವರು ತೆರಳುತ್ತಾ ಇರುವಂತಹದ್ದು. ಸ್ವಾಮಿ ಕಲಾಮಂದಿರದ ಕಡೆಯಿಂದ ಕೊಟ್ಟಿಬೆಟ್ಟು ಎಲ್ನಾಡು ಗುತ್ತು ಕಡೆಗೆ. ಈ ಕೊಟ್ಟಿಬೆಟ್ಟು ಎಲ್ನಾಡು ಗುತ್ತು ಕಟ್ಟೆ ಅನ್ನುವಂತಹದ್ದು 2013ರಲ್ಲಿ ಈ ಕಟ್ಟೆ ನಿರ್ಮಾಣಗೊಂಡಿದೆ. ಕೊಟ್ಟಿಬೆಟ್ಟು ಎಲ್ನಾಡು ಗುತ್ತು ಕುಟುಂಬದ ಯಜಮಾನರಾದ ಕೆ ನರಸಿಂಗನಾಯಕ್ ಉಪ್ಪಿನಂಗಡಿ ಹಾಗೂ ಕುಟುಂಬಿಕರು ಈ ಕಟ್ಟೆಯನ್ನು ಸ್ಥಾಪಿಸಿದರು ಅನ್ನುವಂತಹದ್ದು. ಮಹಲಿಂಗೇಶ್ವರ ದೇವಸ್ಥಾನಕ್ಕೂ ಈ ಮನೆತನಕ್ಕೂ ಐತಿಹಾಸಿಕ ಹಾಗೂ ಧಾರ್ಮಿಕ ಸಂಬಂಧವಿದ್ದು ಕುಟುಂಬಸ್ಥರ ಬೇಡಿಕೆಯಂತೆ ಕಟ್ಟೆಯನ್ನು ನಿರ್ಮಿಸಿ 2ನೇ ವರ್ಷದ ಕಟ್ಟೆ ಪೂಜೆ ಕುಟುಂಬಸ್ಥರ ಬೇಡಿಕೆಯಂತೆ ಕಟ್ಟೆಯನ್ನು ನಿರ್ಮಿಸಿದರು. ಇದೀಗ 2013ರಿಂದ ಇಲ್ಲಿ ಕಟ್ಟೆ ಪೂಜೆ ನೆರವೇರ್ತಾ ಇದೆ. ಕೊಟ್ಟಿಬೆಟ್ಟು ಎಲ್ನಾಡು ಗುತ್ತು ಕಟ್ಟೆ ಈ ದಿನದ 3ನೇ ದಿನದ ಪೇಟೆ ಸವಾರಿಯ ಕಡೆಯ ಕಟ್ಟೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆ ನೆರವೇರಲಿಕ್ಕಿದೆ. ಬಹಳ ವಿಶೇಷವಾಗಿ ಈಗ ಸಮಯ 2:34 ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ದೇವರ ಜೊತೆಗೆ ಇದ್ದಾರೆ ಅನ್ನುವಂಥದ್ದು. ಕೊಟ್ಟಿಬೆಟ್ಟು ಎಲ್ನಾಡು ಗುತ್ತು ಫ್ಯಾಮಿಲಿಯ ಕಟ್ಟೆಯತ್ತ ಇದೀಗ ತೆರಳುತ್ತಾ ಇದ್ದಾರೆ ದೇವರು. ಪುಟ್ಟ ಮಕ್ಕಳು ಕೂಡ ನಿಮಗೆ ನಾವು ನೇರ ಪ್ರಸಾದದಲ್ಲಿ ಕಾಣ್ತಾ ಇದ್ದಾರೆ. ಪುಟ್ಟ ಮಕ್ಕಳು, ಮಹಿಳೆಯರು ಎಲ್ಲರೂ ಕೂಡ ಇಷ್ಟು ಹೊತ್ತು 2:34 ಆದರೂ ಕೂಡ ದೇವರ ಬರುವಿಕೆಗಾಗಿ ಕಾತುರದಿಂದ ಕಾಯ್ತಾ ಇದ್ದಂಥವರು, ದೇವರ ಜೊತೆಗೆ ಸಾಗಿದಂಥವರು ಬಹಳಷ್ಟು ಜನ ಇದೀಗ ದೇವರ ಜೊತೆಗೆ ಸಾಗಿ ಕೊಟ್ಟಿಬೆಟ್ಟು ಎಲ್ನಾಡು ಗುತ್ತಿನ ಕಟ್ಟೆಯತ್ತ ಸಾಗ್ತಾ ಇದ್ದಾರೆ. ಇದು ಬಹಳಷ್ಟು ವಿಶೇಷತೆಗಳಿಂದ ಕೂಡಿರುವಂತಹ ಒಂದು ಜಾತ್ರಾ ಮಹೋತ್ಸವ. ಯಾಕಂತಂದರೆ ನಿರಂತರವಾಗಿ ಬೇರೆ ದೇವಸ್ಥಾನಗಳಲ್ಲಿ ಅವಭೃತ ಸ್ನಾನಕ್ಕೆ ಹೋಗುವಾಗ ಕಟ್ಟೆ ಪೂಜೆಗಳು ಇದ್ದದ್ದು, ಅಥವಾ ಬ್ರಹ್ಮ ರಥೋತ್ಸವದ ಮುಂಚೆ ಕಟ್ಟೆ ಪೂಜೆಗಳು ನಡೆಯುವಂತಹದ್ದು ಇಂಥದ್ದೆಲ್ಲ ಇದೆ. ಆದರೆ ಇಷ್ಟು ಕಟ್ಟೆಗಳಲ್ಲಿ ಪೂಜೆಯನ್ನು ಸ್ವೀಕರಿಸುವಂತಹದ್ದು ಅದು ಜಗದೊಡೆಯ ಶ್ರೀ ಮಹಾಲಿಂಗೇಶ್ವರ ಅನ್ನುವಂತಹದ್ದು ವಿಶೇಷ. ಜೊತೆಗೆ ಅರ್ಹವಾಗಿಯೇ ಆರಾಧಿಸುವಂತಹ ನಮ್ಮ ದೇವರು ಅದು ಜಗದೊಡೆಯ ಅನ್ನುವಂತಹದ್ದು ಹೆಮ್ಮೆ. ಆದ್ದರಿಂದ ಜಗದೊಡೆಯನಿಗೆ ಸಲ್ಲಬೇಕಾದಂತಹ ರೀತಿಯಲ್ಲಿ ಪೂಜಾ ಕೈಂಕರ್ಯಗಳು ಸಲ್ತಾ ಇದೆ. ಜೊತೆಗೆ ಪ್ರತಿ ಕಟ್ಟೆಯಲ್ಲೂ ಕೂಡ ಬಹಳ ಅಪೂರ್ವವಾದಂತಹ ಭಕ್ತಿಭಾವ ಕಾಣಿಸ್ತಾ ಇದೆ. ಯಾಕಂತಂದರೆ ಪ್ರತಿಯೊಂದು ಕಟ್ಟೆಯತ್ತವೂ ಕೂಡ ಸಹಸ್ರಾರು ಮಂದಿ ನೆರೆದು ಪೂಜೆಯಲ್ಲಿ ಭಾಗಿಗಳಾಗ್ತಾ ಇರುವಂಥದ್ದು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಈ ತಡರಾತ್ರಿಯಲ್ಲೂ ಕೂಡ ನಮ್ಮ ಊರಿನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಒಮನ್ನಲ್ಲಿದ್ದವರು, ಒಮನ್ನಿಂದ ಮಂಜುನಾಥ ಆಚಾರ್ಯ NH ಎಂಟರ್ಪ್ರೈಸಸ್ ತೆಂಕಿಲ ವಾಚಿಂಗ್ ಫ್ರಮ್ ಸುಲ್ತಾನೇಟ್ ಆಫ್ ಒಮಾನ್, ಥ್ಯಾಂಕ್ ಯು ಸುದ್ದಿ ಲೈವ್ ಅಂತ ಆಗಿದ್ದರೆ ಖಂಡಿತವಾಗಿಯೂ ಮಂಜುನಾಥ್ ಅವರೇ ನಿಮಗೆ ಧನ್ಯವಾದ. ವೆಸ್ಟ್ ಆಫ್ರಿಕಾದಿಂದ ಘಾನದಿಂದ ಕಾರ್ತಿಕ್ ಇಂದಾಜೆ ಅವರು ಈ ಒಂದು ನೇರ ಪ್ರಸಾರವನ್ನು ನೋಡ್ತಾ ಇದ್ದಾರೆ. ಕಾರ್ತಿಕ್ ಇಂದಾಜೆ ಅವರೇ ವೆಸ್ಟ್ ಆಫ್ರಿಕಾದಿಂದ ತಾವು ನೋಡ್ತಾ ಇದ್ದೀರಿ. ವೆಸ್ಟ್ ಆಫ್ರಿಕಾದ ಘಾನದಿಂದ ಕಾರ್ತಿಕ್ ಇಂದಾಜೆ ಅವರು ನೋಡ್ತಾ ಇದ್ದಾರೆ. ಇದು ಕಡೆಯ ಕಟ್ಟೆಯನ್ನು ನಾವೀಗ ನಿಮಗೆ ತೋರಿಸ್ತೀವಿ. ಕಡೆಯ ಕಟ್ಟೆ ಹೇಗೆ ಶೃಂಗಾರಗೊಂಡಿದೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತೀವಿ. ಕೊಟ್ಟಿಬೆಟ್ಟು ಎಲ್ನಾಡು ಗುತ್ತು ಕಟ್ಟೆ ಹೇಗೆ ಶೃಂಗಾರಗೊಂಡಿದೆ ಅನ್ನುವಂಥದ್ದನ್ನು
ನಾವೀಗ ನಿಮಗೆ ತೋರಿಸ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಕೋಟೆಬೆಟ್ಟು ಎಲ್ಲೆಡೆಗೊತ್ತು ಶೃಂಗಾರಗೊಂಡಿದೆ. ಆ ಕಟ್ಟೆಯ ಎದುರು ಭಾಗದ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸಿದರೆ ಇದೀಗ ಕೋಟೆಬೆಟ್ಟು ಎಳ್ನಾಡುಗುತ್ತುವಿನತ್ತ ದೇವರು ಪಯಣಿಸ್ತಾ ಇದ್ದಾರೆ. ಇಲ್ಲಿಂದ ನಂತರ ದೇವರು ನೇರವಾಗಿ ದೇವಾಲಯದತ್ತ ವಾಪಸ್ಸಾಗಲಿಕ್ಕಿದ್ದಾರೆ. ಪುತ್ತೂರು ಜಾತ್ರೆಯ ವಿಶೇಷತೆ ಎರಡು 2013ರಲ್ಲಿ ಈ ಕಟ್ಟೆ ನಿರ್ಮಾಣಗೊಂಡಿದೆ. ಕೋಟೆಬೆಟ್ಟು ಎಳ್ನಾಡುಗುತ್ತು ಕುಟುಂಬದ ಯಜಮಾನರಾದ ಕೆ ನರಸಿಂಗನಾಯಕ ಉಪ್ಪಿನಂಗಡಿ ಹಾಗೂ ಕುಟುಂಬಿಕರು ಈ ಕಟ್ಟೆಯನ್ನು ಸ್ಥಾಪಿಸಿದರು. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೂ ಈ ಮನೆತನಕ್ಕೂ ಐತಿಹಾಸಿಕ ಹಾಗೂ ಧಾರ್ಮಿಕ ಸಂಬಂಧ ಇದ್ದು ಕುಟುಂಬಸ್ಥರ ಬೇಡಿಕೆಯಂತೆ ಕಟ್ಟೆಯನ್ನು ನಿರ್ಮಿಸಿ ಇಲ್ಲಿ ಪೂಜಾ ಕೈಂಕರ್ಯವನ್ನು ನೆರವೇರಿಸಲಾಗ್ತಾ ಇದೆ ಅನ್ನುವಂಥದ್ದು ಮಾಹಿತಿ. ಇದೀಗ ದೇವರ ಆಗಮನವಾಗ್ತಾ ಇದೆ. ಇವತ್ತಿನ ಕಡೆಯ ಕಟ್ಟೆ ಪೂಜೆಯ ಒಂದು ದೃಶ್ಯವನ್ನು ತಾವೀಗ ನೋಡಲಿಕ್ಕಿದ್ದೀರಿ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ, ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ. ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು, ಇದು ಪುಣ್ಯಕ್ಷೇತ್ರವಿದು. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ
ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ ಶರಣೆಂದು ಬರುವ ಭಕ್ತರನ್ನೆಲ್ಲ ಸರಹುವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಶರಣೆಂದು ಬಂದ ಭಕ್ತರನ್ನೆಲ್ಲ ಸರಹುವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ
Thank you.
ತೊಂದರೆ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಮಹತೋಬಾರ ಮಹಲಿಂಗೇಶ್ವರ ದೇವರ ಪೇಟೆ ಸವಾರಿಯ 3ನೇ ದಿನದ ಪೇಟೆ ಸವಾರಿ ಇದೀಗ ಮುಕ್ತಾಯಗೊಳ್ತಾ ಇದ್ದು ಕಟ್ಟೆ ಪೂಜೆಯ ಕಡೆಯ ಕಟ್ಟೆ ಪೂಜೆ ಕೊಟ್ಟಿಬೆಟ್ಟು ಎಲ್ಮಾಡಿ ಕುತ್ತು ಇಲ್ಲಿ
ಏಳ್ನಾಡು ಗುತ್ತು ಇಲ್ಲಿ ಈಗಾಗಲೇ ನೆರವೇರಿದ್ದು ಇದೀಗ ದೇವರು ವಾಪಸ್ಸು ಶ್ರೀ ಕ್ಷೇತ್ರದತ್ತ ಆಗಮಿಸ್ತಾ ಇರುವಂತಹದ್ದನ್ನು ತಾವು ನೋಡ್ತಾ ಇದ್ದೀರಿ. 3ನೇ ದಿನದ ಪೇಟೆ ಸವಾರಿ ಇದೀಗ 3 ಗಂಟೆಗೆ ಕಡೆಯ ಕಟ್ಟೆಯಲ್ಲಿ ಪೂಜಾ ಕೈಂಕರ್ಯ ಮುಗಿದಿದೆ. ಇದೀಗ 3 ಗಂಟೆಗೆ 3ನೇ ದಿನದ ಪೇಟೆ ಸವಾರಿಯ ಕಡೆಯ ಕಟ್ಟೆಯ ಪೂಜೆ ನಡೆದು ಇದೀಗ ದೇವರು ಮತ್ತೆ ಶ್ರೀ ಕ್ಷೇತ್ರದತ್ತ ಆಗಮಿಸ್ತಾ ಇರುವಂತಹದನ್ನು ತಾವೀಗ ನೋಡ್ತಾ ಇದ್ದೀರಿ. 13/4/2026 ಸೋಮವಾರ ಅಂದರೆ ಇವತ್ತು ಸಾಯಂಕಾಲ ಪೇಟೆ ಸವಾರಿ ಮತ್ತೆ ಆರಂಭವಾಗಲಿಕ್ಕಿದೆ. ಕೋರ್ಟ್ ರಸ್ತೆ, ಸೈನಿಕ ಭವನ ರಸ್ತೆ, ಬಪ್ಪಳಿಗೆ, ಉರ್ಲಾಂಡಿ, ಬೊಳ್ವಾರು ಬೈಲಿನಲ್ಲಿ ಈ ದಿನ ರಾತ್ರಿ ದೇವರು ಪೇಟೆ ಸವಾರಿಯನ್ನು ಮಾಡಲಿಕ್ಕಿದ್ದಾರೆ. ಬಹಳ ವಿಶೇಷವಾಗಿ ನೇರ ಪ್ರಸಾರ ಆರಂಭಗೊಂಡಿಂದ ಈ ತನಕವೂ ಕೂಡ ಕೆಲವು ವೀಕ್ಷಕರು ನೇರ ಪ್ರಸಾರದ ನೋಡುವಿಕೆಯಲ್ಲಿದ್ದಾರೆ. ಚಾನಲ್ ನಂಬರ್ 92ರಲ್ಲಿ ಪುತ್ತೂರಿನ ಮನೆಗಳಲ್ಲಿ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪುತ್ತೂರಿನ ದೇವಾಲಯದ ಆವರಣದಲ್ಲಿ LED ಪರದೆಯನ್ನು ಅಳವಡಿಕೆ ಮಾಡಲಾಗಿದೆ. ಅದರಲ್ಲಿಯೂ ಕೂಡ ಜನರು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಸಮಯ ರಾತ್ರಿ 3 ಗಂಟೆ 1 ನಿಮಿಷ. ದೇವರು ಕಡೆಯ ಪೇಟೆ ಸವಾರಿಯನ್ನು ಮುಗಿಸಿ ವಾಪಸ್ ಆಗ್ತಾ ಇದ್ದಾರೆ. ಕೊಟ್ಟಿಬೆಟ್ಟುವಿನ ಕಡೆಯ ಕಟ್ಟೆಯಲ್ಲಿ ದೇವರು ಕಟ್ಟೆ ಪೂಜೆಯನ್ನು ಸ್ವೀಕರಿಸಿ ಇದೀಗ ದೇವಾಲಯದತ್ತ ವಾಪಸ್ ಆಗ್ತಾ ಇರುವುದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಈ ದಿನ ಒಟ್ಟು 19 ಕಟ್ಟೆಗಳಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರಿದ್ದು ಇದೀಗ ದೇವರು ಶ್ರೀ ಕ್ಷೇತ್ರದತ್ತ ವಾಪಸ್ ಆಗ್ತಾ ಇರುವುದನ್ನು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಬಹಳಷ್ಟು ಮಂದಿ ದೇವಾಲಯದ ಒಳಭಾಗದಲ್ಲಿ ನಡೆಯುವಂತಹ ಬಲಿ ಉತ್ಸವದಲ್ಲಿ ಭಾಗಿಯಾಗಿ ಸಂಪೂರ್ಣ ಪೇಟೆ ಸವಾರಿಯಲ್ಲಿ ಭಾಗಿಯಾಗಿ ದೇವರೊಂದಿಗೆ ಮತ್ತೆ ದೇವಸ್ಥಾನಕ್ಕೆ ಬಂದು ದೇವರು ಒಳಪ್ರವೇಶ ಆಗುವ ತನಕ ಇದ್ದು ಮತ್ತೆ ಮನೆಗೆ ತೆರಳುವಂತಹ ಭಕ್ತವೃಂದ ಇದೆ. ಆ ಎಲ್ಲ ಭಕ್ತವೃಂದದವರು ಕೂಡ ಇದೀಗ ದೇವರೊಂದಿಗೆ ವಾಪಸ್ಸು ದೇವಾಲಯದತ್ತ ಬರ್ತಾ ಇರುವಂತಹದನ್ನು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಕಳೆದ 2 ದಿನಗಳಲ್ಲಿ ಮೊದಲ ದಿನ ಬೊಳ್ವಾರು, ಕರ್ಮಲ, ಕಾರ್ಜಾಲು, ನೆಹರು ನಗರ, ಕಲ್ಲೇಗ ಇತ್ಯಾದಿ ಸ್ಥಳಗಳಲ್ಲಿ ಪೇಟೆ ಸವಾರಿ ನಡೆದು ನಿನ್ನೆ ನೆಲ್ಲಿಕಟ್ಟೆ, ಸೂತ್ರಬೆಟ್ಟು, ಸಾಲ್ಮರ ಇತ್ಯಾದಿ ಸ್ಥಳಗಳಲ್ಲಿ ಪೇಟೆ ಸವಾರಿ ನಡೆದು ಇವತ್ತು ಶಿವಪೇಟೆ, ತೆಂಕಿಲ, ಕೊಟ್ಟಿಬೆಟ್ಟು, ಯಲ್ನಾಡುಗುತ್ತು ಬೈಪಾಸ್ ಹೆದ್ದಾರಿ ಈ ಕಡೆಗೆ ಪೇಟೆ ಸವಾರಿ ಇವತ್ತು ನಡೆದಿದೆ. ನಾಳೆ ಮತ್ತೆ ಪೇಟೆ ಸವಾರಿ ಕೋರ್ಟ್ ರಸ್ತೆ, ಸೈನಿಕ ಭವನ ರಸ್ತೆ, ಬಪ್ಪಳಿಗೆ, ಉರ್ಲಾಂಡಿ, ಬೊಳ್ವಾರು ಬೈಲು ಇಲ್ಲಿ ನಡೆಯಲಿಕ್ಕಿದೆ. ಇದರ ನೇರ ಪ್ರಸಾರವನ್ನು ಕೂಡ ತಾವು ವೀಕ್ಷಣೆ ಮಾಡಬಹುದು. ಇದೀಗ ಇನ್ನು ಸುಮಾರು 15 ನಿಮಿಷಗಳ ಕಾಲಾವಕಾಶ ಬೇಕಾಗಬಹುದು ದೇವಾಲಯದ ಒಳಪ್ರವೇಶ ಮಾಡೋದಕ್ಕೆ. ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಪ್ರತಿ ರಸ್ತೆಯಲ್ಲೂ ಕೂಡ ರಂಗೋಲಿಯನ್ನು ಹಾಕಿ ದೇವರಿಗೆ ಸ್ವಾಗತ ಕೋರಿದಂಥ ರೀತಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ದೇವರು ತೆಂಕಿಲದ ಹೆದ್ದಾರಿಗೆ ಆಗಮಿಸಿದ್ದಾರೆ. ಹೆದ್ದಾರಿಯಿಂದ ಮತ್ತೆ ದೇವರು ಶ್ರೀ ಕ್ಷೇತ್ರದತ್ತ ಆಗಮಿಸಲಿಕ್ಕಿದ್ದಾರೆ. ಪರಿಚಾರಕ ವರ್ಗ, ಪದಾತಿಗಳ ತಂಡ, ಪರಿಚಾರಕ ವರ್ಗ, ಅರ್ಚಕ ವೃಂದ, ಜೊತೆಗೆ ಭಕ್ತರ ವೃಂದ ಎಲ್ಲರೂ ಕೂಡ ಶ್ರೀ ಕ್ಷೇತ್ರ ಪುತ್ತೂರಿನತ್ತ ಆಗಮಿಸ್ತಾ ಇರುವಂತಹದ್ದು, ಮಹಾಲಿಂಗೇಶ್ವರನ ಕ್ಷೇತ್ರದತ್ತ ಆಗಮಿಸ್ತಾ ಇರುವಂತಹದ್ದು. ನಿರಂತರವಾಗಿ ಬಹಳಷ್ಟು ಕಟ್ಟೆಗಳಲ್ಲಿ ದೇವರು ಹೋಗಿ ಪೂಜೆಯನ್ನು ಸ್ವೀಕರಿಸುವಂತಹದ್ದು ಒಂದು ಇತಿಹಾಸದ ರೀತಿಯಲ್ಲಿ ಪುತ್ತೂರಿನಲ್ಲಿ ಕಂಗೊಳಿಸ್ತಾ ಇದೆ. ಪುತ್ತೂರಿನಲ್ಲಿ ಈ ಒಂದು ಕಟ್ಟೆ ಪೂಜೆ ಐತಿಹಾಸಿಕ. ಜೊತೆಗೆ ಏಪ್ರಿಲ್ ತಿಂಗಳಿನಲ್ಲಿ ನಡೆಯುವಂತಹ ಜಾತ್ರೋತ್ಸವದಲ್ಲಿ ದೇವರು ಕಟ್ಟೆ ಪೂಜೆಗಳಿಗೆ ತೆರಳಿ ಸೇವೆಯನ್ನು ಪಡೀತಾ ಇರುವಂತಹದ್ದು ಕೂಡ ಬಹಳ ವಿಶೇಷ. ಆ ಎಲ್ಲ ವಿಶೇಷತೆಗಳನ್ನು ನೇರ ಪ್ರಸಾರದ ಮೂಲಕ ಸುದ್ದಿ ಲೈವ್ ಯೂಟ್ಯೂಬ್ ಪೇಜಿನಲ್ಲಿ ನಿಮಗೆ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಇದ್ದೇವೆ.
ಈ ದಿನದ ದಿನ 3 ಈ ಪೇಟೆ ಸವಾರಿಯ ಕಟ್ಟೆಗಳಲ್ಲಿ ದೇವರಿಗೆ ಸಲ್ಲಿಕೆಯಾಗಬೇಕಿದ್ದಂತಹ ಪೂಜೆಗಳೆಲ್ಲವೂ ಕೂಡ ಮುಗಿದಿದೆ. ಇದೀಗ ದೇವರು ವಾಪಸ್ಸು ದೇವಾಲಯದತ್ತ ವಾಪಸ್ಸಾಗ್ತಾ ಇದ್ದಾರೆ. ಈ ದಿನ ದೇವರನ್ನು ಹೊತ್ತು ಬ್ರಹ್ಮವಾಹಕರಾಗಿ ಸೇವೆಯನ್ನು ಗೈದವರು ಹರಿನಾರಾಯಣ ಮಯ್ಯರು. ವಿಷ್ಣು ಪ್ರಸಾದ್ ತಂತ್ರಿಗಳ ನೇತೃತ್ವದಲ್ಲಿ ವೈದಿಕ ಕಾರ್ಯಗಳು ನಡೆದಿವೆ. ಕೆಲವೊಂದು ದೂರದ ಪ್ರದೇಶಗಳಲ್ಲಿ ಇವತ್ತು ಕಟ್ಟೆಗಳು ಇದ್ದಿದ್ದರಿಂದ ಇವತ್ತು ತಡವಾಗತ್ತೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಈಗ ಸಮಯ ಬೆಳಗ್ಗೆ 3 ಗಂಟೆ 5 ನಿಮಿಷ. ದೇವರು ಮತ್ತೆ ವಾಪಸ್ಸು ದೇವಾಲಯದತ್ತ ವಾಪಸ್ಸಾಗ್ತಾ ಇದ್ದಾರೆ. ಇಂದು ಸಾಯಂಕಾಲ ಮತ್ತೆ ಕೋರ್ಟ್ ರಸ್ತೆ, ಸೈನಿಕ ಭವನ ರಸ್ತೆ, ಬಪ್ಪಳಿಗೆ, ಉರ್ಲಾಂಡಿ, ಬೋಲ್ವಾರು ಬೈಲಿನಲ್ಲಿ ಪೇಟೆ ಸವಾರಿ ನಡೆಯಲಿಕ್ಕಿದೆ. ಈ ತಡರಾತ್ರಿಯಲ್ಲೂ ಕೂಡ ತನ್ನ ಊರಿಗೆ ಬರುವಂತಹ ದೇವರಿಗೆ ಹಣ್ಣುಗಾಯಿಯನ್ನು ಅರ್ಪಣೆ ಮಾಡ್ತಾ ಇರುವಂಥದ್ದನ್ನು ತಾವು ವೀಕ್ಷಣೆ ಮಾಡಿದ್ರಿ. ದೇವರು ಸಾಗುವಂತಹ ದಾರಿಯ ಇಕ್ಕೆಲಗಳಲ್ಲಿಯೂ ಕೂಡ ಭಕ್ತರು ಸಾಲುಗಟ್ಟಿ ನಿಂತು ದೇವರಿಗೆ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ, ದೇವರಿಗೆ ದೀಪಾರ್ಚನೆಯನ್ನು ಮಾಡಿದ್ದಾರೆ. ಜೊತೆಗೆ ಹಣ್ಣುಗಾಯಿಯ ಸೇವೆಯನ್ನು ಕೊಟ್ಟವರಿದ್ದಾರೆ. ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಜಗದೊಡೆಯನಿಗೆ ವಿಶೇಷವಾದಂತಹ ಸೇವಾ ಮನೋಭಾವದಿಂದ ಸೇವೆಗಳನ್ನು ಕೊಟ್ಟವರಿದ್ದಾರೆ. ಅದರ ಜೊತೆಗೆ ಬಹಳ ದೊಡ್ಡ ಭಕ್ತ ವೃಂದ ದೇವರ ಬಲಿ ಉತ್ಸವದಿಂದ ಆರಂಭಗೊಂಡು ಕಡೆಯ ಕಟ್ಟೆಯ ಪೂಜೆ ನಡೆದು ದೇವರು ದೇವಸ್ಥಾನಕ್ಕೆ ಸೇರುವ ತನಕವೂ ಕೂಡ ಬರಿಗಾಲಿನಲ್ಲಿ ಕಾಲ್ನಡಿಗೆಯಲ್ಲಿ ದೇವರ ಜೊತೆಗೆ ಹೊರಟು ಸೇವೆಯನ್ನು ಗೈದವರಿದ್ದಾರೆ. ಈಗ ಅಲ್ಲಿ ಭಕ್ತ ವೃಂದ ಆ ಒಂದು ರಸ್ತೆಯಲ್ಲಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ದೇವರ ಹತ್ರ ಅನುಗ್ರಹವನ್ನು ಬೇಡ್ತಾ ಇರುವಂತಹ ಒಂದು ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡಿದ್ರಿ. ಹೀಗೆ 14ನೇ ತಾರೀಕಿಗೆ ಕೊಂಬೆಟ್ಟು, ಬಳುವಾರು, ಹಾರಾಡಿ, ತಾಳೆಪಾಡಿ, ದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್, ಸಕ್ಕರೆ ಕಟ್ಟೆ ಕಡೆಗೆ ಸವಾರಿಯಾದರೆ 15ನೇ ತಾರೀಕಿಗೆ ಸೌರಮಾನ ಯುಗಾದಿ ವಿಷು. ಆವತ್ತು ಬಂಡಿ ಉತ್ಸವ ಬನ್ನೂರು, ಅಶೋಕನಗರ ರೈಲ್ವೆ ಮಾರ್ಗದಲ್ಲಿ ಸವಾರಿ. 16ನೇ ತಾರೀಕು ಗುರುವಾರ ತುಲಾಭಾರ ಸೇವೆ, ಬಹಳ ಐತಿಹಾಸಿಕ ದಿನ. ಬಲ್ನಾಡು ಶ್ರೀ ದಂಡನಾಯಕ ಮತ್ತು ಉಳ್ಳಾಲ್ತಿ ದೈವಗಳ ಮಾಮೂಲು ಪ್ರಕಾರ ಬರುವ ಕಿರುವಾಳು, ಪಾಲಕಿ ಉತ್ಸವ, ಸಣ್ಣ ರಥೋತ್ಸವ, ಕೆರೆ ಉತ್ಸವ, ತೆಪ್ಪೋತ್ಸವ ಇವೆಲ್ಲವೂ ಕೂಡ 16ನೇ ತಾರೀಕಿಗೆ ನಡೀಲಿಕ್ಕಿದೆ. 17ನೇ ತಾರೀಕಿಗೆ ಬೆಳಗ್ಗೆ ವಸಂತಕಟ್ಟೆ ಪೂಜೆ, ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಬ್ರಹ್ಮರಥ ದಾನಿ, ದಿವಂಗತ ನಿಟ್ಟಾಳ ಮುತ್ತಪ್ಪರ ದೇರ್ಲ ಇವರ ಸ್ಮರಣಾರ್ಥ ಸಹೋದರರು ಹಾಗೂ ಮಕ್ಕಳಿಂದ ಮಧ್ಯಾಹ್ನ ಅನ್ನ ಸಂತರ್ಪಣೆ. ರಾತ್ರಿ 7:30 ಗಂಟೆಯ ನಂತರ ಉತ್ಸವ. ಐತಿಹಾಸಿಕ ಪುತ್ತೂರು ಬಿಡಿ ಪ್ರದರ್ಶನ, ನಂತರ ಬ್ರಹ್ಮರಥೋತ್ಸವ ನಡೆಯಲಿಕ್ಕಿದೆ. ತದಬಳಿಕ ಬಂಗಾರ ಕಾಯರ್ಕಟ್ಟೆ ಸವಾರಿ, ಶ್ರೀ ದಂಡನಾಯಕ ಉಳ್ಳಾಲ್ತಿ ದೈವಗಳ ಬೀಳ್ಕೊಡುಗೆ, ಶ್ರೀ ಭೂತಬಲಿ ಶಯನ ನಡೀಲಿಕ್ಕಿದೆ. 18ನೇ ತಾರೀಕು ಶನಿವಾರ ಬೆಳಗ್ಗೆ 7:30ಕ್ಕೆ ಬಾಗಿಲು ತೆಗೆಯುವಂಥ ಮುಹೂರ್ತ. ಬೆಳಗ್ಗೆ 8:30ರಿಂದ ತುಲಾಭಾರ ಸೇವೆ, ಸಂಜೆ 3:30ರಿಂದ ವೀರಮಂಗಲ ಅವಭೃತ ಸ್ನಾನಕ್ಕೆ ಸವಾರಿ. ಅಂದರೆ ವೀರಮಂಗಲ ಅವಭೃತ ಸ್ನಾನ ಅಂತ ಹೇಳಿದರೆ ಸುಮಾರು 50ಕ್ಕೂ ಅಧಿಕ ಕಟ್ಟೆಗಳಿರುವಂತಹ ಕಟ್ಟೆಗಳಲ್ಲಿ ದೇವರು ಪೂಜೆಯನ್ನು ಪಡೆದು ಅವರು ವಾಪಸ್ಸಾಗುವಂಥದ್ದು. 19ನೇ ತಾರೀಕಿನ ಆದಿತ್ಯವಾರ ಬೆಳಗ್ಗೆ ಧ್ವಜ ಅವಾರೋಹಣ ಆಗಲಿದೆ. ರಾತ್ರಿ ಚೂರ್ಣೋತ್ಸವ, ವಸಂತ ಪೂಜೆ ಪ್ರಾರಂಭ ಆಗಲಿಕ್ಕಿದೆ. ಹುಲಿಭೂತ ರಕ್ತೇಶ್ವರಿಯ ನೇಮ ಆಗಲಿಕ್ಕಿದೆ. 20ನೇ ತಾರೀಕು ಸೋಮವಾರ ಸಂಪ್ರೋಕ್ಷಣೆ ಆಗಲಿಕ್ಕಿದೆ. ರಾತ್ರಿ ಮಂತ್ರಾಕ್ಷತೆ, ಅಂಗಣತಾಯ, ಪಂಜುರ್ಲಿ ವಗೈರೆ ದೈವಗಳ ನೇಮೋತ್ಸವ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಗಳ ನೇರ ಪ್ರಸಾರ ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ನಲ್ಲಿ ಇರಲಿಕ್ಕಿದೆ. ಈಗಾಗಲೇ ಬಹಳಷ್ಟು ಜನ ಮೆಸೇಜ್ ಕಾಮೆಂಟ್ ಮೂಲಕ ಮಾತನಾಡಿದ್ದೀರಿ. ದುಬೈ, ಅಬುದಾಬಿ, ಅಮೇರಿಕಾ, ಸೌತ್ ಆಫ್ರಿಕಾ, ಈಸ್ಟ್ ಆಫ್ರಿಕಾ, UK, ಓಮನ್, ಢಾಕಾ ಇಲ್ಲಿಂದಲೂ ಕೂಡ ವೀಕ್ಷಣೆಯನ್ನು ಮಾಡಿದ್ದೀರಿ. ಸ್ಥಳೀಯರು ಇಲ್ಲಿಯ ಲೋಕಲೈಟ್ಸ್ಗೆ 92ನೇ ನಂಬರ್ನ ಕೇಬಲ್ ಚಾನಲ್ನಲ್ಲಿಯೂ ಕೂಡ ಇದರ ನೇರ ಪ್ರಸಾರ ನಡೀತಾ ಇದೆ. ಅದರ ಜೊತೆಗೆ
ಪುತ್ತೂರು ಜಾತ್ರೆಯ ವೈಭವದ ಕ್ಷಣಗಳ ಬಗ್ಗೆ ವಿಶೇಷವಾದಂತಹ ವರದಿಯನ್ನು ಕೂಡ ಸುದ್ದಿ ನ್ಯೂಸ್ನ ವರದಿಗಾರರು ಮಾಡ್ತಾ ಇದ್ದಾರೆ. ಅದರ ಆ ಎಲ್ಲ ವರದಿಗಳನ್ನು ನೋಡಲು ಸುದ್ದಿ ನ್ಯೂಸು ಪುತ್ತೂರು ಅನ್ನುವಂತಹ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಬಹುದು. 93 ಚಾನಲ್ ಸಂಖ್ಯೆ 92ರಲ್ಲಿಯೂ ಕೂಡ ನೇರ ಪ್ರಸಾರವನ್ನು ವಿಶೇಷ ವರದಿಗಳನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿದೆ. ಈಗಾಗಲೇ ದೇವರು ಜೈನ ಭವನದ ಸಮೀಪಕ್ಕೆ ತಲುಪಿದ್ದಾರೆ. ಜೈನ ಭವನದ ಸಮೀಪಕ್ಕೆ ತಲುಪಿ ಇದೀಗ ಶ್ರೀ ಕ್ಷೇತ್ರದತ್ತ ಆಗಮಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಕ್ಯಾಮರಾದಲ್ಲಿ ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ, ಕಾರ್ತಿಕ್ ಕರ್ಕೇರ ಸಾಥ್ ನೀಡಿದರೆ, ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ ಇರಾ ಅವರು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕ 3ನೇ ದಿನದ ಪೇಟೆ ಸವಾರಿ ಇವತ್ತಿಗೆ ಮುಕ್ತಾಯಗೊಳ್ತಾ ಇದೆ. ಇನ್ನಿನ್ನು ಕೆಲವೇ ಕ್ಷಣಗಳಲ್ಲಿ ದೇವರು ಶ್ರೀ ಕ್ಷೇತ್ರವನ್ನು ತಲುಪಲಿಕ್ಕಿದ್ದಾರೆ. ವಾಪಸ್ ಆಗುವ ದಾರಿ ಮಧ್ಯೆಯೂ ಕೂಡ ಭಕ್ತರು ನೀಡ್ತಾ ಇರುವಂತಹ ಸೇವೆಯನ್ನು ದೇವರು ಸ್ವೀಕರಿಸುತ್ತಿರುವಂತಹ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಭಕ್ತಿ ಭಾವಗಳಿಗೆ ಸಾಕ್ಷಿ ಆಗ್ತಾ ಇದೆ ಪುತ್ತೂರು. ಈಗ ರಾತ್ರಿ 3 ಗಂಟೆ 11 ನಿಮಿಷ 3 ಗಂಟೆ 11 ನಿಮಿಷವಾದರೂ ಕೂಡ ದೇವರ ಆಗಮನಕ್ಕಾಗಿ ದೇವರಿಗೆ ತನ್ನದೊಂದು ಹಣ್ಣುಕಾಯಿ ಸಲ್ಲಿಕೆಯಾಗಬೇಕು, ತನ್ನದೊಂದು ಪುಷ್ಪ ಅರ್ಚನೆಯಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಕಾತುರತೆಯಿಂದ ಕಾದಿದ್ದಂತಹ ಭಕ್ತ ವೃಂದ ಈಗ ಸಮಯ ರಾತ್ರಿ 3 ಗಂಟೆಯಾದರೂ ಕೂಡ ದೇವರನ್ನು ಕಾಯುತ್ತಾ ಕುಳಿತಿರುವಂತಹ ಭಕ್ತಿ ಪ್ರಧಾನವಾದಂತಹ ಸನ್ನಿವೇಶ ಈಗ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಸುದ್ದಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಕೆಳಭಾಗದಲ್ಲಿ ಭಕ್ತವೃಂದ ದೀಪವನ್ನು ಇಟ್ಟುಕೊಂಡು ಹಣ್ಣುಕಾಯಿಯನ್ನು ಇಟ್ಟುಕೊಂಡು ಕಾಯ್ತಾ ಇರುವಂಥದ್ದು. ಈಗ ಸಮಯ ರಾತ್ರಿ 3 ಗಂಟೆ 12 ನಿಮಿಷ ಆಗಿದ್ದರೂ ಕೂಡ ಭಕ್ತರು ತನ್ನ ಒಡೆಯ ಜಗದೊಡೆಯ ಮಹತೋಬಾರ ಮಹಾಲಿಂಗೇಶ್ವರ ದೇವರು ನಮ್ಮಲ್ಲಿಗೆ ಬರ್ತಾರೆ ಅನ್ನುವಂತಹ ಭಕ್ತಿಯ ಭಾವದಿಂದ ದೀಪವನ್ನು ಬೆಳಗಿಸಿ ನಿಂತಿದ್ದಾರೆ ಅಲ್ವಾ. ಇದು ನಿಜವಾದ ಭಕ್ತಿ ಅನ್ನುವಂತಹದನ್ನು ಸಾರುವಂತಹ ಪುತ್ತೂರಿನ ಅತಿ ವಿಶೇಷವಾದಂತಹ ಜಾತ್ರೋತ್ಸವದ ಸನ್ನಿವೇಶ ಇದು. ಬಹಳ ವಿಶೇಷವಾಗಿ ಜಾತ್ರೋತ್ಸವದ ಪ್ರತಿ ಕ್ಷಣವೂ ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವೈಭವದ ಕ್ಷಣಗಳಿಗೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಇದು 3ನೇ ದಿನದ ವೈಭವದ ಕ್ಷಣ. ಇದು 3ನೇ ದಿನದ ವೈಭವದ ಕ್ಷಣ. ಇದೀಗ ದೇವಸ್ಥಾನದ ಸಮೀಪಕ್ಕೆ ಆಗಮಿಸ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಪುತ್ತೂರಿನತ್ತ ದೇವರ ಆಗಮನವಾಗ್ತಾ ಇದೆ. ಇಡೀ ದಿನ ನಡೆದಂತಹ ಇವತ್ತಿನ ಕಟ್ಟೆ ಪೂಜೆಯ ನೇರ ಪ್ರಸಾರವನ್ನು ನಿಮಗೆ ಕಟ್ಟಿಕೊಟ್ಟಿದ್ದೇವೆ. ನಮ್ಮ ಜೊತೆಗೆ ಸಹಕಾರವನ್ನು ನೀಡಿದವರು ಕ್ಯಾಮರಾದಲ್ಲಿ ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ, ಕಾರ್ತಿಕ್ ಕರ್ಕೇರ ಮತ್ತು ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ ಇರಾ. ಈಗ ದೇವರು ಬರುವಂತಹ ಮಾರ್ಗದ ಇಕ್ಕೆಲಗಳಲ್ಲಿ ಭಕ್ತವರಿಂದ ದೀಪವನ್ನು ಬೆಳಗಿಸಿ ಹಣ್ಣುಕಾಯಿಯನ್ನು ಹಿಡಿದುಕೊಂಡು ಪುಷ್ಪವನ್ನು ಹಿಡಿದುಕೊಂಡು ಕಾಯ್ತಾ ಇದ್ದಾರೆ. ಅವೆಲ್ಲವನ್ನು ದೇವರಿಗೆ ಅರ್ಪಿಸುವಂಥ ನಿಟ್ಟಿನಲ್ಲಿ ಅರ್ಚಕ ವೃಂದ ಕೆಲಸವನ್ನು ನಿರ್ವಹಿಸ್ತಾ ಇದೆ.
ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪ್ರವೇಶ ಮಾಡುವಂತಹ ದ್ವಾರದ ಸಮೀಪದಲ್ಲಿದ್ದಾರೆ. ದೇವಾಲಯದ ಹಿಂಭಾಗದಲ್ಲಿರ್ತಕ್ಕಂತಹ ದ್ವಾರದ ಸಮೀಪದಲ್ಲಿ ದೇವರು ಆಗಮಿಸ್ತಾ ಇರುವಂತಹದ್ದು ತಾವೀಗ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಬಹಳ ವೇಗದಲ್ಲಿ ದೇವರ ಆಗಮನವಾಗ್ತಾ ಇದೆ. ಇದೀಗ ರಾತ್ರಿ 3:18 ದೇವರು ದೇವಾಲಯದತ್ತ ವಾಪಸ್ ಆಗ್ತಾ ಇರುವಂತಹದ್ದು. ಕೆರೆಯ ಸಮೀಪಕ್ಕೆ ಮತ್ತು ಉಳ್ಳಾಲ್ತಿ ನಡೆಯ ಪ್ರದೇಶದ ಸಮೀಪಕ್ಕೆ ದೇವರ ಆಗಮನವಾಗ್ತಾ ಇದೆ. ಇದೀಗ ದೇವಾಲಯದ ಸಮೀಪಕ್ಕೆ ದೇವರ ಆಗಮನವಾಗ್ತಾ ಇದೆ. ಇನ್ನು ಕೆಲವು ನಿಮಿಷಗಳಲ್ಲಿ ದೇವರು ದೇವಾಲಯಕ್ಕೆ ಒಳ ಪ್ರವೇಶವನ್ನು ಮಾಡಲಿಕ್ಕಿದ್ದಾರೆ. ಶ್ರೀ ಕ್ಷೇತ್ರ ಮಹತೋಬಾರ ಮಹಾಲಿಂಗೇಶ್ವರನ ಕ್ಷೇತ್ರವಾಗಿರುವಂತಹ ಪುತ್ತೂರಿನ ಜಾತ್ರೋತ್ಸವದ 3ನೇ ದಿನದ ಪೇಟೆ ಸವಾರಿ ಮತ್ತು ಕಟ್ಟೆ ಪೂಜೆ ಇದು ಕೊನೆಗೊಂಡು ಇದೀಗ ದೇವರು ದೇವಾಲಯದತ್ತ ವಾಪಸ್ ಆಗ್ತಾ ಇರುವಂತಹ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ನೇರ ಪ್ರಸಾರವಂತ ವೀಕ್ಷಣೆಯನ್ನು ಈಗ 3:20 ಮಾಡ್ತಾ ಇರುವಂತಹ ವೀಕ್ಷಕರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೀಗ ದೇವರು ಮತ್ತೆ ದೇವಾಲಯದ ಒಳಕ್ಕೆ ಬರ್ತಾ ಇದ್ದಾರೆ. ಕ್ಷೇತ್ರ ಪುತ್ತೂರಿಗೆ ದೇವಾಲಯದೊಳಕ್ಕೆ ದೇವರು ಮತ್ತೆ ಆಗಮಿಸ್ತಾ ಇದ್ದಾರೆ. ಇದೀಗ ಶ್ರೀ ಕ್ಷೇತ್ರ ಪುತ್ತೂರಿನ
ಮಹತೋಬಾರ ಮಹಾಲಿಂಗೇಶ್ವರ ದೇವರ 3ನೇ ದಿನದ ಪೇಟೆ ಸವಾರಿ ಕಟ್ಟೆ ಪೂಜೆ ಮುಗಿದು ದೇವರು ಮತ್ತೆ ದೇವಾಲಯಕ್ಕೆ ಆಗಮಿಸ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷ ಕ್ಷಣಗಳಿಗೆ ಶ್ರೀ ಕ್ಷೇತ್ರ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ರಾತ್ರಿ 3:21 ಇದೀಗ ದೇವರು ಮತ್ತೆ ದೇವಾಲಯಕ್ಕೆ ವಾಪಸ್ ಆಗ್ತಿರುವಂತಹ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀವಿ. ದೇವಾಲಯದ ಹೊರ ಆವರಣಕ್ಕೆ ದೇವರು ಆಗಮಿಸಿದ್ದಾರೆ. ಇದೀಗ ಒಳ ಆವರಣಕ್ಕೆ ದೇವರು ತೆರಳಲಿಕ್ಕಿದ್ದಾರೆ. ಎಲ್ಲ ಅಪೂರ್ವ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಇದರ ಜೊತೆಗೆ ಸಾವಿರಾರು ಭಕ್ತವೃಂದ ದೇವಾಲಯದತ್ತ ಆಗಮಿಸ್ತಾ ಇರುವಂಥದ್ದು ಕೂಡ ಭಾಳ ವಿಶೇಷವಾದಂತಹ ದೃಶ್ಯ. ಯಾಕಂತಂದರೆ ಈಗ ರಾತ್ರಿ 3:22 ಕೂಡ ದೇವಾಲಯದತ್ತ ಸಾವಿರಾರು ಮಂದಿ ಆಗಮಿಸಿ ದೇವರ ಜೊತೆಗೆ ಆಗಮಿಸುವಂತಹ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತವೃಂದ ಶ್ರೀ ಕ್ಷೇತ್ರದತ್ತ ಆಗಮಿಸ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಪುತ್ತೂರಿನ ದೇವಾಲಯದತ್ತ ಸಾವಿರಾರು ಮಂದಿ ಜೊತೆಯಾಗಿ ಬಂದು ಶ್ರೀದೇವರು ಗರ್ಭಗುಡಿಯ ಒಳಪ್ರವೇಶ ಮಾಡುವ ತನಕ ಇದ್ದು ಮತ್ತೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಇಲ್ಲಿಂದ ತೆರಳುವಂತಹ ದೃಶ್ಯ ಇಲ್ಲಿ ಮಾಮೂಲಿಯಾಗಿತ್ತು. ಈಗ ಇವತ್ತು ಕಡಿಮೆ ಸಂಖ್ಯೆಯಲ್ಲಿ ಇರಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಯಾಕೆಂತಂದರೆ 3 ಕಳೆದಿದೆ, 3:15 ಆಗ್ತಾ ಬಂತು ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಇಲ್ಲ, ಭಕ್ತವೃಂದ ಸಾವಿರಾರು ಸಂಖ್ಯೆಯಲ್ಲಿ ದೇವಾಲಯದತ್ತ ಆಗಮಿಸಿದೆ. ದೇವಾಲಯದತ್ತ ಆಗಮಿಸಿ ಇದೀಗ ದೇವಾಲಯದಲ್ಲಿ ಭಕ್ತವೃಂದ ಸಾಗಿ ಬಂದು ದೇವಾಲಯದ ಒಳಕ್ಕೆ ಪ್ರವೇಶವನ್ನು ಮಾಡಿದ್ರು. ಈಗ ದೇವಾಲಯದ ಒಳಭಾಗದ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಶ್ರೀದೇವರ ಪೇಟೆ ಸವಾರಿಯ 3ನೇ ದಿನದ ಪೇಟೆ ಸವಾರಿ ಮುಗಿದು ಶ್ರೀದೇವರು ದೇವಾಲಯದ ಒಳ ಪ್ರವೇಶವನ್ನು ಮಾಡಿದ್ದಾರೆ. ಒಳ ಭಾಗದಲ್ಲಿ ದೇವಾಲಯಕ್ಕೆ ಒಂದು ಸುತ್ತು ಬಂದು ಇದೀಗ ಶ್ರೀದೇವರು ದೇವಾಲಯದ ಒಳ ಪ್ರವೇಶದ ನಂತರ ಗರ್ಭಗುಡಿಯನ್ನು ಕೂಡ ಪ್ರವೇಶ ಮಾಡಲಿಕ್ಕಿದ್ದಾರೆ. ತದ ಬಳಿಕ ನೇರ ಪ್ರಸಾರವನ್ನು ನಾವು ಕೊನೆಗೊಳಿಸುತ್ತಿದ್ದೇವೆ. ಇದೀಗ ದೇವಾಲಯದ ಒಳಕ್ಕೆ ಬಂದಿರುವಂತಹ ಶ್ರೀದೇವರ ದರ್ಶನವನ್ನು ನಿಮಗೆ ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಇದೀಗ ದೇವರು ಒಳ ಪ್ರವೇಶವನ್ನು ಮಾಡಿದ್ದಾರೆ. ದೇವಾಲಯಕ್ಕೆ ಒಂದು ಸುತ್ತು ಬರುವಂತಹ ವಾಡಿಕೆ ಇದೆ. ಆ ವಾಡಿಕೆ ಸಂಪ್ರದಾಯವನ್ನು ಮಾಡ್ತಾ ಇದ್ದಾರೆ. ಬಹಳ ವಿಧಿವತ್ತಾಗಿ ನಡೆದಂತಹ 3ನೇ ದಿನದ ಕಟ್ಟೆ ಪೂಜೆ ಬಹಳ ವೈಭವಪೂರ್ಣವಾಗಿ ನಡೆಯಿತು. ಅಷ್ಟೇ ವಿಧಿವತ್ತಾಗಿ ನಡೆದಿದೆ. ಬಹಳ ಭಕ್ತಿ ಪ್ರಧಾನ ಸನ್ನಿವೇಶಗಳಿಗೆ 3ನೇ ದಿನದ ಕಟ್ಟೆ ಪೂಜೆಯ ಸಾಕ್ಷಿಯಾಗಿದೆ. ಇದೀಗ ದೇವರು ದೇವಾಲಯದ ಒಳಪ್ರವೇಶ ಆಗ್ತಾ ಇದ್ದಾರೆ. ಆ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಮಹತೋಬಾರ ಮಹಾಲಿಂಗೇಶ್ವರ ದೇವರು ಪೇಟೆ ಸವಾರಿಯನ್ನು ಮುಗಿಸಿ ವಾಪಸ್ಸು ಬಂದು ಇದೀಗ ದೇವಾಲಯದ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಆ ಅಪರೂಪದ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಆ ವೈಭವಪೂರ್ಣ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಮೊದಲ ಕಟ್ಟೆಯಿಂದ ಹಿಡಿದು 18-19 ಕಟ್ಟೆಗಳವರೆಗೆ ವಿರಾಜ ಸತ್ಯನಾರಾಯಣ ಭಟ್ರು, ಶ್ರೀಲಕ್ಷ್ಮೀ ವೆಂಕಟರಮಣ ದೇವಳದ ಬಳಿಯ ಕಟ್ಟೆ, ನಾಗೇಶ್ ಪೈ ಮಹಾಲಕ್ಷ್ಮಿ ಮೆಡಿಕಲ್ ಮುಖ್ಯ ರಸ್ತೆ, ಶ್ರೀ ಮಹಾಮಾಯಿ ದೇವಸ್ಥಾನ ಪುತ್ತೂರು, ವಿಜಯಲಕ್ಷ್ಮಿ ಜಯರಾಮರೈ ಮಹಾಮಾಯಿ ದೇವಳದ ಹಿಂಭಾಗ, ವಿನೋದ್ ಆಳ್ವ ಆನಂದ್ ಶೆಟ್ಟಿ ಫಿಲೋಮಿನಾ ಕ್ಯಾಂಟೀನ್ ಇವರ ಕಟ್ಟೆ, ಶಿವಭಟ್ ಚಿನ್ನದ ವ್ಯಾಪಾರಸ್ಥರು ಪರ್ಲಡ್ಕ, ವೇಣುಗೋಪಾಲ್ ಪರ್ಲಡ್ಕ ಈ ಕಟ್ಟೆಗೆ ಮಲ್ಲಿಗೆ ಕಟ್ಟೆ ಅನ್ನುವಂಥ ಹೆಸರಿದೆ. ಅಧ್ಯಕ್ಷರು ಮುಂಡ್ಯತಾಯ ದೈವಸ್ಥಾನ ಸಮಿತಿ ಪಾಂಗ್ಲಾಯ್ ಪುತ್ತೂರು, ಕೆ ವಾಮನ್ ನಾಯಕ್ ಪರ್ಲಡ್ಕ ಜಂಕ್ಷನ್, BT ರೈ ಪರ್ಲಡ್ಕ, ಭಾಸ್ಕರ ಬಾರಿಯ ಅಗಸ್ತ್ಯ ಶಿವಪೇಟೆ ಪರ್ಲಡ್ಕ, ಡಾಕ್ಟರ್ ಮಂಜುನಾಥ್ ಶೆಟ್ಟಿ ಅಧ್ಯಕ್ಷರು ಸಾರ್ವಜನಿಕ ಕಟ್ಟೆಪೂಜೆ ಸಮಿತಿ ಬೈಪಾಸ್ ರಸ್ತೆ ಪರ್ಲಡ್ಕ, ಕೇಶವನಾಯಕು ತೆಂಕಿಲ ಪುತ್ತೂರು, ಸತೀಶ್ ತೆಂಕಿಲ ಪುತ್ತೂರು, ಅಧ್ಯಕ್ಷರು ಒಕ್ಕಲಿಗಗೌಡ ಸೇವಾ ಸಂಘ ಪುತ್ತೂರು, TK ಗೌಡ ಸ್ವಾಮಿ ಕಲಾಮಂದಿರದ ಹತ್ತಿರ ಬೈಪಾಸ್ ರಸ್ತೆ, ವಿವೇಕಾನಂದ ಶಾಲೆ ತೆಂಕಿಲ, ಮಾಧವ ಸ್ವಾಮಿ ಕಲಾಮಂದಿರ ಪುತ್ತೂರು, ಕೊಟ್ಟಿಬೆಟ್ಟು ಎಳ್ನಾಡುಗುತ್ತು ತೆಂಕಿಲ ಈ ಎಲ್ಲ ಕಟ್ಟೆಗಳಲ್ಲಿ ಪೂಜೆಯನ್ನು ಸ್ವೀಕರಿಸಿದಂತಹ ದೇವರು ಇದೀಗ ದೇವಾಲಯದ ಗರ್ಭಗುಡಿಯ ಒಳಪ್ರವೇಶವನ್ನು ಮಾಡಲಿಕ್ಕಿದ್ದಾರೆ. ಅದಕ್ಕಿಂತ ಮೊದಲು ದೇವಾಲಯಕ್ಕೆ ಒಂದು ಸುತ್ತು ಬರುವಂತಹ ಸಂಪ್ರದಾಯವನ್ನು ಪಾಲನೆ ಮಾಡಲಾಗ್ತಾ ಇದೆ. ಆ ಎಲ್ಲ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಇವತ್ತು ಬ್ರಹ್ಮವಾಹಕರಾಗಿ ದೇವರನ್ನು ಹೊತ್ತವರು ಹರಿನಾರಾಯಣ ಮಯ್ಯರು,
ಜೊತೆಗೆ ವಿಷ್ಣು ಪ್ರಸಾದ್ ತಂತ್ರಿಗಳ ನೇತೃತ್ವದಲ್ಲಿ ವೈದಿಕ ಕಾರ್ಯಗಳು ನಡೆದಿವೆ. ಅಪಾರ ಭಕ್ತವೃಂದ ಸಂಪೂರ್ಣವಾದಂತಹ ಈ ಒಂದು ಪೇಟೆ ಸವಾರಿಯಲ್ಲಿ ಭಾಗಿಯಾಗಿ ಇದೀಗ ಶ್ರೀ ಕ್ಷೇತ್ರ ಪುತ್ತೂರಿನ ಮಹತೋಬರ ಮಹಾಲಿಂಗೇಶ್ವರ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಭಕ್ತಿಯಿಂದ ದೇವರಲ್ಲಿ ಬೇಡ್ತಾ ಇರುವಂಥ ಕ್ಷಣವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಚಾಕ್ರಿ ವರ್ಗ ಪದಾರ್ಥಿಗಳು ಎಲ್ಲರೂ ಕೂಡ ಭಕ್ತಿಯಿಂದ ಬೇಡ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಶ್ರೀದೇವರು ಒಳಪ್ರವೇಶ ಆಗ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಶ್ರೀದೇವರ ಸಂಪೂರ್ಣ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇರುವಂಥದ್ದು. ಈ ದಿನದ ನೇರ ಪ್ರಸಾರವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಸಹಕಾರವನ್ನು ನೀಡಿದ ಈ ಒಂದು ನೇರ ಪ್ರಸಾರವನ್ನು ವೀಕ್ಷಣೆ ಮಾಡಿದ ಎಲ್ಲ ಭಗವದ್ಭಕ್ತ ವೀಕ್ಷಕರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಪುತ್ತೂರು ಜಾತ್ರೆಯ ಪೇಟೆ ಸವಾರಿ ಕಟ್ಟೆ ಪೂಜೆಯ 3ನೇ ದಿನದ ಕಟ್ಟೆ ಪೂಜೆ ಪೇಟೆ ಸವಾರಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಆ ಎಲ್ಲ ಅಪೂರ್ವ ಕ್ಷಣಗಳಿಗೆ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ ಅಂತ ಹೇಳ್ತಾ ಇದೀಗ ದೇವಾಲಯದಲ್ಲಿ ಪೂಜೆ ನೆರವೇರುತ್ತದೆ. ಪೂಜೆಯ ನಂತರ ನೇರ ಪ್ರಸಾರವನ್ನು ಕೂಡ ಕೊನೆಗೊಳಿಸ್ತೇವೆ. ಬಹಳ ದೇವಾಲಯದಲ್ಲಿ ರಾತ್ರಿ ಗಂಟೆ 3:26 ಆದರೂ ಚಿಕ್ಕ ಚಿಕ್ಕ ಮಕ್ಕಳಾದಿಯಾಗಿ ಎಲ್ಲ ವಯಸ್ಸಿನವರು ಕೂಡ 1000ಕ್ಕೂ ಅಧಿಕ ಮಂದಿ ಇದ್ದಾರೆ ಅನ್ನುವಂಥದ್ದು ಪುತ್ತೂರಿನ ಮಹಾಲಿಂಗೇಶ್ವರನ ವಿಶೇಷತೆ. ಅಂತಹ ವೈಶಿಷ್ಟ್ಯಪೂರ್ಣವಾದಂತಹ ಭಕ್ತಿ ಪ್ರಧಾನವಾದಂತಹ ಜಾತ್ರೋತ್ಸವದ 3ನೇ ದಿನದ ಪೇಟೆ ಸವಾರಿ ಇಲ್ಲಿಗೆ ಮುಕ್ತಾಯಗೊಂಡಿದೆ. ನಮ್ಮ ನೇರ ಪ್ರಸಾರವನ್ನು ಕೂಡ ಮುಕ್ತಾಯಗೊಳಿಸ್ತಾ ಇದ್ದೇವೆ. ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದ. ನಾಳೆ ಮತ್ತೆ ಇಂದು ಸಂಜೆ ಮತ್ತೆ ಪೇಟೆ ಸವಾರಿಯ ನೇರ ಪ್ರಸಾರ ನಡೀಲಿಕ್ಕಿದೆ. ಮುಂದಿನ ಎಲ್ಲ ದಿನಗಳ ನೇರ ಪ್ರಸಾರವನ್ನು ಕೂಡ ತಾವು ವೀಕ್ಷಣೆ ಮಾಡಬೇಕು ಅಂತ ಮನವಿ ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳು. ಮಹಲಿಂಗೇಶ್ವರ ಪುತ್ತೂರ ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ